ಈ ಮೂರು ಸಂಸ್ಥೆಗಳು ಸೇರಿಕೊಂಡು ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಆಗಮಿಸಿದಂಥ ಎಲ್ಲ ಸಹೃದಯ ಸಾಹಿತ್ಯಾಸಕ್ತ ಬಂಧುಗಳಿಗೆ ವಂದನೆಗಳನ್ನು ಹೇಳುತ್ತಾ, ಇಂದಿನ 47ನೇ ಕಾರ್ಯಕ್ರಮ ರಾಮಸಾಗರಗಾಮಿನಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನ ಉಪನ್ಯಾಸ ಮಾಲೆ. ಇದರ 12 ಸೋಪಾನ ಮಂಗಲಂ ಕೋಸಲೇಂದ್ರಾಯ ಈ ವಿಷಯದ ಕುರಿತು ಉಪನ್ಯಾಸವನ್ನು ಇಂದು ನಾವು ಏರ್ಪಡಿಸಿದ್ದೇವೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನ ಕನ್ನಡ ಸಂಘ ಕಾಂತಾವರದ ಅಧ್ಯಕ್ಷರಾಗಿರುವ ಶ್ರೀ ನಾರಾಯಣ ಮುಗಸಾಲೆಯವರು, ಈ ಒಂದು ವೇದಿಕೆಯಲ್ಲಿ ಗೌರವ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದಮಯ್ಯವರು, ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ಘಟಕದ ಅಧ್ಯಕ್ಷರಾದ ಮಿತ್ರಪ್ರಭಾ ಮೇಡಮ್ ಅವರು, ಹಾಗೂ ಇಂದಿನ ಉಪನ್ಯಾಸಕರಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀ ರಾಘವೇಂದ್ರ ಪಡುಬಿದ್ದೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಸಾಹಿತ್ಯ ಬಂಧುಗಳು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ನಾವು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಕುಮಾರಿ ಶಾರ್ವರಿ ಇವಳು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. जगमग हुई अयोध्या नगरी, मन मंदिर श्री राम विराजे। आई घड़ी अब धूमधाम की, धूमधाम से हो निर्माण। राम नाम घर घर में गूंजा, झूम रहा ये जहां। जगमग हुई अयोध्या नगरी, प्रकट हुए श्री राम। राम नाम घर घर में गूंजा, झूम रहा ये जहां। जगमग हुई अयोध्या नगरी, प्रकट हुए श्री राम। घर घर में है गूंजे जय श्री राम, घर घर बोले का जय श्री राम। उड़े भगवा रंग में जय श्री राम, जीत गया सनातन जय श्री राम। दशरथ के नंदन जय श्री राम, लौटाए रघुवंशी जय राम। जगमग हुआ भारत जय श्री राम, जन मन में खुशियाँ जय श्री राम। जगमग हुई अयोध्या नगरी, मन मंदिर श्री राम विराजे। आई घड़ी अब धूमधाम की, धूमधाम से हो निर्माण। राम नाम घर घर में गूंजा, झूम रहा ये जहां। राम नाम घर घर में गूंजा, झूम रहा है जहां। झूम रहा है जहां, झूम रहा है जहां। ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಕುಮಾರಿ ಶಾರ್ವರಿ. ಧನ್ಯವಾದಗಳಮ್ಮ. ಮುಂದಿನ ಕಾರ್ಯಕ್ರಮ ಸ್ವಾಗತ ಶ್ರೀ ಸದಾನಂದ ನಾರಾಯಣ. ಎಲ್ಲರಿಗೂ ವಂದನೆಗಳು. ಕನ್ನಡ ಸಂಘ ಕಾಂತಾವರ, ಅಲ್ಲಮ್ಮ ಗುರುಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಈ ಮೂರು ಸಂಸ್ಥೆಗಳ ಪರವಾಗಿ ಕಳೆದ 47 ತಿಂಗಳಿಂದ ಕಾರ್ಯಕ್ರಮವನ್ನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷದ ರಾಮಾಯಣ ಉಪನ್ಯಾಸ ಮಾಲೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉಪನ್ಯಾಸ ಮಾಲೆಯನ್ನು ಈ 11 ತಿಂಗಳಲ್ಲಿ ಡಾಕ್ಟರ್ ರಾಘವೇಂದ್ರ ಅವರು ನಡೆಸಿಕೊಟ್ಟಿದ್ದಾರೆ. ಇದು 12ನೇ ಹಾಗೂ ಕೊನೆಯ ಮಂಗಲ ಕಾರ್ಯಕ್ರಮ. ಶ್ರೀರಾಮನಿಗೆ ಇವತ್ತು ಮಂಗಲವನ್ನು ಕೊಡುವಂತಹ ಒಂದು
ಕೊನೆಯ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮ ಈ ಶ್ರೀಮದ್ ರಾಮಾಯಣ 12 ಕಾರ್ಯಕ್ರಮಗಳು ಬಹುಶಃ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಬಹುಶಃ ಇದರಲ್ಲಿ ನಾವು ಆಲಿಸುವವರೆಲ್ಲರಿಗೂ ಕೂಡ ನಮ್ಮ ಜೀವಮಾನದಲ್ಲಿ ಎಂದಿಗೂ ಒಂದು ನೆನಪಿಟ್ಟುಕೊಳ್ಳುವಂಥ ಮರೆಯಲಾಗದಂಥ ಒಂದು ಉಪನ್ಯಾಸವನ್ನು ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ನಮಗೆ ನೀಡ್ತಾ ಬಂದಿದ್ದಾರೆ. ಸೊ ಇವತ್ತು ಕೊನೆಯ ಕಾರ್ಯಕ್ರಮದಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಡಾಕ್ಟರ್ ನಾ ಮೊಗಸಾಲೆ ಅವರು ಕನ್ನಡ ಸಂಘದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಹಾಗೆ ಉಪನ್ಯಾಸಕರಾಗಿ ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರೆಯವರು 11 ಉಪನ್ಯಾಸಗಳನ್ನು ನಡೆಸಿಕೊಟ್ಟಿದ್ದಾರೆ. ಇದು 12ನೇ ಇದು ಮಂಗಲ ಉಪನ್ಯಾಸ, ಇವತ್ತು ಕೊನೆಯದು. ಇದನ್ನು ಬಹಳ ಚೆನ್ನಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಈ 3 ಸಂಸ್ಥೆಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ವೇದಿಕೆಯಲ್ಲಿ ಉಪಸ್ಥಿತರಾದ ನಿತ್ಯಾನಂದ ಪೈಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿ ಮತ್ತು ಸಮಾಜದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿರುವಂಥವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾಗಿ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಮಿತ್ರಪ್ರಭಾ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮನ್ನು ಸ್ವಾಗತಿಸ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಳ್ಬೇಕಾದ್ರೆ ತಾವೆಲ್ಲರೂ ಕೂಡ ಇಲ್ಲಿ ಇದ್ದರೆ ಮಾತ್ರ ಕಾರ್ಯಕ್ರಮಕ್ಕೆ ಶೋಭೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ಇವತ್ತಿನ ಉಪಹಾರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥವರು ಸುಧಾಕರ್ ಶಾನುಭೋಗ್ ಮತ್ತು ಅವರ ಕುಟುಂಬಸ್ಥರು, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀ ಸದಾನಂದ ನಾರವಿ ಇವರಿಗೂ ಕೂಡ ತಮಗೂ ಕೂಡ ಸ್ವಾಗತ. ಈಗ ಇಷ್ಟು 1 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇದರ ಬಗ್ಗೆ ಒಂದು ಪ್ರಾಸ್ತಾವಿಕವಾದ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ನಾರಾಯಣ ಮೊಗಸಾಲೆ. ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತು ಅಥವಾ ಅಧ್ಯಕ್ಷರ ಮಾತು ಎಂಬುದೂ ಇಲ್ಲ. ಆದರೆ ಇವತ್ತು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ನಾವು 4-6 ಮಂದಿ ಯೋಜಿಸಿದ್ದರಿಂದ 2 ಮಾತನ್ನು ನಿಮ್ಮ ಮುಂದೆ ಇಷ್ಟಪಡ್ತೇನೆ. ಕಾರ್ಕಳದಲ್ಲಿ ದೂರದ ಕಾಂತಾವರದಿಂದ ಬಂದು ನಾವು ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯವೇ ಎಂಬ ಕಲ್ಪನೆಯನ್ನು ನೆರವೇರಿಸಿಕೊಟ್ಟವರು 2 ಪ್ರಮುಖ ವ್ಯಕ್ತಿಗಳು. ಒಬ್ಬರು ನಿತ್ಯಾನಂದ ಪೈ, ಇನ್ನೊಂದು ಇತರ ಪ್ರಭಾವಿಗಳು. ಈ ಸೂಚನೆಯನ್ನು ನಾನು ಕೊಟ್ಟಾಗ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೂಚನೆಯನ್ನು ಕೊಟ್ಟಾಗ ಇವರಿಬ್ಬರು ಇಲ್ಲಿಯ ಕಾರ್ಕಳ ಸಮಿತಿಯ ಘಟಕದಲ್ಲ ಪದಾಧಿಕಾರಿಗಳಾಗಿದ್ದರು. ಖಂಡಿತ ಬನ್ನಿ ಅಂತ ಹೇಳಿದರು. ಕಾರ್ಕಳಕ್ಕೆ ದೊಡ್ಡ ಇತಿಹಾಸ ಇದೆ. ಇಲ್ಲಿ ರಾಮಚಂದ್ರರವರು ಸುಮಾರು 8 ವರ್ಷಕ್ಕೂ ಮಿಕ್ಕಿ ದಶಮಾನೋತ್ಸವ ಆದ ನೆನಪಿದೆ. ಎಷ್ಟೊಂದು ಸರಿಯಾಗಿ ನೆನಪು ಬರುವುದಿಲ್ಲ. ಇಲ್ಲಿ ನಿರಂತರವಾಗಿ ಸಾಹಿತ್ಯ ಸಂಘದಿಂದ ಕಾರ್ಯಕ್ರಮ ನಡೆಸಿದ್ದಾರೆ. ಪ್ರಕಾಶನೆ ಮತ್ತು ಇನ್ನು ಅನೇಕ ಸಂಗೀತ ಆಸಕ್ತರಿಂದ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಹಾಗಾಗಿ ನಮಗೆ ಒಂದು ರೀತಿಯ ಆತಂಕ, ಇನ್ನೊಂದು ರೀತಿಯ ಭಯ ಇತ್ತು. ಕಾರ್ಕಳದಲ್ಲಿ ಏನಾಗ್ತದೆ ಏನೋ. ನಮ್ಮ ಭಯ, ಆತಂಕ ಎಲ್ಲವನ್ನು ನೀವು ನಿವಾರಿಸಿದ್ದೀರಿ. ಈ ಕಾರ್ಕಳ ಸುತ್ತಮುತ್ತಲಿನ ಕಾರ್ಕಳದ ಎಲ್ಲ ಗಣ್ಯ ನಾಯಕರು, ವಿಶೇಷವಾಗಿ ಹೆಣ್ಮಕ್ಕಳು ನಮ್ಮನ್ನು ಹರಿಸಿದ್ದಾರೆ, ಬಂದಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮೊದಲ 2 ವರ್ಷ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಉಪನ್ಯಾಸಗಳನ್ನು ಏರ್ಪಡಿಸಿದ್ವಿ. ಅದು ಸಹ ತುಂಬ ಚೆನ್ನಾಗಿ ನಡೆದಿತ್ತು. ಆದರೆ ಬಿಡಿಯಾದ ಉಪನ್ಯಾಸಗಳಿಂದ ಹೆಚ್ಚು ಸಾಧ್ಯಕ್ಕೆ ಇಲ್ಲ ಅಂತ ಹೇಳಿ ಒಂದು ಉಪನ್ಯಾಸಗಳ ಕಾರ್ಯಕ್ರಮವನ್ನು 2024ರಲ್ಲಿ ನಾವು ಮಾಡಿದೆವು. ಅದು ಬಹಳ ಫಲಪ್ರದ ಆಯಿತು. ಅದು ಈಗ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. 11 ಜನ ಲೇಖನ ಬರೆದು ಕೊಟ್ಟಿದ್ದಾರೆ. ಇನ್ನು ಒಬ್ಬರದ್ದು ಅವರ ಕೌಟುಂಬಿಕ ಅನಾರೋಗ್ಯದವರ ಮಾವನ ಅನಾರೋಗ್ಯದಿಂದಾಗಿ ಅವರು ಬರೀಲಿಕ್ಕಾಗಲಿಲ್ಲ. ಆದಿತ್ಯವಾರದೊಳಗೆ ಕೊಡ್ತೇನೆ ಹೇಳಿದ್ದಾರೆ. ಅದು ಪುಸ್ತಕ ರೂಪದಲ್ಲಿ ಬರುತ್ತದೆ. ನಿಮಗೆಲ್ಲ ಅದನ್ನು ದಶೋಪನಿಷತ್ತಿನ ದರ್ಶನವನ್ನು ಮಾಡುವ ಭಾಗ್ಯ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ.
ಅನಂತರ ನಾವು ವಿಶೇಷವಾಗಿ ಎತ್ತಿಕೊಂಡದ್ದು ರಾಮಾಯಣ ಮತ್ತು ಮಹಾಭಾರತವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು ಅಂತ. ನಾವೆಲ್ಲ ಇಲ್ಲಿ ಸೇರುವವರು ಹೆಚ್ಚಿನಾಗಿ ಇಳಿ ವಯಸ್ಸರು. ನಾನು ಸಣ್ಣದಿರುವಾಗ ನನ್ನ ಅಜ್ಜಿಗೆ ನನ್ನ ಸೋದರ ಮಾವ ಇಡೀ ರಾಮಾಯಣವನ್ನು ಓದಿ ಹೇಳ್ತಿದ್ರು. ದಿನ ಸಂಜೆ 6 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೆ ಹೇಳ್ತಿದ್ರು. ಅದು ಇತ್ತು. ನನ್ನ ಹೆಂಡತಿಗೂ ಹೇಳ್ತಿದ್ರು. ಮತ್ತು ನಿಮ್ಮಲ್ಲಿ ಅನೇಕರು ಬಯಸಿದ್ದನ್ನು ನೀವೆಲ್ಲ ಬಂದು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಇದನ್ನು ಯಾರಿಂದ ಮಾಡಿಸಬಹುದು ಅಂತ ಹೇಳುವಾಗ ಇಲ್ಲಿ ಒಂದು 2-3 ಸಲ ಗಮಕ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳುವುದನ್ನು ನೆರವೇರಿಸಿಕೊಟ್ಟಂಥ ವ್ಯಾಖ್ಯಾನಕಾರರಾದ ರಾಘವೇಂದ್ರ ರಾಯರ ಹೆಸರು ಮುಂದೆ ಬಂತು. ಆಗ ಬೇರೆ ಬೇರೆ ಜನರಿಂದ ಮಾಡಿಸಬಹುದು ಅಂತ ಹೇಳಿದರು. ಅದರ ಸಂಕಷ್ಟ ನನಗೆ ಗೊತ್ತು. ದಶೋಪನಿಷತ್ತುಗಳನ್ನು ಮಾಡಿಸುವಾಗ 12 ಜನರನ್ನು ಹುಡುಕುವುದು ಕಷ್ಟ ಆಗಿತ್ತು. ಹುಡುಕಿ ಅವರನ್ನು ಅವರ ಬಯಲಾಟವನ್ನೆಲ್ಲ ಹಾಕಿ ಸಂಕ್ಷಿಪ್ತ ಮಾಡಿ ನಮ್ಮ ನಾರಾವಿಯವರ ಸಹಕಾರದಿಂದ ಆಮಂತ್ರಣವನ್ನು ಅದನ್ನು 10 ಪುಟ ಕೊಡ್ತಿದ್ರು. ಅದನ್ನು ನಾವು ಒಂದು 25 ವಾಕ್ಯದ ಒಳಗೆ ಹಿಡಿಸಬೇಕು. ಎಷ್ಟು ಕಷ್ಟ ಅಂತ ನಮಗೆ ಅದೆಲ್ಲ ಈ ವಯಸ್ಸಿನಲ್ಲಿ ಮಾಡುವಂಥದ್ದಲ್ಲ ಅಂತ ಹೇಳಿ ನಾವು ಒಬ್ಬರಿಂದೇ ಮಾಡಿಸುವಂತ ಹೇಳಿದೆವು. ಇನ್ನು ಒಂದು ಸಣ್ಣ ಗೊಂದಲ ಆಗ್ತಿದೆ. 12 ಜನರಿಂದ ಮಾಡಿಸಿದ್ರೆ ಪ್ರತಿಯೊಬ್ಬರು ರಾಮಾಯಣದ ಬಗ್ಗೆ ಒಂದು ಭಾಷಣ ಬಿಟ್ಟು ಮತ್ತೆ ಕಥೆಯನ್ನು ಮುಂದುವರಿಸ್ತಿದ್ರು. ಅದು ಬೇಡ, ರಾಘವೇಂದ್ರ ರಾಯರು ಆಗ್ಬೋದು ಅಂತ ನಾನು ಹೇಳಿದ್ದಕ್ಕೆ ಎಲ್ಲರೂ ನೀವು ಒಪ್ಪಿಕೊಟ್ರಿ. 12 ಉಪನ್ಯಾಸಗಳನ್ನು ಎಷ್ಟು ಚಂದ ಮಾಡಿಕೊಟ್ಟಿದ್ದಾರೆ ಅಂದರೆ ಬಹುಶಃ ಬನ್ನಂಜಿಯವರಿಗೆ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲದ ರೀತಿ ಬನ್ನಂಜಿಯವರದ್ದು ನಮ್ಮ ತೇಜಸ್ವಿಯ ಬರದ ಹಾಗೆ ಮಧ್ಯ ಮಧ್ಯದಲ್ಲಿ ಹಾಸ್ಯ, ಅವರ ಅನುಭವ ಅದನ್ನೆಲ್ಲ ಹೇಳಿ ರಂಜನೀಯವಾಗಿ ಕೊಂಡೋಗ್ತಿದ್ರು. ಇವರದ್ದು ಗಂಭೀರವಾದ ಉಪನ್ಯಾಸ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹಾಗೆ ಒಂದು ಗಂಭೀರವಾದ ತತ್ವದರ್ಶನವನ್ನು ನಮಗೆ ಮಾಡಿದ್ದಾರೆ. ಮತ್ತು ಅವರ ನೆನಪಿನ ಶಕ್ತಿ ಎಷ್ಟು ಅದ್ಭುತ ಅಂತ ಹೇಳಿದರೆ, ಪ್ರತಿಯೊಂದು ಇಷ್ಟು ಸಣ್ಣ ಅದರಲ್ಲಿ ವ್ಯಕ್ತಿ ರಾಮಾಯಣದಲ್ಲಿ ಬರುವ ವ್ಯಕ್ತಿಯ ಹೆಸರನ್ನು ಸಮೇತ ಇಲ್ಲಿ ಒಂದು ಪುಸ್ತಕ ಅಥವಾ ಕಾಗದ ಹಿಡಿದುಕೊಳ್ಳದೆ ಅವರು ಹೇಳಿದ್ದಾರೆ. ಇದೊಂದು ಅದ್ಭುತವಾದ ಕಾರ್ಯ. ನಮಗೆ ಗಂಡ ಹೆಂಡತಿಗೆ ಇಬ್ಬರಿಗೂ ರಾಮಾಯಣ ಮುಗೀತಲ್ಲ ಅಂತ ಕಾಣಲಿಕ್ಕೆ ಶುರುವಾಗಿದೆ. ಇವತ್ತು ನನ್ನ ಹೆಂಡತಿ ಬರುವವಳಿದ್ದಿಲ್ಲ. ಅವಳು ಬೆಳಗ್ಗೆಯಿಂದ ಅಸೌಖ್ಯದಲ್ಲಿದ್ದರು. ಆದರೆ ಇದು ಮಂಗಲ ನೋಡಲೇಬೇಕು ಅಂತ ಅವಳು ಹೇಳಿದ್ರು. ಮಧ್ಯದಲ್ಲಿ ಏನಾದರೂ ಆದರೆ ನೀನು ವಾಪಸ್ ನಾನು ಸಹ ಬರ್ತೇನೆ, ನೀನು ಬಾ ಅಂತ ಹೇಳಿ ಧೈರ್ಯ ಕೊಟ್ಟು ಬರ್ತಿದ್ದೇನೆ. ಅಂದರೆ ಎಷ್ಟು ಆಕಸ್ಮಿಕವಾಗಿತ್ತು ಅಂತ ನೀವು ತಿಳ್ಕೊಂಡಿದ್ದೀರಿ. ನಾನು ಸ್ವಲ್ಪ ಭಾವೋದ್ವೇಗದ ವ್ಯಕ್ತಿ. ನಾನು ವೈಯಕ್ತಿಕವಾಗಿ ರಾಘವೇಂದ್ರ ರಾಯರಿಗೆ ಋಣಿಯಾಗಿದ್ದೆ. ಮುಂದಿನ ಕಾರ್ಯಕ್ರಮ ಮಹಾಭಾರತ. ರಾಘವೇಂದ್ರ ರಾಯರನ್ನು ಒಬ್ಬರನ್ನು ಇನ್ನೊಬ್ಬರೊಟ್ಟಿಗೆ ಹೋಲಿಸಬಾರದು. ರಾಘವೇಂದ್ರ ರಾಯರಷ್ಟೇ ಸಮರ್ಥವಾಗಿ ಇದನ್ನು ಮಾಡುವವರು ವಿನಾಯಕ ಭಟ್ಟ ಗಾಳಿಮನೆ ಅಂತ ಆಳ್ವಾಸ್ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅವರು ಇದೇ ಜನವರಿ 24ರಿಂದ ಮಹಾಭಾರತವನ್ನು ಪ್ರಾರಂಭ ಮಾಡ್ತಾರೆ. ಅವರು ಇಷ್ಟು ಚೆನ್ನಾಗಿ ನಡೆಸಿಕೊಡ್ಬೋದು ಅಂತ ಹೇಳುವ ಒಂದು ಆಶಯ ನನಗಿದೆ ಮತ್ತು ನಿರೀಕ್ಷೆಯು ನನಗಿದೆ, ಮಾಡಿಕೊಡ್ತಾರೆ. ನೋಡಿ, ಇದು ಒಂದು 4 ವರ್ಷ 48 ತಿಂಗಳು ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದಂದರೆ ಸಾಮಾನ್ಯದ ಕೆಲಸ ಅಲ್ಲ. ಇದರಲ್ಲಿ ಬೆನ್ನೆಲುಬಾಗಿ ನಿಂತವರು ಇಬ್ಬರು ಹಾಗೆ ಹೇಳಿದಾಗೆ ಮೊದಲಿನ 4 ಕಾರ್ಯಕ್ರಮಗಳ ಉಪಹಾರದ ವೆಚ್ಚವನ್ನು ಕೊಡ್ತೇನೆ, ದುಡ್ಡಿಲ್ಲದಿದ್ದರೆ ಕೈಯಿಂದ ನಾನೇ ಕೊಡ್ತೇನೆ ಅಂತ ಹೇಳಿದವರು, ಧೈರ್ಯ ತುಂಬಿದವರು ನಿತ್ಯಾನಂದ ಪೈಗಳು ನನ್ನ ಮನೆಗೆ ಬಂದಿದ್ದರು. ಆವತ್ತಿನಿಂದ ಇವತ್ತಿನ 47 ಕಾರ್ಯಕ್ರಮಗಳಿಗೆ ಸಮೇತ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ತನ್ನ ಮನೆಯ ಕಾರ್ಯಕ್ರಮವೇ ಎಂಬಂತೆ ನಡೆಸಿಕೊಂಡವರು ವಿತರಪ್ರನಾಯಕ. ಅವರು ನಾನು ಯಾಕಂದರೆ ಇದರ ಈ ಯಶಸ್ಸು ನಮ್ಮದಲ್ಲ, ನಿಮ್ಮದು ಮತ್ತು ಈ ವೇದಿಕೆಯಲ್ಲಿ ಕುಳಿತ ಈ ಇಬ್ಬರ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಋಣಿಯಾಗಿದ್ದೇನೆ. ಮುಂದೆಯೂ ನಾನು ಎಷ್ಟು ದಿವಸ ಇರ್ತೇನೋ ಇಲ್ವೋ ಗೊತ್ತಿಲ್ಲ. ಈಗ ನಮಗೆ ಹೆಸರಿಗೆ ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಮತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಲ್ಲ, ನಾನು ಕನ್ನಡ ಸಂಘದ ಅಧ್ಯಕ್ಷನಾಗಿದ್ದೆ. ಬಹಳ ಸಮಯ ನನಗೆ ಅಧ್ಯಕ್ಷ ಅಂತ ಹೇಳ್ತಿರೋದು. ನಾನು ಕೆಳಕೂತ್ಕೊಳ್ತೇನೆ ಅಲ್ಲ ಅಂತ ಹೇಳಿದ್ರು ಬಿಡಲಿಲ್ಲ. ಅದು ನಿಮ್ಮ ದೊಡ್ಡತನ ಇರಲಿ. ಈಗ ನಾವು ಈ ಸಾಂಕೇತಿಕವಾಗಿ ಈ ಇಬ್ಬರನ್ನು, ಒಂದು ಈ ರಾಘವೇಂದ್ರ ರಾಯರನ್ನು ಒಂದು ಸಾಂಕೇತಿಕವಾಗಿ ಗೌರವಿಸಬೇಕಂತ ಮಾಡಿದ್ದೇವೆ. ಪ್ರಾರಂಭದ ದಿನದಲ್ಲಿ ಒಂದು ಮಾನಪತ್ರ ಎಲ್ಲ ಕೊಟ್ಟಿದ್ದೇವೆ. ಇನ್ನೊಂದು ಸುಮಾರು 1.5 ವರ್ಷ ಕ್ಷಮಿಸಿ, ಶಾರ್ಪರಿ ಅವರು ಅದ್ಭುತವಾಗಿ ಪ್ರಾರ್ಥನೆಯನ್ನು ಮಾಡಿ ನಾವೆಲ್ಲ ಮೈಮರೆಯುವ ಹಾಗೆ ಮಾಡಿದ್ದಾರೆ. ಅವರನ್ನು ಸಾಂಕೇತಿಕವಾಗಿ ಗೌರವಿಸಬೇಕು. ಅವರು ನಮ್ಮ ಸನ್ಮಾನಕ್ಕಿಂತ ದೊಡ್ಡವರು, ಆದರೆ ನಮ್ಮದು ಕಿಂಚಿತ್ ಸನ್ಮಾನ, ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸುತ್ತಿದ್ದೇನೆ. ನಿತ್ಯಾನಂದ ಪೈಯವರು ಮತ್ತು ನಮ್ಮ ಮಿತ್ರಪ್ರಭಾ ಅಕ್ಕನವರು ಮತ್ತು ನಮ್ಮ ಸಂಘದ ಬೆನ್ನೆಲುಬಾಗಿರುವ ಸದಾನಂದ ನಾರಾವಿಯವರು 3 ಜನರು ವೇದಿಕೆಗೆ ಬಂದು ಒಬ್ಬೊಬ್ಬರನ್ನು ಗೌರವಿಸಬೇಕು ಅಂತ ವಿನಂತಿಸಿದೆ.
ನಮ್ದು ಗಾಂಧಿ ನೂಲಿನ ಹಾರ ಅಂದ್ರೆ ಬಹಳ ವಿಶೇಷ. ಎಲ್ಲ ಹಾರಗಳನ್ನು ಬಿಸಾಡ್ತಾರೆ, ಇದನ್ನು ಬಿಸಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನೆಯಲ್ಲಿ ದೇವರ ಕುಂಡದ ಎದುರು ಇಡಬೇಕು ಅಂತ ಹಾರ, ಅದನ್ನು ಹಾಕ್ತಾ ಇದ್ದಾರೆ. ನಾವು ನಮ್ಮ 3 ಕಂಪನಿಗಳ ವತಿಯಿಂದ ಮಾಡ್ತಾರೆ. ನಮ್ಮ ಒಟ್ಟಿಗೆ ಇರ್ಬೇಕು. ಬನ್ನಿ ಇಲ್ಲಿ ಬನ್ನಿ. ಹೌದು, ಬರ್ತಿದೆ. ಎಲ್ಲ ಸಂತೋಷ ಪಡುವ ಹಾಗೆ ತುಂಬ ಚಂದವಾಗಿ ಸಾಂಕೇತಿಕವಾಗಿ ಸನ್ಮಾನಿಸಿದೆವು. ಇವತ್ತು ಶಾರ್ವರಿಯ ಜನ್ಮದಿನ. 3 ಜನ್ಮದಿನಗಳನ್ನು ಅವಳು ನೋಡಬೇಕು, ಅದನ್ನು ನಾವು ನೋಡಬೇಕು ಅಂತ ಹೇಳಿ ಅವಳು ಹಾಡುತ್ತಲೇ ಇರಬೇಕು, ಕಾರ್ಯಕ್ರಮಕ್ಕೆ ಒಂದು ಕೀರ್ತಿಯನ್ನು ತರಬೇಕಂತ ನಾನು ಹಿರಿಯನಾಗಿ ಹಾರೈಸ್ತೇನೆ. ನೀವೆಲ್ಲರೂ ಹಾರೈಸಬೇಕಂತ ಹೇಳಿ ಪ್ರಾರ್ಥಿಸ್ತೇನೆ. ಜೊತೆಗೆ ಅವರ ಹಿಂದೆ ನಿಂತ ಅವರ ಅಜ್ಜ ಅಜ್ಜಿ, ನಮ್ಮ ಕಮಲಾಕ್ಷ ಕಾಮತರು ಮತ್ತು ಅವರ ಶ್ರೀಮತಿ, ಅವರ ಹೆಸರು ಗೊತ್ತಿಲ್ಲ ನನಗೆ, ಸುಧಾಕರ್ ಶಾನುಭಾಗು ಮತ್ತು ಅವರ ಶ್ರೀಮತಿಯವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ನಾಡ್ದು ಶನಿವಾರ ಇದೇ ಹೊತ್ತಿಗೆ ಮುದ್ದು ಮೋಹನ್ ಅಂತ, ನಾನು ಪ್ರಕಟಣೆಯನ್ನು ಈಗಲೇ ಹೇಳಿಬಿಡ್ತೇನೆ. ಮುದ್ದು ಮೋಹನ್ ಅಂತ ಉಡುಪಿ ಜಿಲ್ಲಾಧಿಕಾರಿಯಾಗಿದ್ದವರು, ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ದೊಡ್ಡ ಹೆಸರು. ಕಾಂತಾವರ ಕನ್ನಡ ಸಂಘಕ್ಕೆ 50 ವರ್ಷ ಈಗ. ಹಾಗಾಗಿ ಅವರು ನೀವು ಏನೂ ನನಗೆ ಕೊಡೋದು ಬೇಡ, ನಾನು ಬಂದು ಒಂದು ಕಾರ್ಯಕ್ರಮ ಕಾಂತಾವರದಲ್ಲಿ ಮಾಡ್ತೇನೆ ಹೇಳಿದ್ರು. ಕಾಂತಾವರದಲ್ಲಿ ಕೇಳುವವರು ಬಹಳ ಕಡಿಮೆ, ಸಂಗೀತ ಆಸಕ್ತರು ಕಡಿಮೆ. ಹಾಗಾಗಿ ನಾನು ನಿತ್ಯಾನಂದ ಪೈ ಅವರ ಹತ್ರ ಮಾತಾಡಿ ಇದರ ಎಲ್ಲ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸಿ ಇಲ್ಲಿ ಅದನ್ನು ಮಾಡಬೇಕಂತ ಕೇಳಿಕೊಂಡಿದ್ದೇನೆ. ಒಪ್ಪಿದ್ದಾರೆ. ಶಾಸ್ತ್ರೀಯ ಸಂಗೀತ ಸಭಾದ ಆಶ್ರಯದಲ್ಲಿ ನಾವು ನಾಡ್ದು ಶನಿವಾರ ಇಲ್ಲಿ ನಡೆಸ್ತೇವೆ. 5 ಗಂಟೆಗೆ ನೀವೆಲ್ಲ ಬರಬೇಕು. ಸುಮಾರು 7:30-8 ಗಂಟೆಯವರೆಗೆ ನಡೆಯಬಹುದು. ಅದರ ಮುಂದಿನ ಆದಿತ್ಯವಾರ ಅಂದರೆ 28ನೇ ತಾರೀಕಿಗೆ ಕಾಂತಾವರ ಕನ್ನಡ ಸಂಘದ 2ನೇ ಕಾರ್ಯಕ್ರಮ, 50ರ ಸಂಭ್ರಮದ 2ನೇ ಕಾರ್ಯಕ್ರಮ. 8 ಜನರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಆಮಂತ್ರಣ ಹೆಚ್ಚಿನವರಿಗೆ ಕೊಟ್ಟಿದ್ದೇವೆ. ಆಸಕ್ತರು ನಮ್ಮ ಕಾರ್ಯದರ್ಶಿ ಅವರಿಂದ ತಗೊಳ್ಬೇಕು, ಅಲ್ಲಿಗೂ ಬರಬೇಕು. ಬೆಳಗಿನ ಉಪಹಾರ, ಮಧ್ಯಾಹ್ನದ ಸಿಹಿ ಭೋಜನದಲ್ಲಿಯೂ ಭಾಗವಹಿಸಿ ಕಾಂತಾವರ ಕನ್ನಡ ಸಂಘವನ್ನು ಹರಿಸಬೇಕಂತ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತೇನೆ. ಪ್ರಸಾದಿಯವರು ನಮ್ಮ ಉಪನ್ಯಾಸಕರನ್ನ ಹಾಗೂ ಇಷ್ಟು ದಿನಗಳ ಕಾಲ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಶಾಲೆಗಳನ್ನು ಸನ್ಮಾನಿಸಿದ್ದಾರೆ. ಈ 12 ತಿಂಗಳಿಂದ ಈಗ ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕಾರ್ಕಳದ ಒಂದು ಸಾಹಿತ್ಯ ಸಂಘದ ವೇದಿಕೆ ಇದು. ಇಲ್ಲಿ ಬರುವಂಥವರೆಲ್ಲರೂ ಸಹ ನಿಜವಾಗ್ಲೂ ಸಹ ಆ ಸಾಹಿತ್ಯವನ್ನು ಆಸಕ್ತಿಯಿಂದ ಆಸ್ವಾದಿಸುವುದಕ್ಕಾಗಿ ಬರುವವರು. ಹಾಗಾಗಿ ಈ ಒಂದು ನಮ್ಮ ಗುಂಪು ಇದು ಖಂಡಿತ ಸಹ ಮುಂದಿನ ದಿನಗಳಲ್ಲಿಯೂ ಕೂಡ ನೀವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವಿಲ್ಲಿ ಆಯೋಜನೆ ಮಾಡಿದ್ದೀರಿ, ಮುಂದುವರಿತಾ ಇದೆ. ಇದಕ್ಕೆ ನಮ್ಮ ಕಾರ್ಕಳದ ಎಲ್ಲ ಸಾಹಿತ್ಯ ಬಂಧುಗಳು, ಸಾಹಿತ್ಯಾಸಕ್ತರು ಖಂಡಿತ ಪ್ರೋತ್ಸಾಹವನ್ನು ಕೊಡುತ್ತಾರೆ. ನೀವು ಆ ಬಗ್ಗೆ ಚಿಂತೆ ಮಾಡೋದು ಬೇಡ. ಮಿತ್ರಪ್ರಭಾ ಮೇಡಮ್ ಹಾಗೂ ನಿತ್ಯಾನಂದ ಪೈ ಅವರ
ಒಂದು ಮುಂದಾಳುತನದಲ್ಲಿ ನಾವು ಅವರ ಬೆನ್ನ ಹಿಂದೆ ಇದ್ದು ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಭರವಸೆ ಈ ಸಂದರ್ಭದಲ್ಲಿ ನಾನು ನೀಡುತ್ತಾ ಈ ಇಬ್ಬರಿಗೂ ಸಹ ನಾವು ಆಶೀರ್ವಾದ ಮಾಡುವಂತಹ ಸಂದರ್ಭ ಅಲ್ಲ, ಆದರೂ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ನಾವೆಲ್ಲರೂ ಅಯೋಧ್ಯೆಗೆ ಹೋಗುವುದೇ ಬೇಡ, ಯಾಕಂದರೆ ಎಲ್ಲರೂ ಹಿರಿಯರು ಇಲ್ಲಿ ಬಂದು ಕೂತು ಕೇಳಿ ರಾತ್ರಿ ಮಲಗುವಾಗ ಅವರ ಮಾತುಗಳು ಮತ್ತಷ್ಟು ಕಿವಿಯಲ್ಲಿ ಕೇಳುವ ಹಾಗೆ ಆಗುವಂತಹ ಒಂದು ಸಂದರ್ಭಗಳು ನನ್ನಲ್ಲಿ ಆಗಿದೆ, ಹಾಗೆ ಎಲ್ಲರಿಗೂ ಸಹ ಹಾಗೆ ಆಗಿರ್ಬೋದು ಅಂತ ಅನ್ನಿಸ್ಕೊಳ್ತಾ ಇದ್ದೇನೆ. ನಾನು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ತಾವು ಉಪನ್ಯಾಸವನ್ನು ನೀಡಿದ್ದೀರಿ ಸರ್. ನಿಮ್ಮ ಜೀವನದಲ್ಲಿ ನಮ್ಮ ನಾಡಿನಾದ್ಯಂತ ಅಥವಾ ಪರ ಊರಿಗೂ ಕೂಡ ಈ ಒಂದು ಇಂತಹ ಸಂದರ್ಭ ನಿಮ್ಮನ್ನು ಹರಸಿಕೊಂಡು ಬರಲಿ. ನೀವು ನಮ್ಮ ಈ ಒಂದು ಭಾರತದ ಸಂಸ್ಕೃತಿಯನ್ನು ಮತ್ತಷ್ಟು ಉಳಿಸಿಕೊಂಡು ಹೋಗುವಂಥ ಈ ಕಾರ್ಯಕ್ಕೆ ದೇವರು ನಿಮಗೆ ಆರೋಗ್ಯ ಕೊಡ್ಲಿ ಅಂತೇಳಿ ಶುಭ ಹಾರೈಕೆಗಳನ್ನು ಇಲ್ಲಿ ಬಂದಿರುವಂಥ ಎಲ್ಲ ಸಹೃದಯ ಬಂಧುಗಳ ಪರವಾಗಿ ದೇವರ ಹತ್ರ ಬೇಡುತ್ತಾ ಇದ್ದೇನೆ. ಶ್ರೀರಾಮಚಂದ್ರನ ಶ್ರೀರಕ್ಷೆ ನಿಮ್ಮೊಂದಿಗೆ ಇರಲಿ ಅಂತ ಹೇಳುತ್ತಾ ಸರ್ ತಮಗೆ ಈಗ ಸಮಯವನ್ನು ನೀಡ್ತಾ ಇದ್ದೇವೆ. ಬನ್ನಿ ಇಂದಿನ ಕಾರ್ಯಕ್ರಮಕ್ಕೆ. ಅಂಬುಜ ಜನ್ಮ ಮುಖೇಡ್ಯಂ ಕಂಬುಗ್ರೀವಂ ನವಾಂಬುರುಹನೇತ್ರಂ ಸ್ತಂಭೇರಮಾಸ್ಯಮಾದ್ಯಂ ಲಂಬೋದರಂ ಅಂಬಿಕಾಸುತಂ ವಂದೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ರಾಮಸಾಗರಗಾಮಿನಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನದ ಸುದೀರ್ಘ ಉಪನ್ಯಾಸ ಪರಂಪರೆಯ ಕೊನೆಯ ಮಂಗಲದ ಭಾಗ ಮಂಗಲಂ ಕೋಸಲೇಂದ್ರಾಯ ಈ ಉಪನ್ಯಾಸದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗಣ್ಯರಿಗೆ ಮೊದಲಾಗಿ ವಂದಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿದ್ದು ಸಹೃದಯತೆಯಿಂದ ಸುದೀರ್ಘ ಕಾಲ ಉಪನ್ಯಾಸವನ್ನು ಆಲಿಸ್ತಾ ಬಂದಂಥ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಮುಖ್ಯ ಕಾಲಘಟ್ಟ ರಾಮ ರಾವಣರ ಯುದ್ಧದ ವೈಭವದ ಕೆಲವು ಘಟನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಕತೆ ಹೀಗಾಗಿದೆ. ಅಸಾಧ್ಯವಾಗಿರತಕ್ಕಂಥ ಭೋರ್ಗರೆಯುವಂತಹ ಸಾಗರವನ್ನು ದಾಟುವುದೇ ಸಾಧ್ಯವಿಲ್ಲ, ಈ ಬಗೆಯಲ್ಲಿ ಯೋಚಿಸಿದಂತಹ ವ್ಯಕ್ತಿಗಳಿದ್ದರೆ ಅದನ್ನು ಸುಳ್ಳಾಗಿಸಿದ್ದಾನೆ ಹನುಮ. ದೂರದ ಸ್ವರ್ಣಲಂಕೆಯಲ್ಲಿರತಕ್ಕಂಥ ಸೀತೆಯನ್ನು ನೋಡಿ ಬಂದು ರಾಮಚಂದ್ರನಿಗೆ ಕಥೆಯನ್ನು ಹೇಳಿದ್ದಾನೆ. ಸ್ವರ್ಣಲಂಕೆಯಲ್ಲಿ ವೈದೇಹಿ ಕ್ಷೇಮದಿಂದ ಇದ್ದಾಳೆ ರಾಮಚಂದ್ರ, ಆಕೆಯನ್ನು ಕಣ್ಣಾರೆ ಕಂಡು ಬಂದವನಿದ್ದೇನೆ, ಆಕೆ ನೀಡಿದಂತಹ ವಾರ್ತೆಯನ್ನು ಹೊತ್ತು ತಂದವನಿದ್ದೇನೆ, ಆಕೆ ಕೊಟ್ಟಂತಹ ಸುವಸ್ತುವನ್ನು ತಂದಿದ್ದೇನೆ ಅಂತ ಹೇಳಿ ರಾಮಚಂದ್ರನಿಗೆ ಚೂಡಾಮಣಿಯನ್ನು ಒಪ್ಪಿಸ್ತಾ ಇದ್ರೆ ಯಾವ ಜನ್ಮದ ಸಂಬಂಧ ಇದು? ಅರಣ್ಯದ ಮಧ್ಯದಲ್ಲಿರತಕ್ಕಂಥ ಸಾಮಾನ್ಯ ಕಪಿಯೊಂದು ರಾಮನ ಕಾರ್ಯಕ್ಕೋಸ್ಕರ ಇಷ್ಟೊಂದು ಶ್ರಮವನ್ನು ವಹಿಸ್ತದೆ ಅಂತಾದರೆ ರಾಮನಿಗೆ ಅದೆಷ್ಟು ಆನಂದದಾಯಕವಾದಂಥ ವಿಷಯ ಅದು. ಊಹೆಗೆ ನಿಲುಕದಂಥ ಆನಂದವನ್ನು ಕರುಣಿಸಿದವನು ಹನುಮ. ಹೃದಯ ತುಂಬಿ ಬಂದಿದೆ ರಾಮಚಂದ್ರನಿಗೆ. ನನ್ನ ಮಡದಿಯಾದಂಥ ಸೀತೆಗೆ ಯಾವ ಆಶ್ವಾಸನೆಯನ್ನು ಕೊಟ್ಟು ಬಂದೆ ಹನುಮ? ರಾಮಚಂದ್ರ ಕೇಳ್ತಾ ಇದ್ರೆ ಅಲ್ಲೆಲ್ಲ ಕಪಿವೀರರ ನಡುವಿನಲ್ಲಿ ಹನುಮ ಉತ್ತರಿಸ್ತಾನೆ, ಇನ್ನು 1 ಮಾಸದ ಒಳಗಾಗಿ ರಾಮಚಂದ್ರ ಕಪಿಸೇನೆಯ ಜೊತೆಯಲ್ಲಿ ಸ್ವರ್ಣಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಕಪಿಗಳ ಅಟ್ಟಹಾಸದ ಧ್ವನಿ ಈ ಲಂಕೆಯಲ್ಲಿ ಮತ್ತೆ ಕೇಳುವಂತೆ ಆಗುತ್ತದೆ.
ರಾಮನ ಕೋದಂಡದ ಠೇಂಕಾರ ಕೇಳಿ ಬರುತ್ತದೆ. ಕಾಮ ಪೀಡಿತನಾಗಿ ಧೂರ್ತನಾಗಿ ವರ್ತಿಸ್ತಾ ಇರತಕ್ಕಂಥ ರಾವಣನ ಹನನ ರಾಮನ ಬಾಣಗಳಿಂದ ಆಗುತ್ತದೆ ಅಂತ ಆಶ್ವಾಸನೆಯನ್ನ ಸೀತಾದೇವಿಗೆ ಕೊಟ್ಟು ಬಂದಿದ್ದೇನೆ. ಇದನ್ನು ನೀನು ಸಾಧ್ಯವಾಗಿಸಬೇಕು ರಾಮಚಂದ್ರ. ಈ ಬಗೆಯಲ್ಲಿ ಹೇಳ್ತಾ ಇದ್ರೆ ನಾನು ಮಾಡಬಹುದಾದ ಕಾರ್ಯವನ್ನು ಊಹಿಸಿ ಹೇಳಿ ಬಂದವನಿದ್ದಾನೆ ಹನುಮ. ಸಂತೋಷವಾಗಿದೆ. 1 ಮಾಸದ ಒಳಗಾಗಿ ರಾವಣನ ಹನನವಾಗಬೇಕು, ಮತ್ತೆ ಸೀತೆಯನ್ನ ಹಿಂದಕ್ಕೆ ಕರೆದು ತರಬೇಕು ಅಂತ ಆದರೆ ಇನ್ನೂ ತಡ ಮಾಡುವುದಲ್ಲ, ವಿಳಂಬ ಸಲ್ಲದು. ಯೋಚನೆ ಮಾಡಿ ಸುಗ್ರೀವನನ್ನ ಕರೆದು ಹೇಳ್ತಾನೆ, ಸೇನೆ ಸಿದ್ಧವಾಗಲಿ, ಲಂಕೆಯ ಕಡೆಗೆ ನಮ್ಮ ಸೇನೆ ಹೋಗಬೇಕು. ಉತ್ಸಾಹದಿಂದ ಇರತಕ್ಕಂಥ ಸುಗ್ರೀವ ಹೇಳ್ತಾನೆ, ನಮ್ಮ ಸೇನಾಬಲ ಈಗಾಗಲೇ ಸಿದ್ಧವಾಗಿದೆ, ನಿನ್ನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದಾರೆ, ಹಾಗಾದರೆ ಹೊರಡಲೇಬೇಕು. ಈ ಬಗೆಯಲ್ಲಿ ಅವಸರವನ್ನ ಮಾಡ್ತಾ ಇದ್ರೆ ರಾಮಚಂದ್ರ ಒಂದು ಕಿವಿಮಾತಲ್ಲಿ ಹೇಳ್ತಾನೆ, ಅಷ್ಟು ಅವಸರ ಬೇಡ. ಶತ್ರುವಿನ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಶತ್ರುವಿನ ಬಲವನ್ನು ಅರಿಯುವ ಕೆಲಸ ಆಗಬೇಕು, ಅವನ ಸಾಮರ್ಥ್ಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಹನುಮ ಲಂಕೆಗೆ ಹೋಗಿ ಬಂದಿದ್ದಾನೆ ಅಂತಾದರೆ ಲಂಕೆಯ ಬಲ ಏನು ಎನ್ನುವುದು ಆತನಿಗೆ ತಿಳಿದಿರಲೇಬೇಕು. ಮೊದಲು ಹನುಮನನ್ನ ಈ ಕುರಿತಾಗಿ ನಾವು ಕೇಳಬೇಕು ಅಂತ ಹೇಳಿದ್ರೆ ಹನುಮ ಇದಿರು ಬಂದು ರಾಮಚಂದ್ರನಿಗೆ ವಂದಿಸಿ ಹೇಳ್ತಾನೆ, ಸ್ವರ್ಣ ಲಂಕೆ ಅದು ವೈಭವದಿಂದ ಕೂಡಿರತಕ್ಕಂಥ ಲಂಕೆ ಮಾತ್ರ ಅಲ್ಲ, ಸೇನಾಬಲವೂ ಕೂಡ ಬಲಿಷ್ಠವಾದದ್ದು. ರಾವಣನ ಬುಡದಲ್ಲಿ ಚತುರಂಗ ಸೇನೆ ಇದೆ, ರಥದಳ ಇದೆ, ಅಲ್ಲಿ ಅಶ್ವದಳವಿದೆ, ಗಜದಳವಿದೆ, ಸಮರ್ಥರಾದಂಥ ರಾಕ್ಷಸರಾದಂಥ ಕಾಲಾಳುಗಳಲ್ಲಿದ್ದಾರೆ. ಹಾಗಾಗಿ ಅದನ್ನು ಸಾಮಾನ್ಯವಾದದ್ದು ಅಂತ ಹೇಳಿ ಕಡೆಗಣಿಸುವಂತೆ ಇಲ್ಲ, ಆತನ ಸೇನಾಬಲವನ್ನು ನಿಕೃಷ್ಟ ಅಂತ ಭಾವಿಸುವಂತೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಶತ್ರುಗಳಿಂದ ಜಯಿಸಲು ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಲಂಕೆಯ ಸುತ್ತಲೂ 4 ಬಗೆಯ ದುರ್ಗಗಳನ್ನು ಆತ ನಿರ್ಮಾಣ ಮಾಡಿದ್ದಾನೆ. ಮೊದಲನೆಯದಾಗಿ ಜಲದುರ್ಗದ ನಿರ್ಮಾಣ, ಅತ್ಯಂತ ಚತುರತೆಯಿಂದ ನಿರ್ಮಾಣ ಮಾಡಿದಂತಹ ಜಲದುರ್ಗ ಅಲ್ಲಿದೆ. ವಿಶೇಷವಾಗಿ ತಂಪು ನೀರಿನಿಂದ ಕೂಡಿರತಕ್ಕಂಥ ಜಲದುರ್ಗ ಇದೆ, ಪ್ರವಾಹವಾಗಿ ಹರಿಯುತ್ತಾ ಇದೆ. ಆ ಜಲದುರ್ಗದ ನಡುವಿನಲ್ಲಿ ಕ್ರೂರವಾದಂತಹ ಹಸಿದ ಮೊಸಳೆಗಳು ಆಹಾರಕ್ಕೋಸ್ಕರ ಹಪಹಪಿಸ್ತಾ ಇವೆ. ಅಲ್ಲಿ ಚಿಕ್ಕ ಚಿಕ್ಕ ಸೇತುವೆಗಳನ್ನು ಅಲ್ಲಿ ಕಟ್ಟಿದ್ದಾರೆ. ಶತ್ರುಗಳು ಆಕ್ರಮಣಕ್ಕೆ ಬಂದು ಸೇತುವೆಯ ಮೇಲೆ ಕಾಲಿಟ್ಟ ಮರುಕ್ಷಣದಲ್ಲಿ ಆ ಸೇತುವೆಗಳನ್ನು ಎಳೆದು ಬಿಡ್ತಾರೆ ರಾಕ್ಷಸರು. ಮರುಕ್ಷಣದಲ್ಲಿ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವವರು ಕೆಲವರು, ಪ್ರವಾಹದ ತಣ್ಣನೆಯ ನೀರಿನಿಂದ ಸಾಯುವವರು ಕೆಲವರು, ಕ್ರೂರವಾದಂಥ ಮೊಸಳೆಗಳಿಗೆ ಆಹಾರವಾಗುವವರು ಕೆಲವರು. ಜಲದುರ್ಗ ಭಯಂಕರವಾದದ್ದು, ಸ್ವರ್ಣಲಂಕೆಯನ್ನು ಸುಲಭವಾಗಿ ಪ್ರವೇಶಿಸಲಾಗದು. ಇನ್ನು ಲಂಕೆ ಇರುವುದು ತ್ರಿಕೂಟ ಪರ್ವತದ ಮೇಲೆ, ಸುತ್ತಲೂ ಗಿರಿಗಳಿಂದ ಆವರಿಸಲ್ಪಟ್ಟಂತಹ ನಗರ ಅದು. ಪ್ರತಿಯೊಂದು ಗಿರಿಯ ಮೇಲೆ ಲಕ್ಷಾಂತರ ವೀರಭಟರಿದ್ದಾರೆ. ಗಿರಿಯನ್ನ ದಾಟಿ ಲಂಕೆಯ ಅರಮನೆಯನ್ನು ಪ್ರವೇಶಿಸುವುದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಅದು ಗಿರಿದುರ್ಗ ಅಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಬಲಿಷ್ಠವಾದಂಥ ಕಲ್ಲಿನ ಕೋಟೆಯನ್ನ ಕಟ್ಟಿದ್ದಾನೆ. ಇದು ಕೃತ್ರಿಮ ದುರ್ಗವಿದೆ ಅಲ್ಲಿ. ಆ ಕೋಟೆಯನ್ನ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. 4 ದಿಕ್ಕಿನಲ್ಲಿಯೂ ಕೂಡ ವಿಶಿಷ್ಟವಾದಂಥ ಬಲವನ್ನ ಅಲ್ಲಿ ರಾವಣೇಶ್ವರ ಇಟ್ಟಿದ್ದಾನೆ. ಪೂರ್ವ ದಿಕ್ಕಿನ ಕಡೆಗೆ ಹೋದರೆ 10,000 ರಾಕ್ಷಸ ಭಟರಿದ್ದಾರೆ. ಪಶ್ಚಿಮದ ದ್ವಾರದ ಕಡೆಗೆ ಹೋದರೆ 1,00,000 ಸೈನಿಕರಿದ್ದಾರೆ ಅಲ್ಲಿ. ದಕ್ಷಿಣ ದ್ವಾರವನ್ನ ನೋಡಿದರೆ 10,00,000 ಸೈನಿಕರಿದ್ದಾರೆ. ಉತ್ತರ ದ್ವಾರವೇ ಲಂಕೆಗೆ ಪ್ರಧಾನವಾದದ್ದು. ಕೋಟಿ ಸಂಖ್ಯೆಯ ವೀರರು ಕಾವಲು ಭಟರಾಗಿ ನಿಂತಿದ್ದಾರೆ. ಹಾಗಾಗಿ ಸೇನಾಬಲವನ್ನ ಮೀರಿ ಹೋಗುವುದು ಕಷ್ಟ ಸಾಧ್ಯ. ಇದೆಲ್ಲಕ್ಕಿಂತ ಮಿಗಿಲಾದಂತಹ ಭಯಂಕರವಾದಂತಹ ವನದುರ್ಗ ಹೊರಗಡೆಯಲ್ಲಿದೆ. ದಟ್ಟವಾದಂತಹ ಕಾಡುಗಳಿಂದ ಆವರಿಸಲ್ಪಟ್ಟದ್ದು ಲಂಕೆ. ಆ ಕಾಡಿನಲ್ಲಿ ಕ್ರೂರ ಮೃಗಗಳಿವೆ. ಹೋದಂತಹ ಸೈನಿಕರು ಆ ಕಾಡಿನ ನಡುವಿನಲ್ಲಿ ದಾರಿ ತಪ್ಪುತ್ತಾರೆ.
ಕಂದಕಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಂದಕದ ನಡುವೆ ಬಿದ್ದು ಸಾಯುವವರಿದ್ದಾರೆ. ಕ್ರೂರ ಮೃಗಗಳಿಗೆ ಆಹುತಿಯಾಗುವವರೆಷ್ಟೋ ಜನರಿದ್ದಾರೆ. ಹಾಗಾಗಿ ಈ 4 ದುರ್ಗಗಳನ್ನು ಭೇದಿಸಿ ಒಳಗಡೆಯಲ್ಲಿ ಲಂಕೆಯನ್ನು ಪ್ರವೇಶ ಮಾಡಿ ಗೆಲ್ಲಬೇಕು ಅಂತಾದ್ರೆ ವ್ಯವಸ್ಥಿತವಾದಂತಹ ಸೇನಾ ವ್ಯೂಹವನ್ನು ನಿರ್ಮಾಣ ಮಾಡಬೇಕು. ಈ ಬಗೆಯಲ್ಲಿ ಆಂಜನೇಯ ನುಡಿತಾ ಇದ್ರೆ ರಾಮನಿಗೆ ಈತನ ವಿವೇಚನಾ ಶಕ್ತಿ ಮತ್ತು ಸೂಕ್ಷ್ಮವಾದ ಪರೀಕ್ಷೆಯ ಶಕ್ತಿ ಮೆಚ್ಚುಗೆಯಾಯಿತಂತೆ. ಕೇವಲ ದೂತನಾಗಿ ಮಾತ್ರ ಹೋಗಿ ಬಂದವನಲ್ಲ, ಅಲ್ಲಿಯ ವ್ಯವಹಾರವನ್ನ, ಸೇನಾಬಲವನ್ನ, ಕೋಟೆಯ ಸ್ವರೂಪವನ್ನ ಎಲ್ಲ ಅರ್ಥ ಮಾಡಿಕೊಂಡು ಬಂದಿದ್ದಾನೆ ಅಂತ ಆದ್ರೆ ನಿಪುಣನಾದ ಮಂತ್ರಿ ಈತ ಸುಗ್ರೀವನಿಗೆ ಮೆಚ್ಚಿಕೊಳ್ಳುತ್ತಾನೆ. ಮತ್ತೆ ಮಾತು ಮುಂದುವರಿಸಿ ಕೇಳ್ತಾನೆ ರಾಮಚಂದ್ರ, ನೀನು ಹೀಗೆ ಹೋಗಿ ಹಾಗೆ ಬರುವವನಲ್ಲ ಹನುಮ, ಏನು ಸಾಧನೆ ಮಾಡಿ ಬಂದೆ? ಪರಾಕ್ರಮಿ ನೀನು, ಅತುಲ ಪರಾಕ್ರಮಿ ನೀನು. ಶತ್ರುವಿನ ರಾಜ್ಯವನ್ನ ಪ್ರವೇಶ ಮಾಡಿ ಸುರಕ್ಷಿತವಾಗಿ ಹಿಂತಿರುಗಿ ಬಂದಿ ಅಂತ ಆದ್ರೆ ಅಲ್ಲಿ ಬೇಡದ ಕೆಲಸವನ್ನ ಮಾಡಿಯೇ ಬಂದಿರ್ತಿ. ನಮ್ಮ ಗೆಲುವಿಗೆ ಪೂರಕವಾಗಿ ಯಾವ ಕೆಲಸವನ್ನ ಮಾಡಿ ಬಂದಿ ಹೇಳು ಅಂತ ಹೇಳ್ತಾನೆ. ಆಗ ಹನುಮ ಕೊಡತಕ್ಕಂಥ ಉತ್ತರ, ಜಲದುರ್ಗದ ನಡುವೆ ಇರತಕ್ಕಂಥ ಚಿಕ್ಕ ಸೇತುವೆಗಳನ್ನ ಕಾಲಿನಿಂದ ಕುಟ್ಟಿ ಪುಡಿ ಮಾಡಿದ್ದೇನೆ. ಕೃತ್ರಿಮವಾಗಿರತಕ್ಕಂಥ ಸೇತುವೆಗಳ ಭಯ ನಮಗಿಲ್ಲ. ಯಾವ ಕೃತ್ರಿಮವಾದ ಕೋಟೆಗಳಿವೆಯೋ ಅದನ್ನು ಬಲಿಷ್ಠವಾದ ವಜ್ರದಂಡದಿಂದ ಬಡಿದು ಪುಡಿ ಮಾಡಿದ್ದೇನೆ. ಕೋಟೆಯ ಕೆಲವು ದ್ವಾರಗಳು ಈಗಾಗಲೇ ಪುಡಿಯಾಗಿವೆ. ರಾಕ್ಷಸರ ಅರ್ಧ ಸೇನಾಬಲವನ್ನ ಅಶೋಕವನದಲ್ಲಿ ಸಂಹರಿಸಿದವನಿದ್ದೇನೆ. ರಾವಣನ ಅರ್ಧ ಸೇನಾಬಲ ಈಗಾಗಲೇ ವಿನಷ್ಟವಾಗಿದೆ. ಹೋಗಬೇಕಾದ ದಾರಿ ಹೇಗೆ ಬೇಕು ಅಂತ ಹೇಳಿ ಅಲ್ಲಿರತಕ್ಕಂಥ ಮರಗಿಡಗಳನ್ನೆಲ್ಲ ನುಚ್ಚು ನೂರು ಮಾಡಿ ಮುಕ್ತವಾದ ದ್ವಾರವನ್ನು ನಿರ್ಮಾಣ ಮಾಡಿದ್ದೇನೆ ನಾನು. ಒಂದು ವೇಳೆ ಸಾಗರವನ್ನ ದಾಟಿ ನಾವು ಅಲ್ಲಿಗೆ ಹೋದೆವು ಅಂತಾದ್ರೆ ಆ ರಾಕ್ಷಸ ಸೇನೆಯನ್ನ ಸಂಹರಿಸಿ ಸೀತೆಯನ್ನ ತರುವುದಕ್ಕೆ ಸಾಧ್ಯ. ಈ ಭರವಸೆ ನಂಬಿಕೆ ನನಗಿದೆ ಅಂತ ಹೇಳಿ ರಾಮನ ಮುಂದೆ ವಿನೀತನಾಗಿ ಹನುಮ ನುಡಿದರೆ ರಾಮನಾಡುವಂಥ ಮಾತು ಬಹಳ ಮುಖ್ಯವಾದದ್ದು. ಜಗತ್ತಿನಲ್ಲಿ 3 ಸ್ವಭಾವದ ವ್ಯಕ್ತಿಗಳನ್ನ ಕಾಣ್ತೇವೆ. ಅಧಿಕಾರಿಯಾದವನು, ರಾಜನಾದವನು ತನ್ನ ಕೆಳಗಿನ ಸೇವಕನಿಗೆ ಒಂದು ಕೆಲಸವನ್ನ ವಹಿಸಿಕೊಟ್ಟರೆ ಹೇಳಿದ ಕೆಲಸವನ್ನಷ್ಟೇ ಮಾಡತಕ್ಕಂಥ ವ್ಯಕ್ತಿ ಮಧ್ಯಮ ವ್ಯಕ್ತಿ. ಹೇಳಿದಷ್ಟನ್ನ ಮಾಡಿ ಬರ್ತಾನೆ, ಅವನು ಮಧ್ಯಮ. ಹೇಳಿದ ಕೆಲಸದಲ್ಲಿ ತೊಂದರೆ ಬಂದರೆ ಅರ್ಧದಲ್ಲಿಯೇ ನಿಲ್ಲಿಸಿ ಹಿಂತಿರುಗಿ ಬರುವವರಿದ್ದಾರೆ. ಅಥವಾ ಮಾಡಬೇಕಾದ ಕೆಲಸವನ್ನ ತಪ್ಪು ಮಾಡಿ ಹಿಂತಿರುಗಿ ಬಂದರೆ ಆತನನ್ನ ಅಧಮ ಅಂತ ಕರೀತಾರೆ. ಆದರೆ ಹೇಳಿದ ಕೆಲಸವನ್ನ ಮೀರಿ ಮುಂದೆ ಆಗಬಹುದಾದದ್ದನ್ನ ಊಹಿಸಿ ಅದಕ್ಕೆ ಪೂರಕವಾದ ಸಿದ್ಧತೆಯನ್ನ ಯಾರು ಮಾಡಿ ಬರ್ತಾನೋ ಅವನನ್ನ ಉತ್ತಮ ವ್ಯಕ್ತಿ ಅಂತ ಕರೀತಾರೆ. ಹನುಮ, ನಿನಗಿಂತ ಉತ್ತಮನಾದಂಥ ಮಂತ್ರಿ ಸುಗ್ರೀವನಿಗೆ ಸಿಗಲಿಕ್ಕೆ ಸಾಧ್ಯವೇ? ಈ ಬಗೆಯಲ್ಲಿ ಅಭಿಮಾನದ ನುಡಿಯನ್ನ ಹನುಮನ ಇದಿರಿನಲ್ಲಿ ರಾಮ ನುಡಿತಾ ಇದ್ದರೆ ಕಪಿವೀರರೆಲ್ಲ ಹನುಮನಿಗೆ ಜಯಘೋಷ ಮಾಡ್ತಾರೆ. ಹನುಮ ನಮಗೆ ಗೆಲುವನ್ನ ತರಲಿಕ್ಕೆ ಬೇಕಾದಂಥ ಮಾರ್ಗವನ್ನ ಕಂಡುಕೊಂಡಿದ್ದಾನೆ. ಅವರೆಲ್ಲ ಜಯಘೋಷವನ್ನ ಮಾಡ್ತಾ ಇದ್ದಾರೆ. ಈ ನಡುವಿನಲ್ಲಿ ಯೋಚನೆ ಮಾಡ್ತಾನೆ ರಾಮಚಂದ್ರ, ಇವನಿಗೆ ನಾನು ಏನನ್ನ ಕೊಡಬಲ್ಲೆ? ಉಪಕಾರ ಮಾಡಿದಂತ ಇವನಿಗೆ ಏನನ್ನ ಕೊಡಬಲ್ಲೆ? ಕೊಡಲಿಕ್ಕೆ ಏನೂ ಇಲ್ಲ, ನನ್ನ ಆಲಿಂಗನವೇ ಇವನಿಗೆ ಅಂತ ಹೇಳಿ ತನ್ನ ಬಾಹುಗಳ ಮಧ್ಯದಲ್ಲಿ ಹನುಮನನ್ನ ಬಂಧಿಸ್ತಾನೆ. ರಾಮನ ಅಪ್ಪುಗೆಯಲ್ಲಿ ಹನುಮ ಬೆರೆತು ಹೋಗುತ್ತಾನೆ. ಇದು ಅಪೂರ್ವವಾದಂಥ ದೃಶ್ಯವಾಗಿ ರಾಮಾಯಣದಲ್ಲಿ ನಮ್ಮ ಕಣ್ಣಿಗೆ ಕಟ್ಟುತ್ತದೆ. ರಾಮನ ಬಾಹುವಿನಲ್ಲಿ ಬಂಧನಕ್ಕೆ ಆತ ಒಳಗಾದ ಅಂತಾದರೆ ಭವದ ಬಂಧನವನ್ನ ಕಳೆದುಕೊಂಡಂತಲೇ ಅರ್ಥ. ಭಗವಂತನ ಬಂಧನಕ್ಕೆ ಒಳಗಾದ ಅಂದ್ರೆ ಈ ಸಂಸಾರದ ಬಂಧನವನ್ನ ಕಳಚಿಕೊಂಡ ಅಂತಲೇ. ಹನುಮ ಬಯಸಿದ್ದು ಅದನ್ನೇ, ರಾಮನ ಜೊತೆಯಲ್ಲಿ ಲೀನನಾಗತಕ್ಕಂತಹ ಬಯಕೆ ಅಲ್ವೇ ಅವನದು. ಅದಕ್ಕೋಸ್ಕರ ಹಂಬಲಿಸತಕ್ಕವನಿಗೆ ಇನ್ನೇನು ಬೇಕಾಗಿದೆ? ರಾಮನ ಅಪ್ಪುಗೆಯಲ್ಲಿ ಸಂತೋಷದಿಂದ ಹನುಮ ಬೆರೆತು ಹೋಗುತ್ತಾನೆ. ಕಪಿಗಳೆಲ್ಲ ಮತ್ತೆ ಜಯಘೋಷವನ್ನು ಮಾಡ್ತಾರೆ. ಇನ್ನು ವಿಳಂಬ ಮಾಡುವುದಲ್ಲ. ಈಗಾಗಲೇ ಸುಗ್ರೀವನ ಸೇನೆ ಸಿದ್ಧವಾಗಿದೆ ಅಂತ ಆದರೆ ಲಂಕೆಯ ಕಡೆಗೆ ಹೋಗಬೇಕು. ಲಂಕೆಗೆ ಹೋಗಬೇಕು ಅಂತಾದರೆ ಮೊದಲು ದಕ್ಷಿಣದ ಸಮುದ್ರ ತೀರವನ್ನು ಸೇರಬೇಕು.
ಸಮುದ್ರ ತೀರಕ್ಕೆ ಹೋಗಲಿಕ್ಕೆ ಸೇನೆಗೆ ಆಜ್ಞೆಗೋಸ್ಕರ ಆ ಸೇನೆಯಲ್ಲಿರತಕ್ಕಂಥ ಭಟರೆಲ್ಲ ಕಾಯ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಸುಗ್ರೀವ ಆಜ್ಞೆಯನ್ನು ಕೊಟ್ಟ, ಸಾಗಲಿ, ರಾವಣೇಶ್ವರನನ್ನ ಹನನ ಮಾಡುವುದಕ್ಕೋಸ್ಕರ ಸುಗ್ರೀವನ ಸೇನೆ ದಕ್ಷಿಣಾಭಿಮುಖವಾಗಿ ಹೋಗಲಿ. ಯಾವಾಗ ರಾಜ ಆಜ್ಞೆಯನ್ನ ಕೊಟ್ಟರೋ ಎಷ್ಟು ಸಂಭ್ರಮದಿಂದ ಕಪಿವೀರರೆಲ್ಲ ಘೋಷಣೆಯನ್ನ ಮಾಡ್ತಾ, ರಾಮಚಂದ್ರನಿಗೆ ಜಯವಾಗಲಿ, ಕಿಷ್ಕಿಂಧೆಯ ದೊರೆಯಾದ ಸುಗ್ರೀವನಿಗೆ ಜಯವಾಗಲಿ, ಈ ಬಗೆಯಲ್ಲಿ ಘೋಷಣೆಯನ್ನ ಮಾಡ್ತಾ ರಭಸದಿಂದ ಮುನ್ನುಗ್ಗಿ ಹೋಗ್ತಾರೆ. ಯಾವಾಗ ಲಂಕೆಯನ್ನ ಸೇರಿಯೇವು, ಯಾವಾಗ ರಾಕ್ಷಸ ಭಟರನ್ನ ಹನನ ಮಾಡಿಯೇವು, ಹೀಗೆ ಯೋಚಿಸ್ತಾ ಮುನ್ನುಗ್ಗಿ ಹೋಗ್ತಾ ಇದ್ರೆ ದಟ್ಟವಾದಂತಹ ಕಾಡನ್ನ ದಾಟಿ ಹೋಗಬೇಕು. ಕಾಡಿನ ನಡುವಿನಲ್ಲಿ ಹೋಗುವಾಗಲೇ ಅರಳಿದಂತಹ ಹೂಗಳಿಂದ ಕೂಡಿದಂತಹ ವನ ಅದು. ಆ ವನದಲ್ಲಿರತಕ್ಕಂಥ ಹೂಗಳ ಪರಿಮಳ ಕಪಿವೀರರ ನಾಸಿಕವನ್ನು ಒಪ್ಪುತ್ತಾ ಇದೆ. ಅದು ಸಂಭ್ರಮದ ಕ್ಷಣ. ಎಲ್ಲೆಲ್ಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ವಿಸ್ತಾರವಾದಂಥ ಕಾವ್ಯದ ವರ್ಣನೆ, ಅಷ್ಟಾದಶ ವರ್ಣನೆಗಳಿಂದ ಕೂಡಿದಂಥ ಕಾವ್ಯ, ಮಹಾಕಾವ್ಯ, ಇದೆಲ್ಲ ಬರಲೇಬೇಕು. ಅರಣ್ಯದ ನಡುವೆ ಹೋಗ್ತಾ ಇದ್ರೆ ಅರಣ್ಯದ ವನವರ್ಣನೆ ಆಗಲೇಬೇಕು ಅಲ್ಲಿ. ಆ ನಡುವಿನಲ್ಲಿ ಹೋಗ್ತಾ ಇದ್ರೆ, ಸಂಭ್ರಮದಿಂದ ಮುನ್ನುಗ್ಗಿ ಹೋಗ್ತಾ ಇದ್ರೆ, ಹಣ್ಣು ಬಿಟ್ಟಂತ ಮರಗಳಿವೆ, ಕಪಿಗಳೆಲ್ಲ ಕೇಳಬೇಕೆ? ಮರದಲ್ಲಿ ಹಣ್ಣು ತುಂಬಿದ್ರೆ ಶಾಖೆಯಿಂದ ಶಾಖೆಗೆ, ಕೊಂಬೆಯಿಂದ ಕೊಂಬೆಗೆ ನೆಗೆದಾಡಿದಂತಹ ಕಪಿವೀರರು ತಮಗೆ ಬೇಕಾದ ಹಣ್ಣುಗಳನ್ನು ತಿಂತವೆ, ಅರ್ಧ ತಿಂದ ಹಣ್ಣುಗಳನ್ನು ನೆಲಕ್ಕೆ ಚೆಲ್ಲುತ್ತವೆ, ಸಂಭ್ರಮದಿಂದ ಮುನ್ನುಗ್ಗಿ ಹೋಗ್ತವೆ. ಮರದ ಮೇಲೆ ಗೂಡು ಕಟ್ಟಿದಂತಹ ಜೇನಿದೆ ಅಲ್ಲಿ, ಆ ಜೇನುಗಳನ್ನ ಕೈಯಿಂದ ಬಡಿತಾರೆ. ಜೇನು ಹುಳುಗಳು ಹಾರಿ ಹೋದರೆ ಆ ಮಧುವನ್ನ ಹೀರ್ತಾ ಇದ್ದಾರಂತೆ ಕಪಿಗಳು. ಇಷ್ಟು ಸಂಭ್ರಮ. ನಡುವಿನಲ್ಲಿ ಅಡ್ಡ ಮರಗಳ ಸಾಲು ಕಂಡ್ರೆ ಚೇಷ್ಟೆವುಗಳದು, ಮರದ ಕೊಂಬೆಯನ್ನ ಮುರಿದು ಬಿಸಾಡ್ತಾ ಇದ್ದಾರೆ. ಉತ್ಸಾಹದ ಪ್ರತೀಕ ಅದು. ರಾವಣೇಶ್ವರನ ಭಟರೇ ಎದುರು ಎನ್ನುವುದಾಗಿ ಭಾವಿಸಿ ಆ ಮರಗಳನ್ನೆಲ್ಲ ಬಡಿದು ಬಡಿದು ಚೆಲ್ಲಿ ದಾರಿಯನ್ನ ಮಾಡಿ, ದುರ್ಗಮವಾದಂತಹ ಕಾಡು, ಆ ಕಾಡಿನ ಮಧ್ಯದಲ್ಲಿ ದಾರಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೇನೆಗೆ ಹೋಗುವುದಕ್ಕೆ ಅಂತ ದಾರಿ ಇಲ್ಲ, ದಾರಿಯನ್ನು ಅವರೇ ನಿರ್ಮಾಣ ಮಾಡಬೇಕು. ಹೀಗೆ ವನದ ನಡುವಿನಲ್ಲಿ ರಭಸದಿಂದ, ಉತ್ಸಾಹದಿಂದ ರಾಮನಾಮವನ್ನು ಜಪಿಸ್ತಾ ಕಪಿವೀರರು ಸಾಗುತ್ತಾ ಇದ್ರೆ, ಅದು ದಕ್ಷಿಣ ಸಮುದ್ರದ ತೀರ ಬರ್ತಾ ಇದೆ. ಈಗ ರಾಮಚಂದ್ರ ಇದಿರಿನಲ್ಲಿ ನಿಂತು ಹೇಳುತ್ತಾನೆ, ನಿಲ್ಲಬೇಕು ಸುಗ್ರೀವ. ಇದಿರಿನಲ್ಲಿ ಕಾಣುತ್ತಾ ಇರುವಂಥದ್ದು ಶತಯೋಜನ ವಿಸ್ತೀರ್ಣದ ಸಾಗರ, ಸುಲಭದಲ್ಲಿ ದಾಟಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೇನಾಬಲಕ್ಕೆ ಇಲ್ಲಿ ನಿಲ್ಲುವಂತೆ ಹೇಳು. ಈ ರಾತ್ರಿಯ ಕಾಲದಲ್ಲಿ ಸೇನೆ ಇಲ್ಲಿಯೇ ನಿಲ್ಲಬೇಕು. ಈ ಬಗೆಯಲ್ಲಿ ರಾಮನ ಆಜ್ಞೆ ಆಗುತ್ತಾ ಇದ್ರೆ, ಸುಗ್ರೀವನ ಮಾತಿನಂತೆ ಸೇನಾಬಲ ದಕ್ಷಿಣದ ಸಾಗರದ ತೀರದಲ್ಲಿ ನಿಂತಿದೆ. ಆ ರಾತ್ರಿಯ ಕಾಲವನ್ನ, ಈ ಸಾಗರವನ್ನ ದಾಟುವುದು ಹೇಗೆ ಎನ್ನುವ ಚಿಂತೆಯಲ್ಲಿಯೇ ರಾಮಚಂದ್ರ ಕಳೀತಾನೆ. ಅದು ಹುಣ್ಣಿಮೆಯ ರಾತ್ರಿಯ ಹತ್ತಿರದ ದಿನಗಳು. ಮೇಲೆ ನೀಲಿಯ ಆಗಸ, ಕೆಳಗಡೆಯಲ್ಲಿ ನೀಲಿಯ ಕಡಲು, ಎರಡು ಕಡೆಯಲ್ಲಿ ನೀಲಿಯಿಂದ ಆವರಿಸಲ್ಪಟ್ಟಂತಹ ಪ್ರದೇಶದಲ್ಲಿ ರಾತ್ರಿಯ ಕಾಲದಲ್ಲಿ ಎಚ್ಚರವಾಗಿದ್ದು ರಾಮಚಂದ್ರ ಯೋಚನೆ ಮಾಡ್ತಾನೆ, 100 ಯೋಜನ ವಿಸ್ತೀರ್ಣದ ಈ ಸಾಗರವನ್ನ ದಾಟುವುದು ಹೇಗೆ? ಉತ್ಸಾಹದಿಂದ ಕಪಿವೀರರು ಮುನ್ನುಗ್ಗುತ್ತಾ ಇದ್ದಾರೆ. ಇವರ ಉತ್ಸಾಹಕ್ಕೆ ತಣ್ಣೀರನ್ನ ಎರಚುವ ರೀತಿಯಲ್ಲಿ ಸಾಗರ ಅಬ್ಬರದಿಂದ ಬೊಬ್ಬಿರಿತಾ ಇದೆ. ಉತ್ಸಾಹದಿಂದ ಮುನ್ನುಗ್ಗುವುದಕ್ಕೆ ಸಾಗರದಲ್ಲಿ ಎಲ್ಲರಂತೆ ಹನುಮನಂತೆ ಹಾರಿ ಹೋಗಲಿಕ್ಕೆ ಎಲ್ಲರಿಗೆ ಸಾಧ್ಯವೇ? ಅದು ಸಾಧ್ಯ ಇಲ್ಲ. ಹಾಗಾದರೆ ಸಾಗರವನ್ನ ದಾಟುವ ಬಗೆಯಂತೂ ಲಕ್ಷ್ಮಣ, ಇದೊಂದು ನನಗೆ ತಿಳಿಯುತ್ತಿಲ್ಲ. ಈ ಬಗೆಯಲ್ಲಿ ಚಿಂತೆಯ ಮಡುವಿನಲ್ಲಿ ರಾಮಚಂದ್ರ ಬಿದ್ದರೆ ಲಕ್ಷ್ಮಣ ಇದಿರಿ ಬಂದು ಹೇಳ್ತಾನೆ. ಯಾವೆಲ್ಲ ಸಂದರ್ಭಗಳಲ್ಲಿ ರಾಮಚಂದ್ರ ಖಿನ್ನತೆಗೆ ಒಳಗಾಗ್ತಾನೋ, ನಿರ್ವಿಣ್ಣನಾಗಿ ಕುಳಿತು ಬಿಡ್ತಾನೋ, ಆ ಎಲ್ಲ ಸಂದರ್ಭದಲ್ಲಿ ಅವನನ್ನು ಎಚ್ಚರಿಸಿ ಅವನ ಸಾಮರ್ಥ್ಯದ ಅರಿವನ್ನು ಮೂಡಿಸುವತ್ತ ಮಿತ್ರನಾಗಿ ತಮ್ಮ ಲಕ್ಷ್ಮಣ ನಿಲ್ತಾನೆ. ಹಲವು ಸಂದರ್ಭಗಳಲ್ಲಿ ಈ ದೃಷ್ಟಾಂತವನ್ನು ನೀಡಿದ್ದೇನೆ ನಾನು. ಇಲ್ಲಿಯೂ ಕೂಡ ಹಾಗೆ. ರಾಮ, ಬರಿಗೈಯಿಂದ ಬಂದವರು ಅಯೋಧ್ಯೆಯಿಂದ ನಾವು ಒಂದು ಕರದೂಷಣರನ್ನ ಸಂಹರಿಸುವ ಕಾಲ ಇರಬಹುದು, ಅಥವಾ ವಿಶ್ವಾಮಿತ್ರರ ಜೊತೆಯಲ್ಲಿ ತಾಟಕೆಯ ಸಂಹಾರಕ್ಕೆ ಹೋದ ಸಂದರ್ಭ ಇರಬಹುದು. ನಿನ್ನ ಸಾಮರ್ಥ್ಯದ ಅರಿವು ಜಗತ್ತಿಗೆ ಆಗಿದೆಯಪ್ಪ.
ಯಾವುದು ಅಸಾಧ್ಯ ಅಂತ ಭಾವಿಸಿದ್ದೆವೋ ಅದೆಲ್ಲ ಸಾಧ್ಯವಾಗಿದೆ. ಅರಣ್ಯದ ನಡುವಿನಲ್ಲಿ ಸೇನಾಬಲ ರಾಮಚಂದ್ರನಿಗೆ ದೊರಕುವುದು ಎಲ್ಲಿ? ಈ ಪ್ರಶ್ನೆ ಬಂದಾಗ ಕಿಷ್ಕಿಂಧೆಯ ಸಹಾಯ ನಮಗೆ ದೊರೆಯಲಿಲ್ಲವೇ? ಒಳ್ಳೆಯ ಆಲೋಚನೆಯನ್ನು ಮಾಡಿ ರಾಮ ನಿನ್ನಂಥವರು ಮುನ್ನುಗ್ಗುತ್ತಾರೆ ಅಂತ ಆದರೆ ಎಲ್ಲ ಸಂದರ್ಭದಲ್ಲಿ ದೈವಬಲ ಕೂಡಿ ಬರ್ತದೆ ಅಣ್ಣ. ಇದುವರೆಗೆ ದೈವಬಲದಿಂದಲೇ ಗೆಲುವನ್ನ ಪಡೆದವರು ನಾವು. ಹಾಗಾಗಿ ಸಾಗರವನ್ನ ದಾಟುವುದಕ್ಕೆ ಕೂಡ ದೈವಬಲ ಕೂಡಿ ಬರ್ತದೆ, ಕಾಯಬೇಕು. ಇಷ್ಟು ವಿವೇಕದ ಮಾತನ್ನು ಯಾರು ಹೇಳಲಿಕ್ಕೆ ಸಾಧ್ಯ? ಮಿತ್ರ ಸಂಹಿತೆ. ಒಬ್ಬ ಮಿತ್ರನ ರೀತಿಯಲ್ಲಿ ತಮ್ಮನಾದ ಲಕ್ಷ್ಮಣ ಈ ಬಗೆಯಲ್ಲಿ ಅಣ್ಣನನ್ನು ಎಚ್ಚರಿಸ್ತಾನೆ. ಸ್ವತಃ ನಾರಾಯಣನ ಅವತಾರವಾದಂಥ ರಾಮಚಂದ್ರ ದುಃಖಿಸ್ತಾನೆ, ಆದಿಶೇಷನ ಅವತಾರವಾದಂಥ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ಅಂದ್ರೆ ಏನರ್ಥ? ನರೇಶು ಜಾತೆ ನರವತ್ ಪ್ರವೃತ್ತಿ ಅಂತ ಹೇಳಿಬಿಡ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯರಂತೆಯೇ ವ್ಯವಹಾರ ಮಾಡಬೇಕು. ನಾನು ನಾರಾಯಣನ ಅವತಾರ ಅಂತೂ ವರ್ತಿಸಲೇ ಇಲ್ಲ. ಸಾಮಾನ್ಯ ಮನುಷ್ಯರಂತೆ ಹುಟ್ಟಿದ ಮೇಲೆ ಮನುಷ್ಯರಂತೆಯೇ ವ್ಯವಹಾರ. ಆ ದುಃಖ, ದುಮ್ಮಾನ, ಶೋಕ ಎಲ್ಲವೂ ಇದೆ ರಾಮಚಂದ್ರನಿಗೆ. ಸಮಾಧಾನ ಹೇಳಲಿಕ್ಕೆ ಮಿತ್ರನಾಗಿ ತಮ್ಮನಾಗಿ ಲಕ್ಷ್ಮಣ ಇದ್ದಾನೆ ಜೊತೆಯಲ್ಲಿ. ಹೀಗೆ ರಾತ್ರಿಯ ಬೆಳದಿಂಗಳಿನಲ್ಲಿ ಹೊತ್ತನ್ನ ಕಳೀತಾ ಇರುವಂತೆಯೇ ಲಂಕೆಯಲ್ಲಿ ಇನ್ನೊಂದು ಘಟನೆ. ಕಪಿಯೊಂದು ಬಂದು ಅಶೋಕವನವನ ಸಂಪೂರ್ಣವಾಗಿ ನುಚ್ಚುನೂರು ಮಾಡಿದ್ದಲ್ಲದೆ ರಾವಣೇಶ್ವರನ ಲಂಕೆಯ ಅರಮನೆಯನ್ನೇ ಪ್ರವೇಶ ಮಾಡಿ ರಾವಣನನ್ನೇ ಧಿಕ್ಕರಿಸಿ ಮಾತನಾಡಿದೆ. ಅಬ್ಬಾ, ಸಾಮಾನ್ಯವಾದಂಥ ಕಪಿ ಶತಯೋಜನ ವಿಸ್ತೀರ್ಣದ ಸಾಗರವನ್ನು ದಾಟಿ ಬರ್ತದೆ ಅಂತಾದರೆ, ಕೋಟಿ ಸಂಖ್ಯೆಯ ವೀರಭಟರಿಂದ ಕೂಡಿದಂಥ ಲಂಕೆಯ ಒಳಗೆ ಪ್ರವೇಶ ಮಾಡ್ತದೆ ಅಂತಾದರೆ, ಇಂದ್ರಜಿತುವೆ ಮೊದಲಾದಂಥ ಮಾಯಾವಿಗಳಾದಂಥ ಯುದ್ಧ ತಂತ್ರವನ್ನ ಬಲ್ಲವರನ್ನ ಸದೆಬಡಿತದೆ ಅಂತಾದರೆ, ದೇವತೆಗಳು ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದಂಥ ರಾವಣನ ಅಂತಃಪುರಕ್ಕೆ ಒಂದು ಸಾಮಾನ್ಯ ಮಂಗ ಬರ್ತದೆ ಅಂತಾದರೆ, ಕಪಿಯನ್ನ ಸಂಹರಿಸುವುದಕ್ಕೋಸ್ಕರ ತೈಲ ಲೇಪಿಸಿ ಬಟ್ಟೆಯನ್ನ ಸುತ್ತಿ ಬೆಂಕಿಯನ್ನ ಕೊಟ್ಟರೆ ಲಂಕೆಯನ್ನೇ ದಹನ ಮಾಡ್ತದೆ ಅಂತಾದರೆ ಎಚ್ಚರದಿಂದ ಇರಬೇಕು ನಾವು. ಈ ಮಾತನ್ನ ಸ್ವರ್ಣಲಂಕೆಯ ಅಧೀಶನಾದಂಥ ರಾವಣೇಶ್ವರ ಮಂತ್ರಾಲೋಚನೆ ಮಾಡ್ತಾ ಇದ್ದಾನೆ ಅಮಾತ್ಯರ ಜೊತೆಯಲ್ಲಿ. ಒಂದು ಕಪಿಯೇ ಬಂದು ಆಗಬಾರದಂತ ಇಷ್ಟು ಕೆಲಸಗಳನ್ನ ಮಾಡಿ ಹೋಗ್ತದೆ ಅಂತ ಆದರೆ ಆ ಕಪಿ ಸುಮ್ಮನೆ ಇರುವಂತೆ ಕಾಣಿಸುವುದಿಲ್ಲ. ಲಂಕೆಯಲ್ಲಿ ಸೀತೆ ಇರುವ ವಿಷಯವನ್ನ ರಾಮಚಂದ್ರನಿಗೆ ತಿಳಿಸ್ತದೆ. ರಾಮ ಸೇನೆಯ ಜೊತೆಯಲ್ಲಿ ಲಂಕೆಗೆ ಬಂದರೆ ಗೆಲ್ಲುವ ಬಗೆ ಹೇಗೆ? ಪ್ರಶ್ನೆ ಬಂತು. ತುಂಬಿದ ಸಭೆಯಲ್ಲಿ ರಾವಣ ಪ್ರಶ್ನೆ ಮಾಡ್ತಾನೆ. ಆಗ ಜೊತೆಯಲ್ಲಿರತಕ್ಕಂಥ ಮಂತ್ರಿಗಳು ಸಾಮಾನ್ಯರೇ ಅವರು. ಧೂಮ್ರಾಕ್ಷ, ವಜ್ರದಂಷ್ಟ್ರ, ಪ್ರಹಸ್ತ, ಅಕಂಪನ, ದೇವಾಂತಕ, ನರಾಂತಕ, ಮಹೋದರ, ಮಹಾಕಾಯ, ಮಹಾಪಾರ್ಶ್ವ, ತ್ರಿಶಿರ, ಕುಂಭ, ಶಿಶಿರ, ಎಂತೆಂಥ ಅತಿಕಾಯ ಶ್ರೇಷ್ಠರಾದಂತಹ ವೀರರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರೆ. ಸಾಮಾನ್ಯವಾದ ಕಪಿ, ಭಯ ಪಡಬೇಕಾಗಿಲ್ಲ. ರಾಮ ಸಾಮಾನ್ಯನಾದ ಮನುಷ್ಯ, ಹೆದರಬೇಕಾಗಿಲ್ಲ. ವೀರರು ನಾವು, ಮಾಯಾತಂತ್ರವನ್ನು ಬಲ್ಲಂತ ರಾಕ್ಷಸರು ನಾವು. ತಮ್ಮ ತಮ್ಮ ಸಾಮರ್ಥ್ಯವನ್ನ ಆ ರಾಕ್ಷಸರ ಮಂತ್ರಿಗಳು ಹೇಳ್ತಾ ಇದ್ರೆ ವಿಭೀಷಣ ನಕ್ಕು ನುಡಿತಾನೆ. ಒಂದು ಮಂಗ ಲಂಕೆಯನ್ನ ಪ್ರವೇಶ ಮಾಡಿದಾಗ ಗೆಲ್ಲಲಾಗದ ಅಸಮರ್ಥರು ನೀವು. ಈಗ ವ್ಯರ್ಥಾಲಾಪ ಮಾಡ್ತಾ ಇದ್ದೀರಿ. ಇಲ್ಲಿ ರಾವಣನ ಎದುರಿನಲ್ಲಿ ವ್ಯರ್ಥವಾದ ಆಲಾಪ ಮಾಡ್ತಾ ಇದ್ದೀರಿ. ವೀರಭಟರೇ ಹೌದು ಅಂತಾದ್ರೆ ಅಂದು ಯಾಕೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ? ನಿಮ್ಮ ಪೊಳ್ಳು ಆಶ್ವಾಸನೆಗಳಿಗೆ ರಾವಣೇಶ್ವರ ಬಲಿಯಾಗಬಾರದು. ಕಿವಿಮಾತು ರಾವಣೇಶ್ವರನಿಗೆ, ಅಣ್ಣ ಈಗಲಾದರೂ ಅರ್ಥ ಮಾಡಿಕೋ, ಮಾಡಿದ್ದು ತಪ್ಪು, ಕಾಮಮೋಹಿತನಾಗಿ ವ್ಯವಹರಿಸಿದೆ. ಪರಧಾರ ಅಪಹರಣ ಅತ್ಯಂತ ಕೆಡುಕಿನದದು. ಪರಸ್ತ್ರೀಯನ್ನು ಅಪಹರಿಸುವುದು ರಾಜವನಾದವನಿಗೆ ಯೋಗ್ಯವಾದದ್ದಲ್ಲ.
ಇತಿಹಾಸವನ್ನು ತೆಗೆದು ನೋಡಿದರೆ ಸ್ತ್ರೀ ವಶದಿಂದಲೇ ತಮ್ಮ ಸಂಪೂರ್ಣವಾದ ಬದುಕನ್ನು ವಿನಾಶ ಮಾಡಿಕೊಂಡ ಅನೇಕ ಘಟನೆಗಳು ಕಂಡುಬರುತ್ತವೆ. ಬೇಡ ಅಣ್ಣ, ವಿವೇಕವನ್ನು ಕಳೆದುಕೊಳ್ಳಬೇಡ. ರಾಜನಾದವನಿಗೆ ದೊಡ್ಡ ಅಸ್ತ್ರ ಯಾವುದು ಕೇಳಿದ್ರೆ ವಿವೇಕ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ವಿವೇಚನೆ ಮಾಡಿ ವ್ಯವಹರಿಸಬೇಕು. ಶತ್ರುಗಳನ್ನು ಗೆಲ್ಲುವುದಕ್ಕೆ ಕೇವಲ ತೋಳ್ಬಲ ಸಾಕಾಗುವುದಿಲ್ಲ. ಭುಜಬಲದಿಂದ ಗೆಲ್ಲಲಾಗದು. ಧರ್ಮದ ಬಲ ಬೇಕು, ನೈತಿಕ ಬಲ ಬೇಕು. ನಿನ್ನಲ್ಲಿ ಭುಜಬಲ ಇದೆ, ವೀರ ಭಟರ ಬಲ ಇದೆ, ಚತುರಂಗ ಬಲ ಇದೆ. ಆದರೆ ಧರ್ಮದ ಬಲ ನಿನಗಿಲ್ಲ ಅಣ್ಣ. ಧರ್ಮದ ಬಲ ಇರುವುದು ರಾಮನಿಗೆ. ರಾಮನ ಮಡದಿಯನ್ನ ಕಾಮಮೋಹಿತನಾಗಿ ಹೊತ್ತು ತಂದವನಿದ್ದಿ. ಒಂದು ತುಂಬಿದ ಸಭೆಗೆ ಬಂದ ಮಂಗ ವಿವೇಕದ ಮಾತನ್ನ ನಿನಗೆ ಹೇಳಿತು, ಕೇಳಲಿಲ್ಲ ನೀನು. ರಾಮನನ್ನ ಸಾಮಾನ್ಯ ಮನುಷ್ಯ ಅಂತ ಭಾವಿಸಬೇಡ. ಯೋಚನೆ ಮಾಡು. ಒಂದು ಮಂಗನಿಗೆ ಇಂಥ ಸಾಮರ್ಥ್ಯ ಇದೆ ಅಂತಾದ್ರೆ ಅದು ರಾಮನ ಅಂತಃಸತ್ವದಿಂದ ಬಂದದ್ದು, ದೈವಬಲದಿಂದ ಬಂದ ಶಕ್ತಿ ಅದು. ದೈವಬಲದ ಶಕ್ತಿಯ ನಡುವಿನಲ್ಲಿ ಮನುಷ್ಯ ಬಲ, ಭುಜಬಲ ಯಾವತ್ತೂ ಗೆಲ್ಲಲಾರದು. ಈ ವಿವೇಕದ ಮಾತನ ಬಹಳ ಚಂದದಲ್ಲಿ ವಿಭೀಷಣ ಹೇಳಿದ. ವಿಭೀಷಣನ ಮಾತನ್ನ ಕೇಳ್ತಾನ? ವಿಭೀಷಣ ಈ ನುಡಿಯನ್ನ ಹೇಳ್ತಾ ಇದ್ರೆ ಇಂದ್ರಜಿತು ಎದುರು ಬಂದು ಹೇಳ್ತಾನೆ, ರಾವಣೇಶ್ವರ ಲಂಕೆಯ ಒಡೆಯ, 3 ಲೋಕಗಳನ್ನು ಗೆದ್ದವನು, ನನ್ನ ತಂದೆಯ ಎದುರಿನಲ್ಲಿ ಶತ್ರುವನ್ನು ಹೊಗಳ್ತೀಯ? ನಾಚಿಕೆಯಾಗಬೇಕು ನಿನಗೆ. ಶತ್ರುವಿನ ಸಾಮರ್ಥ್ಯವನ್ನ ನಮ್ಮ ಅರಮನೆಯಲ್ಲಿ ಹೊಗಳ್ತಾ ಇದ್ದಿ. ಛೇ, ನೀನು ಇಲ್ಲಿರುವುದಕ್ಕೆ ಯೋಗ್ಯನೇ ಅಲ್ಲ. ನಮ್ಮ ಸಾಮರ್ಥ್ಯದ ಅರಿವನ್ನ ನಮಗೆ ಮೂಡಿಸಬೇಕಾದ ನೀನು ಶತ್ರುವಿನ ಸಾಮರ್ಥ್ಯವನ್ನು ಇಲ್ಲಿ ಹೇಳ್ತೀಯ ಅಂತ ಆದ್ರೆ, ಛೇ, ನೀನು ರಾಮನ ಪಕ್ಷಪಾತಿಯಂತೆ ನನಗೆ ಕಾಣಿಸ್ತಾ ಇದೆ. ಯಾವಾಗ ಈ ಮಾತನ್ನ ಇಂದ್ರಜಿತು ಹೇಳಿದನೋ ರಾವಣ ಕ್ರೋಧಕ್ಕೆ ಒಳಗಾಗ್ತಾನೆ. ಕ್ರೋಧದಿಂದ ಕೂಡಿದಂತಹ ಆ ರಾವಣೇಶ್ವರ ತಮ್ಮನಿಗೆ ನಿಂದೆಯ ಮಾತುಗಳನ್ನು ಹೇಳ್ತಾನೆ. ಇಂದ್ರಜಿತು ಹೇಳಿದ್ದು ಸಾಧ್ಯವಾಗಿದೆ, ಸತ್ಯವಾಗಿದೆ. ಹಾಗಲ್ಲದಿದ್ದರೆ ರಾಮನ ಸಾಮರ್ಥ್ಯವನ್ನು ಈ ಸಭೆಯಲ್ಲಿ ಹೊಗಳುವ ಅನಿವಾರ್ಯತೆ ಏನಿತ್ತು? ನಮ್ಮ ಸಾಮರ್ಥ್ಯವನ್ನು ಹೇಳಿ ನಮ್ಮ ಸೈನಿಕರನ್ನು ಹುರಿದುಂಬಿಸಬೇಕಿತ್ತು. ಅದನ್ನು ಮಾಡಲಿಲ್ಲ ನೀನು. ಹಲವು ಸಂದರ್ಭಗಳಲ್ಲಿ ನೋಡಿದೆ. ಅಂದು ಹನುಮ ಬಂದಾಗ ಅವನನ್ನು ಕೊಲ್ಲಬೇಡ ಅಂತ ಹೇಳಿದೆ, ಅಂದೇ ಅವನ ಹತನಾಗ್ತಾ ಇದ್ದ, ತಡೆದೆ ನೀನು. ಇಂದು ರಾಮನ ಬಲವನ್ನು ವರ್ಣಿಸ್ತಾ ಇದ್ದಿ ಅಂತ ಆದ್ರೆ ನೀನು ರಾಮನ ಪಕ್ಷಪಾತಿಯೇ. ಇರಬೇಡ ಕ್ಷಣ ಕಾಲ ಇದಿರಿನಲ್ಲಿ, ಹೊರಟು ಹೋಗು, ಮುಖ ತೋರಿಸಬೇಡ ಅಂತ ಹೇಳಿ ವಿಭೀಷಣನನ್ನು ಹೊರಹಾಕಿದ. ಮಾಡುವುದೇನನ್ನ? ಈಗಾಗಲೇ ನಿರ್ಧಾರ ಮಾಡಿದ್ದಾನೆ. ಡೋರ್ ಕ್ಲೋಸ್ ಇದೆಯಾ? ಡೋರ್ ಕ್ಲೋಸ್ ಇದೆಯಾ? ಹೌದಾ? ಮಾತಾಡುದಾ? ಲಂಕೆಯ ಅಧಿಪತಿಯಾದಂಥ ರಾವಣನೇ ತಮ್ಮನಾದ ಲಕ್ಷ್ಮಣ ಇದಿರಿನಲ್ಲಿ, ತಮ್ಮನಾದಂಥ ವಿಭೀಷಣ ಇದಿರಿನಲ್ಲಿ ಇರುವುದು ಬೇಡ ಅಂತ ಹೊರಹಾಕಿದರೆ ಮೊದಲೇ ನಿರ್ಧಾರ ಮಾಡಿದವನು. ಎಲ್ಲಿ ಧರ್ಮ ಇರ್ತದೆಯೋ ಧರ್ಮದ ಜೊತೆಯಲ್ಲಿ ಇರಬೇಕು. ಸ್ವತಃ ಅಣ್ಣನೇ ಆಗಿದ್ರೂ ಕೂಡ ಅಧರ್ಮ ಮಾರ್ಗದಿಂದ ನಡೀತಾನೆ ಅಂತ ಆದರೆ ಅವನ ಜೊತೆಯಲ್ಲಿ ಇರಬಾರದು ಎನ್ನುವ ನಿರ್ಧಾರಕ್ಕೆ ಬಂದವನು ವಿಭೀಷಣ. ಕ್ಷಣ ಹೊತ್ತು ತಡ ಮಾಡಲಿಲ್ಲ. ತನ್ನ 4 ಜನ ತನ್ನದೇ ರೀತಿಯ ಮನಸ್ಸಿನ ಸ್ಥಿತಿಯನ್ನು ಹೊಂದಿದವರ ಜೊತೆಯಲ್ಲಿ ವಿಭೀಷಣ ಅಲ್ಲಿಂದ ಹೊರಡ್ತಾನೆ. ಮಾಯಾ ತಂತ್ರಗಳನ್ನು ಆತನೂ ಬಲ್ಲವನೇ. ಕ್ಷಣ ಮಾತ್ರದಲ್ಲಿ ದಕ್ಷಿಣದ ತೀರಕ್ಕೆ ರಾಮನ ಸೇನೆ ಬಂದಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತ ವಿಭೀಷಣ ರಾಮನ ಕುಟೀರದ ಸಮೀಪಕ್ಕೆ ಬರ್ತಾನೆ. ರಾಕ್ಷಸ ವೀರನೊಬ್ಬ ಬಂದಿರತಕ್ಕಂಥದನ್ನ ವೀರರು ಭಟರೆಲ್ಲ ಹೋಗಿ ಸುಗ್ರೀವನಿಗೆ ತಿಳಿಸ್ತಾರೆ. ಲಂಕೆಯ ಕಡೆಯಿಂದ ಯಾವುದೋ ಒಬ್ಬ ರಾಕ್ಷಸ ವೀರ ಬಂದಿದ್ದಾನೆ, ಸುಗ್ರೀವನನ್ನ ಕಾಣುವುದಕ್ಕೆ ಹಂಬಲಿಸ್ತಾ ಇದ್ದಾನೆ. ಯಾವಾಗ ಈ ಮಾತನ್ನ ಹೇಳಿನೋ ಸುಗ್ರೀವ ಅವನನ್ನು ಬರಮಾಡಿಕೊಂಡ. ನೇರವಾಗಿ ಹೋಗಿ ಸುಗ್ರೀವನಿಗೆ ವಂದಿಸಿ
ವಿಭೀಷಣ ಹೇಳ್ತಾನೆ, ಸತ್ಯವನ್ನೇ ನುಡಿಯುತ್ತೇನೆ. ರಾವಣೇಶ್ವರನ ತಮ್ಮನಾದಂಥ ವಿಭೀಷಣ ಎನ್ನುವವ ನಾನು. ಆತನ ಮಾತು ಹಾಗೆ, ನೇರವಾದ ನುಡಿ. ಹೇಳಿದ, ರಾವಣೇಶ್ವರನ ತಮ್ಮ, ಆದರೆ ಅಣ್ಣನ ಅಧರ್ಮದ ಮಾರ್ಗವನ್ನು ನೋಡಿ ಸಹಿಸಲಾಗದೆ ರಾಮ ಧರ್ಮ ಮಾರ್ಗದಲ್ಲಿ ನಡೆಯುವುದು ಎನ್ನುವುದನ್ನು ಅರ್ಥ ಮಾಡಿಕೊಂಡು ರಾಮನ ಪಕ್ಷವನ್ನು ಬಯಸಿ ಬಂದಿದ್ದೇನೆ. ರಾಮನಿಗೆ ವಿಷಯ ತಿಳಿಸಬೇಕು. ಸುಗ್ರೀವನ ಕೆಲಸ ಏನು? ರಾಮನಿಗೆ ವಿಷಯವನ್ನು ತಿಳಿಸುವುದು ಮಾತ್ರ. ವಿಭೀಷಣನನ್ನ ಹೊರಗಡೆಯಲ್ಲಿ ನಿಲ್ಲಿಸಿ ಸುಗ್ರೀವ ರಾಮನಿಗೆ ಬಂದು ಹೇಳ್ತಾನೆ, ರಾಕ್ಷಸರ ಪಂಗಡದಿಂದ ರಾಕ್ಷಸರ ತಮ್ಮನಾದಂತಹ ವಿಭೀಷಣ ಬಂದಿದ್ದಾನೆ. ರಾಮನ ಪಕ್ಷದಲ್ಲಿ, ಧರ್ಮದ ಪಕ್ಷದಲ್ಲಿ ನಿಲ್ಲುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಬರ ಹೇಳಬಹುದೇ ಅಂತ ಕೇಳಿದ. ರಾಮ ಯೋಚನೆ ಮಾಡ್ತಾನೆ. ತುಂಬಿದ ಸಭೆಯಲ್ಲಿ ಕೇಳ್ತಾನೆ, ಶತ್ರು ಪಕ್ಷದಿಂದ ಯುದ್ಧ ಅನಿವಾರ್ಯ ಸಂದರ್ಭದಲ್ಲಿ ಒಬ್ಬ ಬಂದು ಸೇರ್ತಾನೆ ಅಂತಾದರೆ ಸ್ವೀಕರಿಸಬೇಕೋ ಬೇಡವೋ? ಇದು ಮಾಯಾವಿಗಳಾದಂಥ ರಾಕ್ಷಸರ ತಂತ್ರ ಇರಲಾರದೆ ಸುಲಭವಾಗಿ ರಾಮನ ಸೇನೆಯನ್ನ ಗೆಲ್ಲುವುದಕ್ಕೋಸ್ಕರ ಈ ಬಗೆಯ ತಂತ್ರವನ್ನ ಮಾಯಾವಿಗಳಾದ ರಾಕ್ಷಸರು ಹೆಣೆದಿರಬಹುದೇ? ರಾಜ ಯಾವತ್ತು ಹಲವು ರೀತಿಯಲ್ಲಿ ಆಲೋಚನೆಯನ್ನು ಮಾಡಲೇಬೇಕಾಗುತ್ತದೆ. ಅದು ಯುದ್ಧದ ಅನಿವಾರ್ಯ ಸ್ಥಿತಿಯಲ್ಲಿ. ಇನ್ನೇನು ಯುದ್ಧ ಅನಿವಾರ್ಯವಾಗಿದೆ ಎನ್ನುವಾಗ ರಾಕ್ಷಸ ಪಾಳಯದಿಂದ ಒಬ್ಬ ಬರ್ತಾನೆ ಅಂತಾದರೆ, ಏನು ಅಮಾತ್ಯರೇ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ಕೆಲವರು ಸಂದೇಹ ವ್ಯಕ್ತಪಡಿಸ್ತಾರೆ. ಅವನನ್ನು ಸಂಹರಿಸುವುದೇ ಯೋಗ್ಯ ಅಂತ ಕೆಲವರು ಹೇಳುತ್ತಾರೆ. ಬೇಡ, ಅವನ ಸಹವಾಸ ಕೇಡಾಗಬಹುದು. ಬೇರೆಯವರು ಬೇರೆ ನುಡಿಗಳನ್ನು ಹೇಳಿದರೆ ಆಂಜನೇಯ ಇದಿರು ಬಂದು ಹೇಳ್ತಾನೆ, ಹನುಮಂತ ಹೇಳ್ತಾನೆ, ಇಲ್ಲ, ಲಂಕೆಯನ್ನು ಪ್ರವೇಶ ಮಾಡಿದಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ. ತುಂಬಿದ ಲಂಕೆಯಲ್ಲಿ ಕಪಿಯನ್ನು ಸಂಹರಿಸುವುದು ಬೇಡ. ದೂತನ ಸಂಹಾರ ಎನ್ನುವುದು ಅದು ನಿಷಿದ್ಧ ಎನ್ನುವುದನ್ನು ರಾಜನೀತಿಯನ್ನ ಹೇಳಿದವನೇ ಈ ವಿಭೀಷಣ. ಅಲ್ಲಿಯೇ ಇವನ ಧರ್ಮದ ಮರ್ಮವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ವಿಭೀಷಣ ನಮ್ಮ ಪಕ್ಷವನ್ನು ಸೇರ್ತಾನೆ ಅಂದರೆ ಅದು ಸಂಭ್ರಮದ ದಿನ. ಹನುಮ ಈ ನುಡಿಯನ್ನು ಹೇಳಿದ. ಅಷ್ಟು ಮಾತ್ರ ಅಲ್ಲ, ಈಗ ನಾನು ಪ್ರತ್ಯಕ್ಷ ನೋಡಿ ಬಂದದ್ದು ಕೆಲವನ್ನ ಮಾತ್ರ. ವಿಭೀಷಣ ನಮ್ಮ ಪಕ್ಷವನ್ನು ಸೇರಿದ ಅಂತಾದರೆ ರಾವಣನ ದೌರ್ಬಲ್ಯಗಳನ್ನೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತದೆ. ಶತ್ರುವಿನ ದೌರ್ಬಲ್ಯ ತಿಳಿಯಿತು ಅಂತಾದರೆ ಗೆಲುವು ಸುಲಭ. ಹಾಗಾಗಿ ವಿಭೀಷಣನನ್ನ ಕರೆದುಕೊಳ್ಳುವುದು ಒಳ್ಳೆಯದು. ಆಂಜನೇಯನ ಬಾಯಿಂದ ಈ ಮಾತು ಬಂದಾಗ ಕ್ಷಣ ಹೊತ್ತು ಕೂಡ ರಾಮ ಯೋಚಿಸಲಿಲ್ಲವಂತೆ. ವಿಭೀಷಣನನ್ನ ಒಳಗೆ ಕರೀತಾನೆ. ಶಿಬಿರದ ಒಳಗೆ ಕರೆತಂದು ಹೇಳ್ತಾನೆ, ರಾಮನ ಎದುರಿನಲ್ಲಿ ವಿಭೀಷಣ ವಂದಿಸಿದ, ಇಂದಿನಿಂದ ನಿನಗೆ ರಕ್ಷೆಯನ್ನು ಕೊಟ್ಟಿದ್ದೇನೆ. ಶರಣಾಗತನಾಗಿ ಬಂದಿದ್ದಾನೆ ರಾಮ, ಧರ್ಮವನ್ನು ನೆಚ್ಚಿ ಬಂದಿದ್ದೇನೆ ಅಂತ ವಿಭೀಷಣ ಹೇಳಿದರೆ, ಧರ್ಮವನ್ನು ಬಯಸಿ ಬಂದವರಿಗೆಲ್ಲ ರಕ್ಷಣೆಯನ್ನು ಕೊಡಬೇಕಾದದ್ದು ರಾಮಚಂದ್ರನ ಕರ್ತವ್ಯವೂ ಹೌದು. ಈ ಬಗೆಯಲ್ಲಿ ಯೋಚನೆ ಮಾಡಿ ವಿಭೀಷಣನನ್ನು ಸೇರಿಸಿಕೊಂಡ. ವಿಳಂಬ ಮಾಡಬಾರದು. ಸ್ವರ್ಣಲಂಕೆಗೆ ಹೋಗಲಿಕ್ಕೆ ಸೇತುವೆ ನಿರ್ಮಾಣ ಆಗಬೇಕು. ವಿಭೀಷಣ ಮಾರ್ಗ ಯಾವುದು? ಈ ಪ್ರಶ್ನೆ ವಿಭೀಷಣನಲ್ಲೇ ಕೇಳ್ತಾನೆ. ಯೋಚನೆ ಮಾಡ್ತಾ ಸಮಯ ಕಳೆದು ಹೋಗಿದೆ. ವಿಭೀಷಣ ಆಗ ಕೊಟ್ಟ ಉತ್ತರ ಅತ್ಯಂತ ಮಾರ್ಮಿಕವಾದದ್ದು. ರಾಮಚಂದ್ರ, ನಾನು ತಿಳಿ ಹೇಳಬೇಕಾ ನಿನಗೆ? ಇದನ್ನು ನಿನಗೆ ಅರ್ಥವಾಗೋದಿಲ್ವಾ? ಸಾಗರ ಯಾವುದು ಯೋಚನೆ ಮಾಡು. ನಿನ್ನ ವಂಶದವರಿಂದಲೇ ನಿರ್ಮಾಣವಾದದ್ದು ಸಾಗರ. ಸಗರ ಚಕ್ರವರ್ತಿಯಿಂದ ನಿರ್ಮಾಣವಾದದ್ದು, ಅವರ ಪುತ್ರನಿಂದ ನಿರ್ಮಾಣವಾದದ್ದು ಸಾಗರ. ಇಕ್ಷ್ವಾಕು ವಂಶಕ್ಕೆ ಋಣಿಯಾಗಿರಬೇಕು ಸಾಗರ. ಸಗರ ಚಕ್ರವರ್ತಿಯ 60,000 ಮಕ್ಕಳು ಭೂಮಿಯನ್ನು ಖನನ ಮಾಡಿ ಅದರಿಂದ ನಿರ್ಮಾಣವಾದದಲ್ಲದೆ. ನೀನು ಒಂದು ಮಾತು ಹೇಳಿದರೆ ಸಮುದ್ರ ರಾಜ ಕೇಳಬೇಕು, ಪ್ರಾರ್ಥನೆ ಮಾಡು. ಎಷ್ಟು ಸ್ಪಷ್ಟವಾಗಿ ಹೇಳಿದ. ರಾಮ ಯೋಚನೆ ಮಾಡ್ತಾನೆ, ಇಷ್ಟು ಸಣ್ಣ ವಿಷಯ ಮನಸ್ಸಿಗೆ ಬರದೇ ಹೋಯ್ತಲ್ಲ. ಪ್ರಾರ್ಥನೆ ಮಾಡುವುದಕ್ಕೆ ವಿಧಾನ ಇದೆ. ದರ್ಬೆಗಳನ್ನು ಹೊತ್ತು ತರ್ತಾರೆ. ದರ್ಬೆಗಳನ್ನು ಆ ತಟದಲ್ಲಿ ಹಾಸ್ತಾರೆ. ದರ್ಬೆಯ ಮೇಲೆ ರಾಮಚಂದ್ರ ಮಲಗಿ ಸಮುದ್ರ ರಾಜನನ್ನು ಧ್ಯಾನ ಮಾಡ್ತಾ ಹೊತ್ತು ಕಳೀತಾನೆ. ಆದಿಶೇಷನ ಮೇಲೆ ಮಲಗಿದ ನಾರಾಯಣನ ರೀತಿಯಲ್ಲಿ ಸಮುದ್ರದ ದಡದ ದರ್ಬೆಯ ಆಸನದ ಮೇಲೆ ಮಲಗಿದಂಥ ರಾಮಚಂದ್ರ
3 ರಾತ್ರಿ 3 ಹಗಲುಗಳ ಕಾಲ ಸಮುದ್ರರಾಜನನ್ನು ಪ್ರಾರ್ಥನೆ ಮಾಡ್ತಾನೆ. ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ಮಾರ್ಗವನ್ನು ಮಾಡಿಕೊಡು. ಒಲಿಯಲಿಲ್ಲ. ರಾಮನ ಪ್ರಾರ್ಥನೆಗೆ ಸಾಗರ ರಾಜ ಒಲಿಯಲಿಲ್ಲ. ಕುಪಿತನಾದ. ಅಲ್ಲಿ ರಾಮ ಹೇಳುವಂಥ ಮಾತು ಎಲ್ಲ ಕಾಲಕ್ಕೆ ಅರ್ಥಪೂರ್ಣ. ವಿನಯದಿಂದ ಪರಾಕ್ರಮಿಯಾದಂಥ ವ್ಯಕ್ತಿ ವರ್ತಿಸಿದ ಅಂತಾದರೆ ಅದನ್ನು ದೌರ್ಬಲ್ಯ ಅಂತ ಜನರು ತಿಳಿಯುತ್ತಾರೆ. ಆತ ಪರಾಕ್ರಮಿ ವಿನಯಶಾಲಿಯಾಗಿದ್ದರೆ ದೌರ್ಬಲ್ಯ ಅಂತ ಜನರು ಭಾವಿಸ್ತಾರೆ. ನಾನು ವಿನಯಶೀಲನಾದದ್ದು ಹೆಚ್ಚಾಯಿತು. ಅದೇ ಕ್ರೂರನಾದಂಥ ವ್ಯಕ್ತಿ ಧಾರ್ಷ್ಟ್ಯದಿಂದ ವರ್ತಿಸಿದರೆ ಅವನನ್ನು ಗೌರವಿಸ್ತಾರೆ. ರಾಮನ ಸಾಮರ್ಥ್ಯದ ಅರಿವು ನಿನಗಿಲ್ಲ. ಒಂದು ಬಾಣವನ್ನು ಬಿಟ್ಟೆ ಅಂತಾದರೆ ಅಗ್ನೇಯಾಸ್ತ್ರವನ್ನು ಹೂಡಿ ಕ್ಷಣ ಮಾತ್ರದಲ್ಲಿ ಸಾಗರದ ಜಲವನ್ನೆಲ್ಲ ಹೀರಿ ಬಿಡ್ತೇನೆ. ರಾಮನ ಬಾಣಕ್ಕೆ ಪ್ರತಿರೋಧ ಒಡ್ಡತಕ್ಕಂಥ ವ್ಯಕ್ತಿ ಯಾರೆಂದು ನೋಡ್ತೇನೆ. ಒಂದು ಅಸ್ತ್ರದ ಬಲದಿಂದಲೇ ಜಲಚರಗಳೆಲ್ಲ ಕರಟಿ ಹೋಗಬೇಕು. ಮಾಡ್ತೇನೆ ನಾನು. ಸಾಗರವನ್ನು ದಾಟುವುದಲ್ಲ, ಸಾಗರದ ನಡುವಿನ ಭೂಮಿಯಲ್ಲಿ ನಡೆದು ಸೇರಿ ಹೋಗುತ್ತದೆ. ಹೀಗೆ ಹೇಳಿ ದರ್ಭಾಸನದಿಂದ ಎದ್ದಂಥ ರಾಮಚಂದ್ರ ಕೋದಂಡವನ ಎತ್ತಿ ಆಗ್ನೇಯಾಸ್ತ್ರಕ್ಕೆ ಬತ್ತಳಿಕೆಗೆ ಕೈಯನ್ನು ಹಾಕ್ತಾ ಇದ್ದರೆ ಬಂದನಲ್ಲ ಸಮುದ್ರ ರಾಜ ಎದುರಿನಿಂದ. ಇದುವರೆಗೆ ದುರ್ಬಲ ಅಂತ ಯೋಚನೆ ಮಾಡಿದ್ದ. ಇದರು ಬರ್ತಾನೆ, ರಾಮನಿಗೆ ನಮಸ್ಕಾರ ಮಾಡ್ತಾ ಸಮುದ್ರ ರಾಜ ಬರ್ತಾನೆ. ಹೂಡಬೇಡ ಆಗ್ನೇಯಾಸ್ತ್ರವನ್ನ, ರಕ್ಷಣೆ ಮಾಡು. ನಿನ್ನ ಸಾಮರ್ಥ್ಯದ ಅರಿವು ನನಗಿದೆ. ಹೂಡಬೇಡ. ರಾಮಚಂದ್ರ, ಲಂಕೆಗೆ ಹೋಗುವುದಕ್ಕೆ ಮಾರ್ಗ ಈ ಕ್ಷಣದಲ್ಲಿ ನಿರ್ಮಾಣವಾಗುತ್ತದೆ. ನಿನ್ನ ಸೇನೆಯಲ್ಲಿರತಕ್ಕಂಥ ಕಪಿಗಳು ಯಾವ ವಸ್ತುವನ್ನು ಜಲದ ಮೇಲೆ ತಂದು ಎಸೆದರೂ ಅದು ಮುಳುಗುವುದಿಲ್ಲ. ಅವೆಲ್ಲ ತೇಲಿ ಹೋಗುವಂತೆ ಮಾಡ್ತೇನೆ. ಸೇತುವೆಯ ನಿರ್ಮಾಣ ಕಷ್ಟ ಸಾಧ್ಯವಲ್ಲ. ಕಪಿವೀರರಲ್ಲಿ ಶ್ರೇಷ್ಠನಾದಂಥ ನಳ ಅದು ಸುಗ್ರೀವನ ಸೇನೆಯಲ್ಲಿದ್ದಾನೆ. ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ಮಗ ಅವನು. ಸೇತುವೆಯ ನಿರ್ಮಾಣದ ಚಾತುರ್ಯ ಆತನಿಗೆ ತಿಳಿದಿದೆ. ಹೇಳುವವನಿಗೆ ಮೊದಲು ಒಲಿಯದ ಸಮುದ್ರ ರಾಜ ರಾಮನ ಅಸ್ತ್ರದ ಬಲಕ್ಕೆ ಹೆದರಿ ಕ್ಷಣ ಮಾತ್ರದಲ್ಲಿ ಒಲಿದು ಒಂದು ಮಾರ್ಗವನ್ನು ಸೂಚಿಸಿದ. ರಾಮನ ಆಜ್ಞೆಗೋಸ್ಕರ ಕಪಿವೀರರು ಕಾಯ್ತಾ ಇದ್ರು. ಆಜ್ಞೆ ಸಿಕ್ಕಿದ್ದೇ ತಡ ಕಪಿವೀರರೆಲ್ಲ ಅರಣ್ಯದ ಕಡೆಗೆ ನುಗ್ಗುತ್ತಾರೆ. ಸಿಕ್ಕಿದಂಥ ಮರದ ದಿಮ್ಮಿಗಳನ್ನು ಚೆಲ್ಲಿ ಸಮುದ್ರದ ಮಧ್ಯದಲ್ಲಿ ತೆಗೆದು ಬಿಸಾಡ್ತಾರೆ. ಬಂಡೆಗಳನ್ನು ಹೊತ್ತು ತರ್ತಾರೆ. ರಾಮನಾಮ ಸ್ಮರಣೆಯನ್ನು ಮಾಡಿ ಬಂಡೆಗಳನ್ನು ಮರದ ದಿಮ್ಮಿಗಳನ್ನು ಎಸೀತಾ ಇದ್ರೆ ಎಲ್ಲ ನೀರಿನ ಮೇಲೆ ತೇಲ್ತವೆ. ನಳನೆ ಇದಿರಿನಲ್ಲಿ ನಿಂತು ಶತಯೋಜನ ವಿಸ್ತೀರ್ಣದ ದಶಯೋಜನ ಅಗಲದ ಸೇತುವೆಯನ್ನು ಲಂಕೆಯವರೆಗೆ ಕೇವಲ 5 ದಿನಗಳಲ್ಲಿ ನಿರ್ಮಾಣ ಮಾಡ್ತಾನೆ. ಯೋಚನೆ ಮಾಡಬೇಕು. 100 ಯೋಜನ ವಿಸ್ತೀರ್ಣದ ಸಾಗರಕ್ಕೆ ರಾಮಾಯಣದಲ್ಲಿ ಕಪಿವೀರರು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ 5 ದಿನಗಳು ಮಾತ್ರ. ನಳನ ಸಾಮರ್ಥ್ಯದ ಅರಿವಾಗ್ತದೆ ನಮಗೆ. ಬಹಳ ಅದ್ಭುತವಾದಂಥ ಕೆಲಸ. ಅಷ್ಟು ಮಾತ್ರ ಅಲ್ಲ, ಕೋಟಿ ಸಂಖ್ಯೆಯ ವೀರರಿದ್ದಾರೆ. ಅದರ ಮೇಲೆ ಹೋಗುವಾಗ ಅದು ಮುಳುಗಿ ಹೋಗಬಾರದು. ಈಗಲೂ ಸೇತುವೆ ಕಟ್ತೇವೆ, ಬೇಡ ಅದು ಮಾತು. ಎಷ್ಟು ಬಲ ಇರಬಹುದು. 5 ದಿನಗಳ ಒಳಗಾಗಿ ಕಪಿವೀರರು ಅದ್ಭುತವಾದಂಥ ಸೇತುವೆಯನ್ನು ಕಟ್ಟರೆ ಅದರ ಎಲ್ಲ ವಿವಿಧ ಭಂಗಿಗಳಲ್ಲಿ ನಡೆದು ಹೋಗಿ ಅದು ಬಲಿಷ್ಠವಾಗಿದೆ ಎನ್ನುವುದನ್ನು ಯೋಚಿಸಿ ತೀರ್ಮಾನಕ್ಕೆ ಬರುವವನು ನಳ. ನಿಂತು ನೋಡ್ತಾನೆ. ನಳ ಈಗ ಬಂದು ಹೇಳ್ತಾನೆ, ರಾಮಚಂದ್ರ, ಸೇನೆ, ನಮ್ಮ ಬಲಿಷ್ಠವಾದಂಥ ಸೇನೆ ಲಂಕೆಯನ್ನು ಸೇರುವುದಕ್ಕೆ ಸೇತುವೆ ನಿರ್ಮಾಣವಾಗಿದೆ, ಸೇತು ಬಂಧವಾಗಿದೆ, ಹೊರಡಬಹುದು ಸೇನೆ. ಇದುವರೆಗೆ ಇದ್ದ ವಿಘ್ನ ಇದು ಒಂದೇ, ಸೇತುವೆಯನ್ನು ಕಟ್ಟುವುದು ಹೇಗೆ ಅಂತೇಳಿ.
ಅದು ನಿರ್ಮಾಣವಾಯಿತು ಅಂದರೆ ಮತ್ತೆ ಹರ್ಷೋದ್ಗಾರ, ಮತ್ತೆ ಸಂಭ್ರಮ ಕಪಿವೀರರಿಗೆ. ಕಪಿವೀರರೆಲ್ಲ ಸೇತುವೆಯ ನಡುವಿನಲ್ಲಿ ಆ ಭಾಗದಲ್ಲಿ ಈ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಕೆಲವು ಕಪಿಗಳಿಗೆ ಇದಷ್ಟೇ ತೃಪ್ತಿ ಇಲ್ಲ, ಹಾರಲಿಕ್ಕೆ ಬರ್ತದೆ ಅವರಿಗೆ. ಹಾರುವ ಬಲವನ್ನು ತೋರಿಸಬೇಕಲ್ಲ, ಅವರು ಇಲ್ಲಿಂದ ಮಧ್ಯದವರೆಗೆ ಹಾರಿ ಸ್ವಲ್ಪ ದೂರ ಸೇತುವೆ ಮೇಲೆ ನಡೆಯುವುದು, ಮತ್ತೆ ಹಾರುವುದು. ವಿಚಿತ್ರವಾಗಿ ಕೆಲವರು ಈಜಿ ಹೋದರಂತೆ, ಅವರಿಗೆ ಮೊಸಳೆಗಳ ಭಯವಿಲ್ಲವಂತೆ. ಒಟ್ಟಿನಲ್ಲಿ ಉತ್ಸಾಹದಿಂದ ಕೆಲಸ ಮಾಡುವವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎನ್ನುವುದನ್ನು ಕಪಿವೀರರು ತೋರಿಸಿಕೊಡ್ತಾರೆ. ಈಗ ತ್ರಿಕೂಟಾಚಲದ ಸಮೀಪದಲ್ಲಿರತಕ್ಕಂತಹ ಲಂಕೆಯ ಸಮೀಪಕ್ಕೆ ಕಪಿಯ ಸೇನೆ ಬಂದು ನಿಂತಿದೆ. ಬಂದಾಯಿತು. ಈಗ ರಾಮ ಯೋಚನೆ ಮಾಡ್ತಾನೆ. ರಾಮನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದಾರೆ. ಯುದ್ಧ ಮಾಡಬೇಕು, ತುಂಬ ವಿಳಂಬ ಮಾಡುವಂತೆ ಇಲ್ಲ. 1 ಮಾಸದ ಒಳಗಡೆಯಲ್ಲಿ ಮುಗಿಬೇಕು. ಯುದ್ಧವಾಗಿ ಸೀತೆಯನ್ನು ಕರೆತರಬೇಕು. ಮಾತೇ ಹಾಗೆ. ಸೇತುವೆ ಕಟ್ಟಲಿಕ್ಕೆ ಆಗಿ ಹೋಗಿದೆ, 5 ದಿವಸ ಇಲ್ಲೇ ಆಗಿದೆ. ಅಲ್ಲಿಂದ ಸೇನೆ ತೆಗೆದುಕೊಂಡು ಬಂದಿದ್ದಾರೆ. ಯೋಚನೆ ಮಾಡಲಿಕ್ಕೆ ಸಮಯ. ಇನ್ನು ಯುದ್ಧ ಎಷ್ಟು ದಿವಸ ನಡೀತದೋ ಗೊತ್ತಿಲ್ಲ. ನುಗ್ಗಬೇಕು. ಕಪಿವೀರರು ಕಾಯ್ತಾ ಇದ್ದಾರೆ. ರಾಮ ಆಜ್ಞೆಯನ್ನು ಮಾಡ್ತಾ ಇಲ್ಲ. ರಾಮ ಈಗಲೂ ಬಹಳ ಸಹನೆಯಿಂದ ವರ್ತಿಸ್ತಾನೆ. ತಪ್ಪು ಮಾಡಿದ್ದಾನೆ ರಾವಣೇಶ್ವರ. ತಪ್ಪು ಮಾಡಿದವನ ಕ್ಷಮಿಸುವುದು ದೊಡ್ಡ ಗುಣ. ಇನ್ನೊಂದು ಅವಕಾಶವನ್ನು ಆತನಿಗೆ ಕೊಟ್ಟು ನೋಡೋಣ. ನಮ್ಮ ಪಕ್ಷದಲ್ಲಿ ಮಾತಿನಲ್ಲಿ ಚತುರನಾದಂತಹ ವ್ಯಕ್ತಿ ಇದ್ದಾನೆ. ರಾಜಕಾರ್ಯಗಳನ್ನೆಲ್ಲ ನಿಪುಣತೆಯಿಂದ ಮಾಡತಕ್ಕಂಥ ವಾಲಿಯ ಮಗನಾದಂಥ ಅಂಗದ ಇದ್ದಾನೆ. ಅಂಗದನನ್ನು ಒಮ್ಮೆ ಸಂಧಾನಕ್ಕೆ ಕಳುಹಿಸಿದರೆ ಹೇಗೆ? ಎಲ್ಲಿಯಾದರೂ ಅನುನಯನ ಮಾತುಗಳಿಂದ ಒಲಿದು ಸೀತೆಯನ್ನು ಬಿಟ್ಟ ಅಂತಾದರೆ ರಾವಣೇಶ್ವರನ ಕಾರಣದಿಂದ ಲಕ್ಷಾಂತರ ವೀರಭಟರು ಸಾಯುವುದು ತಪ್ಪುತ್ತದಲ್ವಾ? ಒಬ್ಬನ ತಪ್ಪಿನಿಂದ ಎಷ್ಟು ಜನರಿಗೆ ಕೇಡಾಗ್ತಾ ಇದೆ. ಒಂದು ಕ್ಷಣದ ವಿವೇಚನೆಯನ್ನ ಮಾಡಿದ ಅಂತಾದರೆ ಅನಾಹುತಗಳು ತಪ್ಪುತ್ತವೆ. ಹಾಗಾಗಿ ಅಂಗದನನ್ನ ಸಂಧಾನಕ್ಕೆ ಕಳುಹಿಸುವಂತ ರಾಮನೇ ಯೋಚನೆ ಮಾಡ್ತಾನೆ. ರಾಮನ ಆಜ್ಞೆಯನ್ನು ಪಡೆದು ಅಂಗದ ಹೋದ. ತುಂಬಿದ ಸಭೆಯಲ್ಲಿ ವಿವೇಕದ ಮಾತುಗಳನ್ನು ಹೇಳಿದ. ಯಾವ ಮಾತುಗಳು ಕಿವಿಯ ಪರದೆಯನ್ನು ದಾಟಿ ಒಳಕ್ಕೆ ಹೋಗಲೇ ಇಲ್ಲ. ರಾವಣೇಶ್ವರನ ಸ್ವಭಾವ ಬದಲಾಗಲಿಲ್ಲ. ಸ್ವಭಾವೋ ದುರತಿಕ್ರಮ. ದುಷ್ಟರ ಸ್ವಭಾವ ಮೀರಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಹುಟ್ಟುಗುಣ ಸುಟ್ಟರೂ ಬಿಡದು. ಕನ್ನಡದಲ್ಲೂ ನಾವು ಗಾದೆಯನ್ನು ಪ್ರಯೋಗ ಮಾಡ್ತೇವೆ. ಅಂಗದನ ವಿವೇಕದ ಮಾತುಗಳಿಗೆ ರಾವಣ ಕಿವಿಗೊಡ್ಲಿಲ್ಲ. ಹೇಳಿದ, ಯುದ್ಧಕ್ಕೆ ಅಣಿಯಾಗಿ ನಿಂತಿದೆ ರಾಕ್ಷಸ ಸೇನೆ. ಮತ್ತೆ ಯಾಕೆ ವಿಳಂಬ? ಅಂಗದ ವಿಷಯವನ್ನು ಬಂದು ತಿಳಿಸಿದ. ಇನ್ನು ವಿಳಂಬ ಮಾಡುವುದಲ್ಲ, ಸೇನೆ ಮುನ್ನುಗ್ಗಿ ಹೋಗಬೇಕು. ಸೇನಾಬಲವನ್ನು ಪರೀಕ್ಷಿಸುವಂತ ಆಲೋಚನೆ ಮಾಡಿ ನೋಡಿದರೆ 4 ದ್ವಾರಗಳಲ್ಲಿ ಬಲಿಷ್ಠವಾದಂಥ ಸೇನೆಯನ್ನು ನಿಲ್ಲಿಸಿದ್ದಾನೆ. ಒಂದು ಕಡೆಯಲ್ಲಿ ಪ್ರಹಸ್ತ ಸೇನಾಪತಿಯಾಗಿ ನಿಂತಿದ್ದಾನೆ, ಮತ್ತೊಂದು ಬಾಗಿನಲ್ಲಿ ಇಂದ್ರಜಿತು ನಿಂತಿದ್ದಾನೆ, ಮತ್ತೊಂದು ಕಡೆಯಲ್ಲಿ ವಜ್ರದಂಷ್ಟ್ರ ನಿಂತಿದ್ದಾನೆ. ಉತ್ತರದ ದ್ವಾರಕ್ಕೆ ರಾವಣೇಶ್ವರನೇ ಕಾವಲು ಭಟನಾಗಿ ನಿಂತಿದ್ದಾನೆ. ಈ ಸೇನಾಬಲವನ್ನು ಮೀರಿ ಸಾಮಾನ್ಯರಾದಂಥ ಕಪಿವೀರರು ಲಂಕೆಯನ್ನ ಪ್ರವೇಶ ಮಾಡಿ ಲಂಕೆಯ ಅಧೀಶನನ್ನ ಗೆಲ್ಲುವುದು ಸಾಧ್ಯವೇ? ಸುಗ್ರೀವನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದವರು ಯಾವಾಗ ಆಜ್ಞೆ ಸಿಕ್ಕಿತೋ ಮರುಕ್ಷಣದಲ್ಲಿ ಮುನ್ನುಗ್ಗಿ ಹೋಗ್ತಾರೆ. ರಾಕ್ಷಸ ಭಟರು ವಿಹ್ವಲರಾಗ್ತಾರೆ. ಅನಿರೀಕ್ಷಿತವಾದಂಥ ಆಘಾತ. ಅರಣ್ಯದ ನಡುವಿನಲ್ಲಿರತಕ್ಕಂಥ ಕಪಿವೀರರ ಯುದ್ಧದ ತಂತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವ ಕಡೆಯಿಂದ ಹಾರಿ ಬರ್ತಾರೆ ಅಂತ ಗೊತ್ತಾಗುವುದಿಲ್ಲ. ಉಗುರುಗಳಿಂದ ಪರಚುತ್ತಾರೆ, ಕೈಯ ಪಂಜುಗಳಿಂದ ಬಡಿತಾರೆ. ವಿಚಿತ್ರವಾದಂಥ ಆಟ. ಮರದ ಕೊಂಬೆಗಳಿಂದ ಬಡಿತಾರೆ ಅವರು, ಕಲ್ಲುಗಳನ್ನು ಎಸೀತಾರೆ. ಚಿತ್ರ ವಿಚಿತ್ರವಾದಂಥ ಯುದ್ಧ ತಂತ್ರ ಕಪಿಗಳದ್ದು. ಗೆಲ್ಲುವ ಬಗೆಯೇ ಗೊತ್ತಾಗಲಿಲ್ಲ. ಆ ಒಂದು ಕ್ಷಣದಲ್ಲಿ ಕಪಿವೀರರ ಆ ಆಕ್ರಮಣದಿಂದ ರಾಕ್ಷಸ ಸೇನೆ ಭಯಭೀತವಾಗಿ ಓಡ್ಲಿಕ್ಕೆ ಆರಂಭ ಮಾಡ್ತದೆ. ಹೇಗೆ ಗೆಲ್ಲುವುದು? ಒಂದು ಕಪಿಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸೇನೆಯಲ್ಲಿ ಸಾಮಾನ್ಯರೇ ಸುಗ್ರೀವ, ಅಂಗದ, ಮೈಂದ, ದ್ವಿವಿಧ, ಗಂಧಮಾದನ
ಜಾಂಬವಂತ, ನೀಲ, ನಳ, ಅತುಲ ಪರಾಕ್ರಮಿಗಳು. ಒಬ್ಬೊಬ್ಬನ ಸಾಮರ್ಥ್ಯ ವಿಚಿತ್ರವಾದದ್ದು. ವಿಶಿಷ್ಟವಾಗಿ ಯುದ್ಧದ ತಂತ್ರವೇ ಅರ್ಥವಾಗುವುದಿಲ್ಲ. ಹೇಗೆ ಗೆಲ್ಲುವುದು? ಖಡ್ಗವನ್ನು ಹಿಡಿದು ಶೂಲವನ್ನು ಹಿಡಿದು ಹೋದರೆ ಹಾರಿ ಬಂದು ಹೊಡಿತಾರೆ ಇವರು. ಎಲ್ಲಿ ಕತ್ತಿ ಬೀಸುವುದು? ವಿಚಿತ್ರವಾದ ಆಟ. ಉಗುರುಗಳಿಂದಲೇ ಅವರನ್ನು ಹೀರ್ತಾರೆ. ರಕ್ತದ ಮಡುವಿನಲ್ಲಿ ರಾಕ್ಷಸರು ಬೀಳುತ್ತಾರೆ. ಗೆಲ್ಲುವ ಬಗೆ ಗೊತ್ತಾಗಲಿಲ್ಲ. ಈ ನಡುವಿನಲ್ಲಿ ಇಂದ್ರಜಿತುವೆ ಎದುರಾಗಿ ಬರ್ತಾನೆ. ರಾವಣ ಹೇಳ್ತಾನೆ, ಒಂದು ಕ್ಷಣ ರಾಕ್ಷಸ ಸೇನೆ ಭಯಕ್ಕೆ ಒಳಗಾಯಿತು ಅಂದರೆ ಗೆಲ್ಲುವುದು ಕಷ್ಟ. ಆತ್ಮವಿಶ್ವಾಸವನ್ನು ಕಳೆದುಕೊಂಡಂತ ವ್ಯಕ್ತಿ ಗೆಲ್ಲಲಾರ. ರಾಕ್ಷಸ ಸೇನೆಯ ಆತ್ಮವಿಶ್ವಾಸ ಕುಂದಿ ಹೋಗ್ತಾ ಇದೆ. ಹಾಗಾಗಿ ರಾಕ್ಷಸ ಸೇನೆಗೆ ಆತ್ಮವಿಶ್ವಾಸ ಮೂಡಬೇಕು ಅಂತಾದ್ರೆ ಮಾಯಾತಂತ್ರಗಳನ್ನು ಬಲ್ಲಂತ ಇಂದ್ರಜಿತುವೆ ಹೋಗಬೇಕು. ಇಂದ್ರಜಿತುವಿನ ನೇತೃತ್ವದಲ್ಲಿ ಸೇನೆ ಮುನ್ನುಗ್ಗಿ ಬರ್ತದೆ. ಈಗ ಭಯಗೊಳ್ಳುವಂತಹ ಸರದಿ ಕಪಿವೀರರದು. ಯಾವ ಕಡೆಯಲ್ಲಿ ಮಾಯಾತನದಿಂದ ಯುದ್ಧ ಮಾಡ್ತಾನೆ, ಎಲ್ಲಿಂದ ಶರವರ್ಷಗಳು ಬರ್ತವೆ ಅರ್ಥವೇ ಆಗ್ತಾ ಇಲ್ಲ. ಮೇಘನಾದ, ಆಕಾಶದಲ್ಲಿ ಮೋಡಗಳು ಕವಿದಂತೆ, ಬಾಣಗಳು ಮಳೆಗಾಲದ ಮೋಡದಿಂದ ಸುರಿಯತಕ್ಕಂಥ ಮಳೆಯ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಕಪಿವೀರರು ಧರಾಶಾಯಿಗಳಾಗ್ತಾರೆ. ಇಂದ್ರಜಿತುವನ್ನ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಸುಗ್ರೀವ ಬಂದು ಹೇಳ್ತಾನೆ, ಕಪಿವೀರರೆಲ್ಲ ಧರಾಶಾಯಿಗಳಾಗ್ತಾ ಇದ್ದಾರೆ, ಗೆಲ್ಲಿಕ್ಕಾಗ್ತಾ ಇಲ್ಲ. ರಾಮಚಂದ್ರ ಏನ್ ಮಾಡಬೇಕು? ಸ್ವತಃ ರಾಮ ಲಕ್ಷ್ಮಣರು ಇಂದ್ರಜಿತುವಿನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗ್ತಾರೆ. ಇದಕ್ಕೋಸ್ಕರವೇ ಹಂಬಲಿಸ್ತಾ ಇದ್ದ ಇಂದ್ರಜಿತು, ನಿಮಗೋಸ್ಕರ ಕಾಯ್ತಾ ಇದ್ದೆ. ಅಲ್ಪ ಮಾನವರು ಮೂರು ಲೋಕವನ್ನ ಗೆದ್ದಂತ ರಾವಣನ ಲಂಕೆಗೆ ಬಂದು ಗೆಲ್ಲುತ್ತವೆ ಎನ್ನುವ ಹಂಬಲವೇ. ಇದಿರಿಸಿ ಬಾಣಗಳನ್ನ. ಮರುಕ್ಷಣದಲ್ಲಿ ಕುಪಿತನಾದಂತ ಆತ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಇಂದ್ರಜಿತು. ಸರ್ಪಾಸ್ತ್ರಗಳ ಮರ್ಮವನ್ನು ಅರಿಯದೇ ಹೋದಂಥ ರಾಮಲಕ್ಷ್ಮಣರು ಸರ್ಪಾಸ್ತ್ರಕ್ಕೆ ವಶವರ್ತಿಗಳಾಗಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಯುದ್ಧದ ಆರಂಭದಲ್ಲಿಯೇ ರಾಮನಿಗೆ ಸೋಲು. ಹಂಬಲದಿಂದ ಬಂದಿದ್ದರು. ರಾಮನಿಗೆ ಗೆಲುವಾಗುತ್ತದೆ. ಮಂಗಲಂ ಕೋಸಲೇಂದ್ರಾಯ, ಕೋಸಲೇಂದ್ರನಿಗೆ ಮಂಗಲವಾಗಲಿ, ಜಯವಾಗಲಿ ಅಂತ ಜಯಘೋಷ ಮಾಡ್ತಾ ಬಂದಿದ್ರು. ಆದರೆ ಮಾಯಾ ಯುದ್ಧ ತಂತ್ರವನ್ನು ಬಲ್ಲಂತಹ ಇಂದ್ರಜಿತುವಿನ ಎದುರಿನಲ್ಲಿ ರಾಮ ಲಕ್ಷ್ಮಣರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆತನ ಸರ್ಪಾಸ್ತ್ರಗಳಿಂದ ಬಂದಂತಹ ಸರ್ಪಗಳು ರಾಮ ಲಕ್ಷ್ಮಣರ ಮೈಯನ್ನು ಕಚ್ಚಿ ವಿಷವನ್ನ ಮೈಯಲ್ಲಿ ಬಿಡ್ತಾ ಇವೆ. ಈಗ ಅಳುತ್ತಾರೆ. ಸ್ವತಃ ಹನುಮ ಕೂಡ ಅತ್ತನಂತೆ. ಸುಗ್ರೀವ, ಜಾಂಬವಂತ, ಹನುಮ, ನಳ, ನೀಲ ಕಣ್ಣೀರು ಸುರಿಸ್ತಾರೆ. ರಾಮ, ಗೆದ್ದು ಸೀತೆಯನ್ನು ಬಿಡಿಸಿಕೊಂಡು ಹೋಗ್ತೇವೆ ಅಂತೂ ಬಂದೆವು. ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಇದೋ ರಣರಂಗದಲ್ಲಿ ಬಿದ್ದು ಬಿಟ್ಟಿದ್ದೀರಿ. ನಮಗೆ ಗೆಲುವು ಹೇಗೆ? ಸೇನಾ ನಾಯಕರಾದಂಥ ನೀವೇ ಹೀಗೆ ಬಿದ್ದು ಬಿಟ್ರೆ ನಾವು ಗೆಲುವನ್ನು ಪಡೆಯುವ ಬಗೆ ಹೇಗೆ? ರಾಮನಿರುವಲ್ಲಿ ಗೆಲುವಿದೆ, ಈ ನಂಬಿಕೆಯಲ್ಲಿ ಬಂದೆವು. ಹೀಗಾಯ್ತಲ್ಲ, ಮಾರ್ಗವೇ ತಿಳಿದೆ ಚಿಂತಿಸ್ತಾ ಇದ್ರೆ ಈಗ ಸಮಾಧಾನ ಮಾಡುವಂಥ ಸರದಿ ವಿಭೀಷಣನದು. ವಿಭೀಷಣ ಬಂದು ಹೇಳ್ತಾನೆ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಮರಣವಲ್ಲ ಇದು. ಯೋಚಿಸಬೇಡಿ, ಸರ್ಪಾಸ್ತ್ರದ ಬಲ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸರ್ಪದ ವಿಷಗಳೆಲ್ಲ ಹೊರಕ್ಕೆ ಹೋಗ್ತವೆ. ಎಚ್ಚರಗೊಳ್ಳುತ್ತಾರೆ ಇವರು. ಈ ಬಗೆಯಲ್ಲಿ ನುಡಿಯುವಾಗಲೇ ಆಕಾಶದಲ್ಲಿ ಬಿರುಗಾಳಿ ಬೀಸುತ್ತದೆ. ಏನು ಅಂತ ಯೋಚನೆ ಮಾಡ್ತಾ ಇದ್ರೆ ಗರುಡ ಹಾರಿ ಬರ್ತಾ ಇದ್ದಾನೆ. ಗರುಡನ ರೆಕ್ಕೆಯ ಗಾಳಿ ಬಿರುಗಾಳಿಯಾಗಿ ಮಾರ್ಪಟ್ಟಿದೆ. ರಣರಂಗದ ನಡುವಿನಲ್ಲಿ ಹಾದು ಹೋಗ್ತಾ ಇದ್ದಾನೆ. ಗರುಡ ಹಾರಿ ಬರ್ತಾ ಇದ್ರೆ ಗರುಡನಿಂದ ಬೆದರಿಕೆಗೆ ಒಳಗಾದಂಥ ಸರ್ಪಗಳೆಲ್ಲ ರಾಮ ಲಕ್ಷ್ಮಣರ ದೇಹವನ್ನು ಬಿಟ್ಟು ಹೊರಕ್ಕೆ, ಅದು ಬಹಳ ಚಂದದ ವರ್ಣನೆ. ಗರುಡನಿಗೆ ಆಹಾರವೇ ಸರ್ಪ. ಹಾಗಾಗಿ ಎಲ್ಲಿ ತಮ್ಮನ್ನ ತಿಂದು ಬಿಡ್ತಾನೆ ಅನ್ನತಕ್ಕಂಥ ಭಯದಿಂದ ಸರ್ಪಗಳೆಲ್ಲ ದೂರಕ್ಕೆ ಹೋದವಂತೆ ಮರುಕ್ಷಣದಲ್ಲಿ ನಿದ್ದೆಯಿಂದ ಎದ್ದ ರೀತಿಯಲ್ಲಿ ರಾಮಲಕ್ಷ್ಮಣರು
ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ತಾರೆ. ಈ ನಡುವಿನಲ್ಲಿ ಇಂದ್ರಜಿತ್ತು ತಾನೇ ಗೆದ್ದೆ ಎನ್ನುವ ಅಹಂಕಾರದಿಂದ ಅರಮನೆಗೆ ಹೋಗಿರ್ತಾನೆ. ರಾವಣನಿಗೆ ಚಾರರ ಮೂಲಕ ಸುದ್ದಿ ಬಂದಿದೆ, ರಾಮ ಲಕ್ಷ್ಮಣರು ಮರಣ ಹೊಂದಲಿಲ್ಲ, ಗರುಡ ಬಂದ ಮರುಕ್ಷಣದಲ್ಲಿ ಸರ್ಪಾಸ್ತ್ರದಿಂದ ಬಿಡುಗಡೆಯನ್ನ ಪಡೆದು ಹೊಸ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದಾರೆ. ಹಾಗಾದರೆ ಮತ್ತೆ ಯುದ್ಧ ಅನಿವಾರ್ಯ. ಈಗ ಧೂಮ್ರಾಕ್ಷನನ್ನ ಯುದ್ಧಕ್ಕೆ ಕಳುಹಿಸ್ತಾನೆ. ಅತುಲ ಪರಾಕ್ರಮಿ ಧೂಮ್ರಾಕ್ಷ, ಮಾಯಾತಂತ್ರಗಳನ್ನು ಬಲ್ಲವನು, ಶರವರ್ಷಗಳ ಧಾರೆಯನ್ನು ಸುರಿಸ್ತಾನೆ. ಹನುಮಂತನ ಜೊತೆಯಲ್ಲಿ ದ್ವಂದ್ವ ಯುದ್ಧಕ್ಕೆ ನಿಲ್ತಾನೆ. ಒಂದು ಹಂತದಲ್ಲಿ ಹನುಮನನ್ನು ಬೆದರಿಸಿದಂಥ ವ್ಯಕ್ತಿ ಧೂಮ್ರಾಕ್ಷ. ಆದರೆ ದ್ವಂದ್ವ ಯುದ್ಧದಲ್ಲಿ ಹನುಮ ಧೂಮ್ರಾಕ್ಷನನ್ನು ಬಡಿದು ಕೊಲ್ತಾನೆ. ವಜ್ರದಂಷ್ಟ್ರ ಬಂದ. ವಜ್ರದಂಷ್ಟ್ರನಿಗೂ ಅಂಗದನಿಗೂ ಘೋರವಾದಂಥ ಯುದ್ಧ ನಡೀತದೆ. ಅಂಗದ ವಜ್ರದಂಷ್ಟ್ರನನ್ನು ಬಡಿದು ಕೊಲ್ತಾನೆ. ಮತ್ತೆ ಅಕಂಪನ ಬರ್ತಾನೆ. ಅಕಂಪನನನ್ನ ಹನುಮನೇ ಕೊಲ್ತಾನೆ. ಈಗ ಅತುಲ ಪರಾಕ್ರಮಿ ರಾವಣನ ವಿಶ್ವಾಸಕ್ಕೆ ಪಾತ್ರನಾದಂಥ ಪ್ರಹಸ್ತ ಬರ್ತಾನೆ. ಪ್ರಹಸ್ತನಿಗೂ ಮತ್ತು ನೀಲನಿಗೂ ಘೋರವಾದಂಥ ಯುದ್ಧ ನಡೀತದೆ. ಸುಗ್ರೀವನ ಬಳಗದಲ್ಲಿ ಬಲಿಷ್ಠನಾದಂಥ ನೀಲ ಪ್ರಹಸ್ತನನ್ನ ಬಡಿದು ಕೊಲ್ತಾನೆ. ಎಂಥ ವಿಚಿತ್ರ! ಅತಿರಥ ಮಹಾರಥರೆಲ್ಲ ಯುದ್ಧಕ್ಕೆ ಉತ್ಸಾಹದಿಂದ ಹೋಗ್ತಾರೆ, ಆದರೆ ಹಿಂತಿರುಗಿ ಬರ್ತಾ ಇಲ್ಲ. ರಾವಣನ ಬದುಕಿನ ಕಷ್ಟದ ದಿನಗಳು ಈಗ ಆರಂಭವಾಗಿವೆ. ಕನಲಿದಂತಹ ಸಿಟ್ಟುಗೊಂಡಂತಹ ರಾವಣೇಶ್ವರ ಯೋಚನೆ ಮಾಡುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ತನ್ನ ಬಲವನ್ನ ಯೋಚನೆ ಮಾಡದೆ ತಾನೇ ರಥವೇರಿ ಯುದ್ಧಕ್ಕೆ ಬರ್ತಾನೆ. ಈಗ ಸೇನಾನಾಯಕ ಮೊದಲೇ ಬರುವುದಿಲ್ಲ. ಧೂಮ್ರಾಕ್ಷ, ವಜ್ರದಂಷ್ಟ್ರ, ಅಕಂಪನ, ಪ್ರಹಸ್ತ ಇವರೆಲ್ಲ ಮರಣ ಹೊಂದಿದ್ದಾರೆ ಅಂತಾದರೆ ರಾಮನ ಬಲವನ್ನು ಅರಿತೇನೆ ಅಂತ ಹೇಳಿ ಸ್ವತಃ ರಾವಣನೇ ರಥವೇರಿ ಬಂದ. ರಾಮನಿಗೆ ಎದುರಾಗಿ ನಿಂತು ಯುದ್ಧ ಮಾಡ್ತಾನೆ. ರಾಮನ ಬಾಣಗಳನ್ನು ಎದುರಿಸುವ ಸಾಮರ್ಥ್ಯ ರಾವಣನಲ್ಲಿ ಇಲ್ಲವೇ ಇಲ್ಲ. ಘೋರವಾದ ಯುದ್ಧವನ್ನ ನೋಡುವುದಕ್ಕೆ ಅಂತ ಕಪಿವೀರರು ಆ ಕಡೆಯಲ್ಲಿ ನಿಂತರೆ ರಾಮನ ಬಾಣಗಳು ಒಂದೊಂದಾಗಿ ರಾವಣನನ್ನು ಘಾಸಿಗೊಳಿಸ್ತಾ ಇವೆ. ಮೊದಲ ಬಾಣದಿಂದಲೇ ರಥದ ಚಕ್ರ ಮುರಿದು ಬೀಳುತ್ತದೆ. ರಥದ ಮೇಲಿರತಕ್ಕಂತಹ ಧ್ವಜವನ್ನು ತುಂಡರಿಸಿ ಕೆಳಕ್ಕೆ ಚೆಲ್ಲುತ್ತಾನೆ. ಮತ್ತೊಂದು ಬಾಣದಿಂದ ರಾವಣನ ಕಿರೀಟ ಧರೆಗೆ ಉರುಳುತ್ತದೆ. ರಾವಣನ ಬಲಿಷ್ಠವಾದಂಥ ಕವಚವನ್ನ ರಾಮನ ಬಾಣ ಭೇದಿಸ್ತದೆ. ಮೈತುಂಬ ಗಾಯಗಳಾಗುತ್ತವೆ. ಆರ್ತನಾದವನ ರಾವಣ ಮಾಡ್ತಾನೆ. ರಾಮ ಇದಿರಿನಲ್ಲಿ ಬಂದು ಹೇಳ್ತಾನೆ, ಸಾಮಾನ್ಯ ಮನುಷ್ಯ ಅಂತ ಭಾವಿಸಬೇಡ, ನನ್ನ ಸಾಮರ್ಥ್ಯದ ಅರಿವು ನಿನಗಿಲ್ಲ. ತುಂಬ ನೋವಿಗೆ ಒಳಗಾಗಿದ್ದಿ, ಅರಮನೆಗೆ ಹೋಗಿ ವಿಶ್ರಾಂತಿಯನ್ನ ಪಡೆ, ಕ್ಷಮಿಸಿ ಕಳಿಸ್ತಾನೆ. ರಾಮನ ಬಾಣಗಳ ಆಘಾತಕ್ಕೆ ಒಳಗಾದ ನಂತರವಾದರೂ ವಿವೇಕ ಮೂಡಿದರೆ ಬದುಕಿಸೋಣ, ಇವನನ್ನು ಮಾತ್ರ ಅಲ್ಲ, ಇವನ ಮೂಲಕ ರಾಕ್ಷಸ ಬಲವನ್ನ ಲಂಕೆಯನ್ನು ಉಳಿಸುವ ಮನೋಭಾವ ರಾಮನದು. ಕಳಿಸ್ತಾನೆ, ಹೋಗು. ಕುಪಿತನಾಗಿ ನೋವಿಗೆ ಒಳಗಾದಂತಹ ರಾವಣೇಶ್ವರ ಅರಮನೆಯನ್ನು ಪ್ರವೇಶ ಮಾಡಿ ಯೋಚನೆ ಮಾಡ್ತಾನೆ. ಸಾಮಾನ್ಯನಾದಂಥ ಮನುಷ್ಯನೊಬ್ಬನಿಂದ 3 ಲೋಕಗಳನ್ನು ಗೆದ್ದಂಥ ರಾವಣೇಶ್ವರನಿಗೆ ಇವತ್ತು ಸೋಲಾಗುತ್ತಾ ಇದೆ ಅಂತ ಆದರೆ ಇದು ಯಾವುದು? ಹಿಂದೆ ಬಂದಂಥ ಎಲ್ಲ ಶಾಪಗಳನ್ನು ಈಗ ನೆನಪಿಸಿಕೊಳ್ತಾನೆ. ಅನರಣ್ಯನ ಶಾಪ ಫಲಿಸಿತೆ. ಹಿಂದೊಂದು ಸಂದರ್ಭದಲ್ಲಿ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡಿದ್ದ ರಾವಣೇಶ್ವರ ಕಾಲದ ವಶದಿಂದ ಅನರಣ್ಯ ಯುದ್ಧದಲ್ಲಿ ರಾವಣನಿಗೆ ಸೋತಿದ್ದ. ಇಕ್ಷ್ವಾಕು ವಂಶವನ್ನೇ ಅವಮಾನಿಸಿ ಬಂದಿದ್ದ ರಾವಣೇಶ್ವರ. ಆ ಸಮಯದಲ್ಲಿ ದುಃಖಕ್ಕೆ ಒಳಗಾದಂಥ ಅನರಣ್ಯ ರಾವಣನಿಗೆ ಶಾಪ ಕೊಡ್ತಾನೆ. ನನ್ನದೇ ವಂಶದಲ್ಲಿ ಹುಟ್ಟಿದಂತಹ ಅತುಲ ಪರಾಕ್ರಮಿಯೊಬ್ಬ ನಿನ್ನನ್ನು ಕೊಲ್ಲುತ್ತಾನೆ, ಕಾಲಕ್ಕೋಸ್ಕರ ಕಾಯ್ತಾ ಇರು ರಾವಣ. ಅನರಣ್ಯನ ಮಾತು ಇವತ್ತು ಫಲಿಸುವಂತೆ ಕಾಣ್ತಾ ಇದೆ. ಇಲ್ಲದಿದ್ದರೆ ಬ್ರಹ್ಮನ ವರವಿದೆ. ದೇವತೆಗಳಿಂದ, ರಾಕ್ಷಸರಿಂದ, ಗಂಧರ್ವರಿಂದ, ಕಿನ್ನರರಿಂದ, ಕಿಂಪುರುಷರಿಂದ ರಾವಣನ ಹತ್ಯೆಯಾಗುವುದಿಲ್ಲ ಎಂದು.
ಅತಿಯಾದ ವಿಶ್ವಾಸದಿಂದ ಮನುಷ್ಯರಿಂದ ಸಾವು ಬರಬಾರ್ದು ಅಂತ ಕೇಳಲೇ ಇಲ್ಲ ನಾನು. ಈಗ ಸಾಮಾನ್ಯನಾದಂಥ ಒಬ್ಬ ಮನುಷ್ಯ ಬಂದು ನನ್ನನ್ನು ಘಾಸಿಗೊಳಿಸ್ತಾನೆ ಅಂತ ಆದರೆ ಅನರಣ್ಯನ ಶಾಪವೇ ಇದು. ಅಲ್ಲ ಅಲ್ಲ, ವೇದವತಿಯ ಶಾಪವಿದು. ಕುಶಧ್ವಜ ಎನ್ನತಕ್ಕಂಥ ಬ್ರಹ್ಮರ್ಷಿ ಇದ್ದ. ಆ ಬ್ರಹ್ಮರ್ಷಿಯ ಮಗಳು ವೇದವತಿ. ಅರಣ್ಯದ ನಡುವಿನಲ್ಲಿ ಶ್ರೀಮನ್ನಾರಾಯಣನೇ ತನ್ನ ಪತಿಯಾಗಬೇಕು ಅಂತ ಹೇಳಿ ಸುದೀರ್ಘ ಕಾಲ ತಪಸ್ಸನ್ನಾಚರಿಸ್ತಾ ಇರ್ತಾಳೆ ವೇದವತಿ. ಅರಣ್ಯವನ್ನ ಪ್ರವೇಶ ಮಾಡಿದಂಥ ರಾವಣೇಶ್ವರ ಅವಳ ರೂಪವನ್ನು ನೋಡ್ತಾನೆ, ಆಕರ್ಷಿತನಾಗ್ತಾನೆ, ಕಾಮಮೋಹಿತನಾಗ್ತಾನೆ. ಅವಳನ್ನು ಬಯಸಿ ಅವಳ ಕೇಶಕ್ಕೆ ಕೈ ಹಾಕ್ತಾನೆ. ಕ್ರೋಧದಿಂದ ಜ್ವಲಿಸತಕ್ಕಂಥ ವೇದವತಿ ಆವತ್ತು ರಾವಣೇಶ್ವರನಿಗೆ ಶಾಪ ಕೊಟ್ಟಿದ್ದಳು. ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಬಂದು ನಿನ್ನ ಮರಣಕ್ಕೆ ನಾನು ನಿಮಿತ್ತವಾಗುತ್ತೇನೆ. ಆ ವೇದವತಿಯೇ ಸೀತೆಯಾಗಿ ಬಂದಿರಬಹುದೇ? ಅಂದು ಕೇಶವನ್ನ ಹಿಡಿದ ಮರುಕ್ಷಣದಲ್ಲಿ ಶಾಪವನ್ನು ಕೊಟ್ಟು ಅಗ್ನಿಯನ್ನು ಪ್ರವೇಶ ಮಾಡಿದಂಥ ವೇದವತಿ ಇವತ್ತು ಸೀತೆಯಾಗಿ ಬಂದಿರಬಹುದೇ? ಅವಳ ಶಾಪದ ಪರಿಣಾಮವಾಗಿ ಇವತ್ತು ಯುದ್ಧದಲ್ಲಿ ನನಗೆ ಸೋಲೆ. ಬದುಕಿನ ಎಲ್ಲ ಹಿಂದಿನ ಘಟನೆಗಳ ಜೊತೆಯಲ್ಲಿ ರಾವಣ ಮನಸ್ಸಿನಲ್ಲೇ ಸಂವಾದ ಮಾಡ್ತಾನೆ. ಅಲ್ಲ ಅಲ್ಲ, ಪಾರ್ವತಿಯ ಶಾಪವಿರಬೇಕು. ಅಂದು ಕೈಲಾಸಗಿರಿಗೆ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಹೋದೆ, ಪರಶಿವ ಒಲಿಯಲಿಲ್ಲವೆಂದು ಕೈಲಾಸಗಿರಿಯನ್ನೇ ನನ್ನ ಬಾಹುಗಳಿಂದ ಅಲ್ಲಾಡಿಸಿದೆ. ಕೈಲಾಸ ಪರ್ವತದಲ್ಲಿರತಕ್ಕಂಥ ಪಾರ್ವತಿ ಹೆಣ್ಣು ಮಗಳು ಭಯಕ್ಕೆ ಒಳಗಾದಳು. ಧೂರ್ತನಾದ ಒಬ್ಬ ದುಷ್ಟ ಬಂದು ಕೈಲಾಸಗಿರಿಯನ್ನ ಅಲ್ಲಾಡಿಸಿ ನನ್ನನ್ನು ಭಯಪಡಿಸಿದ. ಹೆಣ್ಣಿನಿಂದಲೇ ನಿನಗೆ ಸಾವು. ಅಂದು ಪಾರ್ವತಿ ನುಡಿದಂಥ ಮಾತು, ಆ ಹೆಣ್ಣೆ ಈ ಸೀತೆ ಇರಬಹುದೇ? ಅಲ್ಲ ಅಲ್ಲ, ನಂದೀಶ್ವರನ ಶಾಪವಿರಬೇಕು. ನಂದೀಶ್ವರನ ಮುಖ ವಾನರನ ಮುಖ. ವಿಶಿಷ್ಟವಾಗಿರತಕ್ಕಂಥ ಧರ್ಮಾತ್ಮ ನಂದೀಶ್ವರ ಅವನ ಮುಖವನ್ನು ನೋಡಿ ಅವಮಾನಿಸಿದೆ. ಆ ಸಮಯದಲ್ಲಿ ನಂದೀಶ್ವರ ಹೇಳಿದ ಮಾತು, ನನ್ನ ಮುಖವನ್ನ ನೋಡಿ ಅವಮಾನ ಮಾಡಿದೆ, ನನ್ನಂತೆ ಇರುವ ಕಪಿವೀರರಿಂದ ನಿನಗೆ ಮರಣ. ಇರಬಹುದೇ ಈ ಕಪಿಸೇನೆ ಅದೇ? ಅಲ್ಲ ಅಲ್ಲ, ರಂಭೆಯ ಶಾಪವಿರಬೇಕು. ನಳಕೂಬರರ ಆಸ್ಥಾನಕ್ಕೋಸ್ಕರ ಹೋಗ್ತಾ ಇರತಕ್ಕಂಥ ರಂಭೆ ಅವಳ ರೂಪವನ್ನ ನೋಡಿ ಕಾಮಮೋಹಿತನಾಗಿ ಅವಳ ಸೆರಗಿಗೆ ಕೈ ಹಾಕಿದೆ. ಆ ಸಮಯದಲ್ಲಿ ಇದಿನಿಂದಲೇ ಬಂದಂತ ನಳಕೂಬರರು ಹೇಳಿದರು, ಹೆಣ್ಣಿನಿಂದ ನಿನಗೆ ಸಾವು. ಆ ಹೆಣ್ಣೆ ಇವಳು ಇರಬಹುದೇ? ಪುಂಜಿಕಸ್ಥಲೆಯ ಶಾಪವಿರಬಹುದೇ? ಕಾಮಪೀಡಿತನಾಗಿ ಪುಂಜಿಕಸ್ಥಲೆಯ ಸೆರಗಿಗೆ ಕೈ ಹಾಕಿ ಬಲಾತ್ಕಾರಕ್ಕೆ ಪ್ರಯತ್ನಿಸಿದೆ. ಮುಂದೆ ಯಾವ ಹೆಣ್ಣನ್ನ ನೀನು ಬಯಸುತ್ತೀಯೋ ಆ ಹೆಣ್ಣಿನ ಕಾರಣದಿಂದ ನಿನ್ನ ಲಂಕೆ ಸರ್ವನಾಶವಾಗುತ್ತದೆ. ಹಿಂದಿನ ಈ ಎಲ್ಲ ಶಾಪದ ಪರಂಪರೆಗಳ ಘಟನೆಗಳು ರಾವಣನ ಮನಸ್ಸಿನ ಪಟ್ಟಲದಲ್ಲಿ ಪುನಃ ಪುನಃ ಹಾದು ಹೋಗ್ತಾ ಇವೆ. ಹಾಗಲ್ಲದಿದ್ದರೆ ಸಾಮಾನ್ಯ ಕಪಿವೀರರು 100 ಯೋಜನೆ ವಿಸ್ತೀರ್ಣದ ಸೇತುವೆಯನ್ನು ಕಟ್ಟಿ ಸ್ವರ್ಣಲಂಕೆಗೆ ಬರುವುದೆಂತು? ದೇವತೆಗಳಿಂದ ಸಾಧ್ಯವಾಗದ ಈ ಕಾರ್ಯವನ್ನ ಸಾಮಾನ್ಯ ಮನುಷ್ಯ ನಿಂತು ಮಾಡ್ತಾನೆ ಅಂತಾದರೆ ಶಾಪದ ಶಕ್ತಿಯೇ ಇರಬೇಕು. ಕನಲಿದ, ದುಃಖಕ್ಕೆ ಒಳಗಾದ, ಗೆಲ್ಲುವ ಮಾರ್ಗ ತಿಳಿಯಲಿಲ್ಲ, ವಿವೇಕ ಮಾತ್ರ ಬರುವುದಿಲ್ಲ. ಈಗ ಗೆಲ್ಲಬೇಕು ಅಂತಾದರೆ ರಾಕ್ಷಸ ಬಲದಲ್ಲಿ ಶ್ರೇಷ್ಠ ಬಲವನ್ನು ಹೊಂದಿದಂಥ ಕುಂಭಕರ್ಣ ಬೇಕು. ತಮ್ಮನಾದ ಕುಂಭಕರ್ಣ ಮಾತ್ರ ಗೆಲುವನ್ನು ತರಬಲ್ಲ. ಯೋಚನೆ ಮಾಡಿದ. ಆದರೆ ಏನು ಮಾಡುವ? ಕುಂಭಕರ್ಣನಿಗೆ ಬ್ರಹ್ಮನ ಶಾಪ. 6 ತಿಂಗಳುಗಳ ಕಾಲ ನಿದ್ರಾವಶನಾಗಿರ್ತಾನೆ. ಎದ್ದರೆ 1 ದಿನ ಎಚ್ಚರ, ಮತ್ತೆ 6 ತಿಂಗಳ ನಿದ್ದೆ. ನಮ್ಮಲ್ಲಿ ಸಂಸ್ಕೃತದ ಪಾಠದ ಆರಂಭದಲ್ಲಿ ಹೇಳ್ತೇವೆ,
ಒಂದು ಸಣ್ಣ ಘಟನೆಯಾಗಿ ಚಿತ್ರಿಸ್ತೇವೆ. ದೇವತೆಗಳಿಲ್ಲದೆ ಹೋದಂಥ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕುಂಭಕರ್ಣ ತಪಸ್ಸು ಮಾಡಿದನಂತೆ. ಆದರೆ ಅವನ ಬಯಕೆ ಇದ್ದದ್ದು ಹಾಗೆ, ನಿರ್ದೇವತ್ವೇಚ್ಛೆಯ ನಿದ್ರಾಮಯಾಚತ ಕುಂಭಕರ್ಣ ಅಂತ ಮಾತು ಬರ್ತದೆ. ದೇವತೆಗಳಿಲ್ಲದೆ ಹೋದಂಥ ಜಗತ್ತು ಸೃಷ್ಟಿಯಾಗಬೇಕು. ಮಾತನಾಡುವ ಸಮಯದಲ್ಲಿ ನಿರ್ದೇವ ಅಂತ ಆಗಿದ್ದು ನಿದ್ರೇವ ಅಂತ ಆಯಿತು. ಭಾಷಾ ಉಚ್ಚಾರಣೆಯ ಎಚ್ಚರಿಕೆಯ ಬಗ್ಗೆ ಹೇಳುವಂಥದ್ದು. ಹಾಗಾಗಿ ಎಲ್ಲಿ ಒತ್ತು ಕೊಡಬೇಕು, ಎಲ್ಲಿ ಸಂಯುಕ್ತಾಕ್ಷರವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂಥೇಳಿ ಒಂದು ಅಕ್ಷರ ನಾಲಗೆಯಲ್ಲಿ ಹೊರಳಿದ ಪರಿಣಾಮವಾಗಿ ದೇವತೆಗಳಿಲ್ಲದ ಜಗತ್ತನ್ನು ಸೃಷ್ಟಿ ಮಾಡಲು ಬಯಸಿದಂಥ ಕುಂಭಕರ್ಣ ನಿದ್ರೆಯಿಂದ ಕೂಡಿದಂಥ ಜಗತ್ತನ್ನು ಕಂಡ ಅಂತ ಬರ್ತದೆ. ಬ್ರಹ್ಮನ ಶಾಪದ ಪರಿಣಾಮ. ಹಾಗಾಗಿ 6 ತಿಂಗಳುಗಳ ಕಾಲ ನಿದ್ರೆ, ಎದ್ದರೆ 1 ದಿವಸ ಎಚ್ಚರ. ಆ ದಿವಸ ಇಡೀ ವರ್ಷಕ್ಕೆ ಬೇಕಾದಷ್ಟು ಆಹಾರ ಬೇಕು. ಹೆಂಡಗಳನ್ನು ಹಂಡೆಗಳಲ್ಲಿ ಕೊಡಬೇಕು, ರಕ್ತಗಳನ್ನು ಹಂಡೆಯಲ್ಲಿ ತಂದು ಸುರಿಬೇಕು, ಮೇಕೆಗಳ ಮಾಂಸ ಬೇಕು ಅವನಿಗೆ, ಹಂದಿಯ ಮಾಂಸ ಬೇಕು, ಜಿಂಕೆಯ ಮಾಂಸ ಬೇಕು, ಗಾಡಿಗಟ್ಟಲೆ ಅನ್ನ ಬೇಕು ಅವನಿಗೆ. ಬರುವುದು ಬಂದ ರಾಮ 9 ದಿವಸಗಳ ಮೊದಲು ಬರಬಾರದೆ. ಕುಂಭಕರ್ಣ ಮಲಗಿ ಕೇವಲ 9 ದಿವಸವಾಗಿದೆ. ಎಚ್ಚರಿಸಬೇಕು. ನಿದ್ದೆ ಇದ್ದವನನ್ನು ಎಚ್ಚರಿಸುವುದು ಕಷ್ಟ. ಅದು ಬ್ರಹ್ಮನ ಶಾಪಕ್ಕೆ ಒಳಗಾಗಿ ಮಲಗಿದವನು. ಆದರೆ ದುಃಖಕ್ಕೆ ಒಳಗಾಗಿದ್ದಾನೆ. ಕ್ರೋಧ ಹೆಚ್ಚಾಗುತ್ತಾ ಇದೆ. ಗೆಲ್ಲುವ ಮಾರ್ಗ ಇದೊಂದೇ. ಕುಂಭಕರ್ಣನಿದ್ದರೆ ಮಾತ್ರ ಗೆಲ್ಲಬಹುದು. ಆಜ್ಞೆ ಮಾಡಿದ, ಹೋಗಿ ಎಚ್ಚರಿಸಿ. ಗೊತ್ತಿದೆ, ಕುಂಭಕರ್ಣನ ಅರಮನೆಯನ್ನು ಪ್ರವೇಶ ಮಾಡುವುದಕ್ಕೆ ರಾಕ್ಷಸ ಭಟರು ಹೆದರುತ್ತಾರೆ. ಎದ್ದ ಮರುಕ್ಷಣದಲ್ಲಿ ಆಹಾರ ಬೇಕು. ಆಹಾರವಿಲ್ಲದೆ ಇರತಕ್ಕಂಥ ಎಚ್ಚರ ಅವನಿಗೆ ಇಲ್ಲವೇ ಇಲ್ಲ. 6 ತಿಂಗಳು ಮಲಗಿದವನಿಗೆ ಎದ್ದರೆ ಮೊದಲು ಆಹಾರ ಬೇಕು. ಭಟರು ಅವನ ಕೋಣೆಗೆ ಹೋಗುವ ಮೊದಲು ಆಹಾರಗಳನ್ನು ಹೊತ್ತೊಯ್ದ್ರಂತೆ. ಅದೇ ಚಂದ ವರ್ಣನೆ ಇದೆ. ನಾನು ನಿನ್ನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಬರೇ ಕುಂಭಕರ್ಣನನ್ನು ಎಚ್ಚರಿಸಿದ್ದನ್ನು ಹೇಳಲಿಕ್ಕೆ 3 ಗಂಟೆ ಬೇಕು. ಬಹಳ ಅದ್ಭುತವಾದಂಥ. ಮೊದಲು ಹೋಗಿ ಅನ್ನದ ರಾಶಿಯನ್ನು ಹಾಕ್ತಾರೆ. ರಕ್ತಗಳನ್ನು ಭಾಂಡಗಳಲ್ಲಿ ತುಂಬಿ ತಗೊಂಡೋಗಿ ಎದುರಿನಲ್ಲಿ ಇಡ್ತಾರೆ. ಮಂಚದ ಸುತ್ತಲೂ ಇಡುತ್ತಾರೆ. ಹೆಂಡದ ಹಂಡೆಗಳನ್ನು ತಗೊಂಡೋಗಿ ಇಡ್ತಾರೆ. ಮೇಕೆಯ ಮಾಂಸಗಳನ್ನು ರಾಶಿ ಹೊಡಿತಾರೆ. ಜಿಂಕೆಯ ಮಾಂಸಗಳನ್ನು ತಂದು ಸುರುಗುತ್ತಾರೆ. ಇನ್ನು ಎಚ್ಚರಿಸಬೇಕು. ಲಕ್ಷಾಂತರ ಸಂಖ್ಯೆಯ ವೀರಭಟರು ಬಂದು ಚಂಡೆ ಮದ್ದಳೆಗಳನ್ನು ನುಡಿಸಿದರಂತೆ. ಎಲ್ಲರ ಕಿವಿಯ ತಮಟೆ ಒಡೆಯಿತು. ಕುಂಭಕರ್ಣನಿಗೆ ಏನೂ ಆಗಲಿಲ್ಲ. ಜಾಗಟೆಗಳನ್ನು, ಶಂಖಗಳನ್ನು, ಭೇರಿಗಳನ್ನು ನುಡಿಸ್ತಾರೆ. ಇದೆಲ್ಲ ಆಗುವುದಿಲ್ಲ. ಹರಿತವಾದ ಆಯುಧಗಳನ್ನು ತಂದು ಕಿವಿಯಲ್ಲಿ ಇರಿತಾರೆ. ಅಂಕುಶ ಅಂತ ಹೇಳ್ತೇವಲ್ಲ, ನೋವು. ಆ ನೋವಿನಿಂದ ಎಚ್ಚರ ಆಗಬೇಕು. ತಲೆಗೂದಲುಗಳನ್ನು ಕಿತ್ತು ತೆಗೀತಾರೆ. ಎಚ್ಚರ ಆಗುವುದಿಲ್ಲ. ಆ ನಾದವನ್ನು ಕೇಳಿ ಅದು ವನದುರ್ಗದಲ್ಲಿರತಕ್ಕಂಥ ಪಕ್ಷಿಗಳೆಲ್ಲ ಲಂಕೆಯನ್ನು ತೊರೆದು ಹಾರಿ ಹೋದವಂತೆ. ಇದುವರೆಗೆ ಕೇಳದೆ ಹೋದದ್ದು. ಗುಹೆಯೊಳಗೆ ನೆಮ್ಮದಿಯಿಂದ ಮಲಗಿದಂತಹ ಶಾರ್ದೂಲ ಸಿಂಹಗಳೆಲ್ಲ ಹೊರಕ್ಕೆ ಬಂದು ಗರ್ಜನೆ ಮಾಡಿದವಂತೆ. ಇದೆಲ್ಲಿಯ ವಿಚಿತ್ರ ಧ್ವನಿ? ಅರ್ಥ ಆಗ್ತಾ ಇಲ್ಲ. ತಣ್ಣನೆಯ ನೀರನ್ನು ತಂದು ಕಿವಿಯೊಳಗೆ ತುಂಬಿದರಂತೆ. ಇದಾವ ಮಾರ್ಗವು ಹೋಗದೆ ಹೋದಾಗ ಆತನ ಹೊಟ್ಟೆಯ ಮೇಲೆ ಏರಿ ಹೋಗಿ ರಾಕ್ಷಸ ವೀರರು ನಿಂತರೆ ಆತನ ಉಸಿರನ್ನು ಶ್ವಾಸೋಚ್ಛ್ವಾಸಕ್ಕೆ ಹಾರಿ ಹೋಗಿ ಯೋಜನ ದೂರದಲ್ಲಿ ಬೀಳ್ತಾ ಇದ್ದರಂತೆ. ಎಷ್ಟು ಚಂದದ ವರ್ಣನೆ! ರಾಮಾಯಣದಲ್ಲಿ ಬಹಳ ಚಂದವೇ. ಕುಂಭಕರ್ಣ ಪ್ರಬೋಧ ಅಂತ ಹೇಳಿ ಕುಂಭಕರ್ಣನ ಎಚ್ಚರಿಸಿದ್ದು ಎಷ್ಟು ಚಂದ. ಒಂದು ಕಾವ್ಯದಲ್ಲಿ ಸೊಗಸು ಬರಲಿಕ್ಕೆ ಇದು ಕಾರಣ. ಪುನಃ ಓದಬೇಕು ಅಂತ ಅನಿಸ್ತದೆ. ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ವಿಸ್ತಾರವಾಗಿ ವರ್ಣನೆ ಬರ್ತದೆ. ಕೊನೆಗೆ ಯೋಚನೆ ಮಾಡ್ತಾರೆ, ಇದು ಯಾವುದು ಪ್ರಯೋಜನ ಆಗದೆ ಹೋದಾಗ 100 ಆನೆಗಳನ್ನು ತಂದು ಕುಂಭಕರ್ಣನ ಮೈ ಮೇಲೆ ಓಡಾಡಿಸ್ತಾರೆ. ಶಕ್ತಿಯನ್ನು ಯೋಚನೆ ಮಾಡಿ, ಈ ಪರಾಕ್ರಮದ ಕಾರಣದಿಂದಲೇ ರಾಕ್ಷಸರಿಗೆ ಗೆಲುವು ಬರ್ತದೆ ಅಂತ ಆತ ಯೋಚನೆ ಮಾಡಿದ್ದು ರಾವಣೇಶ್ವರ. ಯಾವಾಗ ಆನೆಗಳು ಮೈ ಮೇಲೆ ಓಡಾಡಿದವೋ ಸ್ವಲ್ಪ ಎಚ್ಚರಗೊಂಡ, ಕುಪಿತನಾಗಿ ಎಚ್ಚರಗೊಂಡ.
ಅಕಾಲದಲ್ಲಿ ಎಚ್ಚರಿಸಿದ್ದು ಯಾರು? ನಿದ್ರೆಯಲ್ಲಿದ್ದವರನ್ನು ಎಚ್ಚರಿಸುವಾಗ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಇದುವರೆಗೆ ನಿದ್ರೆಗೆ ಭಂಗ ತಂದವರು ಯಾರೂ ಇಲ್ಲ. ನಿದ್ದೆಯಲ್ಲಿದ್ದವರನ್ನು ಎಚ್ಚರಿಸಿದರೆ ತಿಗಣೆಯಾಗಿಯೋ ಸೊಳ್ಳೆಯಾಗಿಯೋ ಹುಟ್ಟುತ್ತಾರೆ. ಮಾತಿದೆ ಹಿರಿಯರದು, ಹೌದಲ್ಲೋ ಗೊತ್ತಿಲ್ಲ. ವಿಚಿತ್ರವಾದದ್ದು. 100 ಆನೆಗಳು ಮೈಮೇಲೆ ಓಡಾಡಿದಾಗ ಕುಂಭಕರ್ಣ ಹೇಳ್ತಾನೆ, ಎದ್ದವರು ಕ್ಷಣದಲ್ಲಿ ಆಕಳಿಸಿದ. ಬಾಯಿ ಕಳೆದಾಗಲೇ ಆ ಬಾಯಿಯಿಂದ ಬಂದಂತಹ ಆ ಉಸಿರಿನಿಂದ ಎಷ್ಟೋ ದೂರಕ್ಕೆ ರಾಕ್ಷಸ ಭಟರು ಹಾರಿ ಬಿದ್ದರು. ಮರುಕ್ಷಣದಲ್ಲಿ ಹೆಂಡದ ಕುಂಭಗಳನ್ನು ಎತ್ತಿ ಎತ್ತಿ ಕುಡಿದ, ಅನ್ನಗಳನ್ನು ಗಬಗಬನೆ ತಿಂದ, ಮಾಂಸಗಳನ್ನು ಭಕ್ಷಿಸಿದ, ಎದ್ದು ನಿಂತ ಶಕ್ತಿಶಾಲಿಯಾಗಿ. ಎಚ್ಚರಿಸಿದ್ದು ಯಾಕೆ? ವಿನಯಶೀಲರಾದಂಥ ರಾಕ್ಷಸ ಭಟರು ಹೇಳ್ತಾರೆ, ಅಣ್ಣ ರಾವಣೇಶ್ವರನ ಆಜ್ಞೆಯಾಗಿದೆ. ಇಡೀ ಲಂಕೆ ಸಂಗ್ರಾಮಕ್ಕೆ ಅಣಿಯಾಗಿ ನಿಂತಿದೆ, ನಿನ್ನ ಬಲ ಬೇಕು. ಎದ್ದವನೇ ತನ್ನ ಅರಮನೆಯಿಂದ ರಾವಣನ ಎದುರಿನಲ್ಲಿ ಹೋಗಿ ಕುಂಭಕರ್ಣ ನಿಲ್ತಾನೆ. ಅಣ್ಣ ಏನಾಗಬೇಕು? ಲಂಕೇಶ್ವರ ಹೇಳ್ತಾನೆ, ರಾಮನ ಸೇನೆ ಬಂದಿದೆ. ಧೂಮ್ರಾಕ್ಷ, ವಜ್ರದಂಶದಂತಹ ಮಹಾರಥರೆಲ್ಲ ಯುದ್ಧದಲ್ಲಿ ಸೋತಿದ್ದಾರೆ. ಗೆಲುವು ಪಡೆಯುವ ದಾರಿ ಸಿಗಲಿಲ್ಲ. ನಿನ್ನಿಂದ ಸಾಧ್ಯ ಆಗಬಹುದು ಅಂತ ಹೇಳಿ ಎಚ್ಚರಿಸಿದೆ. ಇಲ್ಲಿ ಕುಂಭಕರ್ಣ ವಿವೇಕದ ಮಾತು ಹೇಳ್ತಾನೆ, ಅಣ್ಣ, ಲಂಕೆಯ ಈ ವಿನಾಶ ಪರಂಪರೆಗೆ ಯಾರು ಕಾರಣ? ಸೀತೆಯನ್ನ ಕರೆತರುವಾಗ ನಮ್ಮನ್ನ ಕೇಳಿ ಕರೆತಂದೆಯ. ಹೇಯ ಕೆಲಸವನ್ನ ಮಾಡಬೇಡ ಅಂತ ಹೇಳಿ ನಿನ್ನನ್ನು ಎಚ್ಚರಿಸಿದವರು ಎಷ್ಟು ಜನ? ಯುದ್ಧದ ಆರಂಭದಲ್ಲಿ ಮಾಲ್ಯವಂತ ಕೂಡ ಎಚ್ಚರಿಸ್ತಾನೆ, ಶುಕಸಾರಣರು ಎಚ್ಚರಿಸ್ತಾರೆ. ಮಾಲ್ಯವಂತ ಕೈಕಸೆಯ ಚಿಕ್ಕಪ್ಪ, ರಾವಣನಿಗೆ ಚಿಕ್ಕ ತಾತ ಆಗಬೇಕು, ಅವ ಸಣ್ಣಜ್ಜ ಆಗಬೇಕು, ಎಚ್ಚರಿಸಿದ್ದಾನೆ. ರಾಜನಿಗೆ ಪರಾಕ್ರಮ ಒಂದೇ ಸಾಲದು, ನೀತಿಶಾಸ್ತ್ರ ಕೋವಿದನಾಗಿರಬೇಕು, ವಿವೇಕಶಾಲಿಯಾಗಿರಬೇಕು. ಶತ್ರುಗಳ ಬಲ ಹೆಚ್ಚಿದೆ ಅಂತ ಆದರೆ ಸಂಧಾನ ಮಾಡಿಕೊಳ್ಬೇಕು ಅಂತ ಮಾಲ್ಯವಂತ ಹೇಳಿರ್ತಾನೆ. ಕೇಳಿಲ್ಲ ಮಾಲ್ಯವಂತನ ಮಾತನ್ನ. ಈಗ ಕುಂಭಕರ್ಣದೇ ಮಾತು ಹೇಳ್ತಾನೆ, ಶತ್ರುವಿನ ಬಲ ಹೆಚ್ಚು ಅಂತಾದರೆ ಸಂಧಾನ ಮಾಡಿಕೊಳ್ಬೇಕಿತ್ತು. ಎಂತ ಹೇಯ ಕೆಲಸ ಮಾಡಿದೆ ಅಣ್ಣ. ರಾಕ್ಷಸನೇ ಆಗಿದ್ರೂ ಕೂಡ ಕುಂಭಕರ್ಣನ ಬಾಯಿಂದ ವಿವೇಕದ ಮಾತುಗಳು ಬರ್ತವೆ. ರಾವಣ ಕೇಳುವವನಲ್ಲ ಎಂದು ಕುಂಭಕರ್ಣನಿಗೂ ಗೊತ್ತು. ಇರಲಿ ಬಿಡು, ಲಂಕೆಗೆ ಅಪಾಯ ಒದಗಿದೆ ಅಂತಾದರೆ ಲಂಕೆಯ ರಕ್ಷಣೆಯೇ ನಮ್ಮ ಹೊಣೆಗಾರಿಕೆ, ಅದು ನಮ್ಮ ಕರ್ತವ್ಯ. ಹೋಗ್ತೇನೆ ಯುದ್ಧಕ್ಕೆ. ಕುಂಭಕರ್ಣನಿಗೆ ಆಯುಧಗಳೇ ಬೇಕಾಗಿಲ್ಲ, ಭುಜಗಳೇ ಆಯುಧಗಳು. ಮಾಯಾ ಆಯುಧಗಳನ್ನು ಸೃಷ್ಟಿಸಬಲ್ಲ. ಆತ ಹೆಜ್ಜೆಯನ್ನಿಟ್ಟು ರಣರಂಗಕ್ಕೆ ಹೋಗ್ತಾ ಇದ್ರೆ ಆತನ ಕಾಲಿನ ಅಡಿಯಲ್ಲಿ ಸಿಕ್ಕಿ ಕಪಿವೀರರ ಹೆಣದ ರಾಶಿ ಬಿದ್ದಿತಂತೆ. ಬಂಡೆಗಳನ್ನು ಎತ್ತಿ ಬಿಸಾಡಿದರೆ ಕಪಿವೀರರೆಲ್ಲ ಧರೆಯಲ್ಲಿ ಮಲಗುತ್ತಾ ಇದ್ದಾರೆ. ಹೇಗೆ ಗೆಲ್ಲುವುದು? ಕುಂಭಕರ್ಣನ ಗೆಲ್ಲುವ ಶಕ್ತಿ ಸಾಧ್ಯವೇ ಇಲ್ಲ, ಯಾರಲ್ಲೂ ಆ ಸಾಮರ್ಥ್ಯ ಇಲ್ಲ ಅಂತ ಆದಾಗ ಲಕ್ಷ್ಮಣ ಇದಿರಾಗಿ ಬರ್ತಾನೆ, ರಾಮ ಇದಿರಾಗಿ ಬರ್ತಾನೆ. ಕಪಿವೀರರಿಗೆ ಸಾಧ್ಯ ಆಗುವುದಿಲ್ಲ. ಈ ನಡುವಿನಲ್ಲಿ ಲಕ್ಷ್ಮಣನಿಂದಲೂ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗದಿದ್ದಾಗ ರಾಮ ಈಗ ಇದಿರಾಗಿ ಬಂದು 3 ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಒಂದು ಅಸ್ತ್ರದಿಂದ ಆತನ 2 ತೋಳುಗಳನ್ನು ಕತ್ತರಿಸ್ತಾನೆ. ಅರ್ಧಚಂದ್ರಾಸ್ತ್ರವನ್ನು ಬಿಟ್ಟು 2 ಕಾಲುಗಳನ್ನು ಕತ್ತರಿಸ್ತಾನೆ. ಯಾವಾಗ ಕೈಕಾಲುಗಳನ್ನು ಕಳೆದುಕೊಂಡನೋ ಮರುಕ್ಷಣದಲ್ಲಿ ಆತ ಧರೆಗುರುಳುವ ಮೊದಲು ಆತನ ಹರಿತವಾದಂಥ ಅಸ್ತ್ರದಿಂದ, ರಾಮನ ಬಾಣದಿಂದ ಕುಂಭಕರ್ಣನ ಶಿರ ಕತ್ತರಿಸಿ ನೆಲಕ್ಕೆ ಬೀಳುತ್ತದೆ. ವಿಸ್ತಾರವಾದ ಕತೆ, ಇಷ್ಟೇ ಹೇಳ್ತೇನೆ. ರಾವಣನ ಹನನವೂ ಆಗಬೇಕು. ಹೀಗೆ ಸಂಪೂರ್ಣವಾಗಿರತಕ್ಕಂಥ ಕುಂಭಕರ್ಣನ ಬಲ ವಿನಾಶ ಹೊಂದಿದೆ. ಇನ್ನು ಯಾರು ಗೆಲ್ಲಬಹುದು? ಯಾರಿಂದ ಸಾಧ್ಯ? ಈ ಬಗೆಯಲ್ಲಿ ಯೋಚನೆ ಮಾಡುವಾಗಲೇ ಮಾಯಾತಂತ್ರವನ್ನು ಬಲ್ಲಂಥ ಇಂದ್ರಜಿತು ಯುದ್ಧಕ್ಕೆ ಬರ್ತಾನೆ. ಇಂದ್ರಜಿತುವಿನ ಜೊತೆಯಲ್ಲಿ ಮಹಾಕಾಯ, ಮಹೋದರ, ಮಹಾಪಾರ್ಶ್ವ, ತ್ರಿಶಿರ, ದೇವಾಂತಕ, ಕಾಲಾಂತಕ
ಈ ವೀರರೆಲ್ಲ ಉತ್ಸಾಹದಿಂದ ಯುದ್ಧಕ್ಕೆ ಬರ್ತಾರೆ. ಎಲ್ಲರೂ ಕಪಿವೀರರ ಎದುರಿನಲ್ಲಿ ಸೋಲ್ತಾರೆ. ರಾಮನ ಬಾಣಗಳಿಗೆ ಆಹುತಿಯಾಗುತ್ತಾರೆ. ಇಂದ್ರಜಿತುವನ್ನು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಲಕ್ಷ್ಮಣ ಎದುರಾಗಿ ಬರ್ತಾನೆ. ಮಾಯಾಯುದ್ಧ. ಅದೋ ದಕ್ಷಿಣ ದಿಕ್ಕಿನಲ್ಲಿ ಆತನಿದ್ದಾನೆಂಬುದಾಗಿ ಬಾಣವನ್ನು ಪ್ರಯೋಗ ಮಾಡಿದರೆ ಮರುಕ್ಷಣದಲ್ಲಿ ಉತ್ತರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಉತ್ತರದಲ್ಲಿರಬಹುದೆಂದು ಬಾಣ ಪ್ರಯೋಗ ಮಾಡಿದರೆ ಪಶ್ಚಿಮದಲ್ಲಿ ಕಾಣಿಸಿಕೊಳ್ತಾನೆ. ಇಂದ್ರಜಿತು ಇರುವ ದಿಕ್ಕೇ ತಿಳಿತಾ ಇಲ್ಲ. ಮಾಯಾಯುದ್ಧವನ್ನ ಬಲ್ಲವನು. ವಿಚಿತ್ರವಾದಂಥ ಸ್ವರೂಪ. ಮಾಯಾ ಅಸ್ತ್ರಗಳ ಬಲದಿಂದ ರಾಮ ಲಕ್ಷ್ಮಣರು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಈಗ ಮತ್ತೆ ಅಳುವ ಸರದಿ ಈ ಕಡೆಯಲ್ಲಿ ಪುನಃ ಕಪಿಪಾಳಯಕ್ಕೆ ಬಂತು. ಹೇಗೆ ಮೃತ್ಯುವಶರಾದರು ರಾಮ ಲಕ್ಷ್ಮಣರು ಅಂತ ಭಾವಿಸುವಾಗ ಜಾಂಬವಂತ ಬಂದು ಹೇಳ್ತಾನೆ, ಮೃತ್ಯುಮುಖರಾದವರನ್ನು ಬದುಕಿಸುವಂತಹ ಶಕ್ತಿ ಇರತಕ್ಕಂಥ ಸಂಜೀವಿನಿ ಪರ್ವತ ದೂರದಲ್ಲಿದೆ. ಹನುಮ ಹೋಗು, ಹಿಮಾಲಯದ ಕಡೆಗೆ ಹೋಗು. ಕೈಲಾಸ ಮತ್ತು ವೃಷಭ ಎನ್ನತಕ್ಕಂಥ ಎರಡು ಪರ್ವತಗಳ ನಡುವೆ ಮೃತ್ಯು ಸಂಜೀವಿನಿ ಎನ್ನತಕ್ಕಂಥ ಪರ್ವತ ಇದೆ. ಅಲ್ಲಿರತಕ್ಕಂತಹ ಪರ್ವತದಲ್ಲಿರುವ ಗಿಡಮೂಲಿಕೆಯನ್ನು ಹೊತ್ತುತ್ತಾ ಮೃತ್ಯು ಸಂಜೀವಿನಿ ಬಳ್ಳಿಯನ್ನು ತರಬೇಕು, ವಿಶಲ್ಯಕರಣಿಯನ್ನು ತರಬೇಕು, ಸಾವರ್ಣ್ಯಕರಣಿಯನ್ನು ತರಬೇಕು, ಸಂಧಾನಕರಣಿಯನ್ನು ತರಬೇಕು. ಒಂದೊಂದಕ್ಕೂ ವಿಶೇಷತೆ ಇದೆ. ಮೃತ ಸಂಜೀವಿನಿ ಅಂತಿದೆ, ಸತ್ತವರನ್ನು ಬದುಕಿಸ್ತದೆ. ವಿಶಲ್ಯಕರಣಿ ಅಂತಿದೆ, ಗಾಯವನ್ನು ದೂರ ಮಾಡ್ತದೆ. ಮೈಯಲ್ಲಿ ಆದ ಗಾಯಗಳೆಲ್ಲ ಮರುಕ್ಷಣದಲ್ಲಿ ಒಣಗಿ ಹೋಗ್ತವೆ. ಸಾವರ್ಣ್ಯಕರಣಿ ಅಂತಿದೆ, ಗಾಯದ ಕಲೆಯೇ ಉಳಿಯುವುದಿಲ್ಲ. ಸಂಧಾನಕರಣಿ ಅಂತಿದೆ, ಕೈಕಾಲುಗಳು ಕತ್ತರಿಸಿ ಹೋದರೆ ಅದನ್ನು ಕೂಡಿಸ್ಲಿಕ್ಕಾಗುತ್ತದೆ. ತೆಗೆದುಕೊಂಡು ಬಾ. ಜಾಂಬವಂತನ ಮಾತಿನಂತೆ ಹೋದ, ಹುಡುಕಿದ, ತರಲಿಕ್ಕೆ ಗೊತ್ತಾಗಲಿಲ್ಲ. ಹೀಗೆ ನೋಡಿದ, ಪರ್ವತದ ಬುಡವನ್ನೇ ಎತ್ತಿ ತಂದನಂತೆ. ಕಥೆಯ ಸ್ವಾರಸ್ಯಕ್ಕೋಸ್ಕರ, ವರ್ಣನೆಗೋಸ್ಕರ ಅದೆಲ್ಲ ಬರ್ತವೆ. ಹೊತ್ತು ತಂದ. ಆ ಎಲ್ಲ ಗಿಡಮೂಲಿಕೆಗಳನ್ನು ಬಳಸಿ ಪುನಃ ಚೈತನ್ಯ ಶಕ್ತಿಯನ್ನು ಅವರು ಪಡಿತಾರೆ. ಎಲ್ಲಿಂದ ತಂದೆಯೋ ಅಲ್ಲೇ ತೆಗೆದುಕೊಂಡು ಹೋಗಿಡು. ಹನುಮ ದಾಸನೇ ಹೌದವನು, ರಾಮನ ದಾಸ. ಹೇಳಿದ್ದನ್ನೆಲ್ಲ ಮಾಡ್ತಾನೆ. ಜಾಂಬವಂತನ ಮಾತಿನಂತೆ ಮತ್ತೆ ಅಲ್ಲಿ ಕೊಂಡು ಹೋಗಿ ಇಡ್ತಾನೆ. ಘೋರವಾದಂಥ ಯುದ್ಧ ಇಂದ್ರಜಿತುವಿಗೂ ಲಕ್ಷ್ಮಣನಿಗೂ ನಡೀತದೆ. ತಡ ಮಾಡುವುದಲ್ಲ, ಹರಿತವಾದ ಅಸ್ತ್ರವನ್ನು ಪ್ರಯೋಗ ಮಾಡಿ ಇಂದ್ರಜಿತುವನ್ನು ಸಂಹಾರ ಮಾಡ್ತಾನೆ ಲಕ್ಷ್ಮಣ. ಇನ್ನು ಉತ್ತರ ದ್ವಾರದ ಕಾವಲು ಭಟನಾಗಿ ಕೊನೆಯದಾಗಿ ಉಳಿದವನು ರಾವಣೇಶ್ವರ ಮಾತ್ರ. ಸೇನಾಬಲವನ್ನು ಸೇರಿಕೊಂಡು ಈಗ ರಾವಣೇಶ್ವರ ರಾಮನಿಗೆ ಎದುರಾಗಿ ಬರ್ತಾನೆ. ರಾಮರಾವಣರ ಯುದ್ಧ ನೋಡಲೇಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮರಾವಣರ ಯುದ್ಧ ಘೋರವಾದಂಥ ಯುದ್ಧ. ನೆಲದಲ್ಲಿ ನಿಂತಹ ರಾಮನಿಗೂ ರಥವೇರಿ ಬಂದಂತಹ ರಾವಣನಿಗೂ ಘೋರವಾದಂಥ ಯುದ್ಧ ನಡೀತದೆ. ಈ ಯುದ್ಧವನ್ನು ನೋಡುವುದಕ್ಕೆ ಗಗನ ಮಾರ್ಗದಲ್ಲಿ ದೇವತೆಗಳು ಬಂದು ನಿಲ್ತಾರೆ. ಕೆಳಗಡೆಯಲ್ಲಿ ನೋಡ್ತಾರೆ. ಇಂದ್ರ ನೋಡಿದ, ನೆಲದಲ್ಲಿ ನಿಂತಹ ರಾಮನಿಗೆ ರಥದಲ್ಲಿ ಏರಿರತಕ್ಕಂಥ ರಾವಣನ ಜೊತೆಯಲ್ಲಿ ಯುದ್ಧ ನಡೀತಾ ಇದೆ. ಇದು ಯೋಗ್ಯ ಅಲ್ಲ. ಮಾತಲಿ ರಥವನ್ನು ತೆಗೆದುಕೊಂಡು ಹೋಗು. ಸ್ವತಃ ದೇವಲೋಕದ ಅಧಿಪನಾದಂತಹ ಇಂದ್ರ ಮಾತಲಿಯ ಮೂಲಕ ತನ್ನ ರಥವನ್ನು ಭೂಮಿಗೆ ಕಳುಹಿಸ್ತಾನೆ. ಮಾತಲಿ ಬಂದು ರಾಮನಿಗೆ ವಂದಿಸಿ ಹೇಳ್ತಾನೆ, ಇಂದ್ರನ ಆಜ್ಞೆಯಾಗಿದೆ, ರಥವನ್ನು ಏರಿ ಯುದ್ಧ ಮಾಡು. ನಿನ್ನ ವಿಜಯವನ್ನು ಹಂಬಲಿಸತಕ್ಕಂಥ ದೇವತೆಗಳು ಗಗನ ಮಾರ್ಗದಲ್ಲಿ ನಿನ್ನ ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ. ಮಾತಲಿಯ ಮಾತನ್ನ ಕೇಳಿ ರಾಮಚಂದ್ರ ದಿವ್ಯ ರಥಕ್ಕೆ ಪ್ರದಕ್ಷಿಣೆ ಬಂದು ಎಲ್ಲ ದೇವತೆಗಳಿಗೆ ವಂದಿಸಿ ರಥವನ್ನು ಏರಿ ಕೋದಂಡವನ್ನು ಹಿಡಿತಾನೆ. ಘೋರವಾದಂಥ ಯುದ್ಧ. ರಾಮನ ಬಾಣಗಳಿಂದ ಮತ್ತೆ ರಾವಣ ಕನಲಿ ಹೋಗುತ್ತಾನೆ. ದೇಹದ ತುಂಬ ಗಾಯಗಳಾಗ್ತವೆ. ಸಾರಥಿ ಅವನ ರಥವನ್ನು ದೂರಕ್ಕೆ ಒಯ್ಯುತ್ತಾನೆ. ಈಗ ರಾಮ ಯೋಚನೆ ಮಾಡ್ತಾನೆ, ಎಷ್ಟು ದಿವಸ ಯುದ್ಧ ಮಾಡುವುದು? ಈ ರಾವಣನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದೇನೆ, ಆದರೆ ಪೂರ್ಣ ಜಯ ಸಿಗ್ತಾ ಇಲ್ಲ. ಪೂರ್ಣ ಗೆಲುವನ್ನು ಪಡೆಯುವ ವಿಧಾನ ಯಾವುದು? ಚಿಂತೆಯಲ್ಲಿ ಮಗ್ನನಾಗಿರುವಾಗಲೇ ರಾಮ ರಾಮ ಮಹಾಬಾಹೋ ಧ್ವನಿ ಕೇಳುತ್ತದೆ. ಯಾರು ಅಂತ ನೋಡಿದರೆ
ಗಗನ ಮಾರ್ಗದಿಂದ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ. ಬಂದು ಎದುರಿನಲ್ಲಿ ಬಂದು ನಿಂತು ಹೇಳ್ತಾರೆ, ಮಗು ರಾಮಚಂದ್ರ, ಮಹಾಪರಾಕ್ರಮಿಯಾದಂಥ ರಾಮಚಂದ್ರ, ಚಿಂತೆಗೆ ಒಳಗಾಗಬೇಡ. ಶೃಣು ಗುಹ್ಯಂ ಸನಾತನಂ, ಶ್ರೇಷ್ಠವಾಗಿರತಕ್ಕಂಥ ಶಾಶ್ವತವಾಗಿರತಕ್ಕಂಥ ಈ ಮಾತನ್ನು ಕೇಳು. ಆದಿತ್ಯರದೆಯ ಎನ್ನತಕ್ಕಂಥ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ. ಈ ಆದಿತ್ಯರದೆಯ ಮಂತ್ರವನ್ನು ನೀನು 3 ಸಲ ಪರಿಶುದ್ಧನಾಗಿ ಜಪಿಸಿದೆ ಅಂತ ಆದರೆ ರಾವಣನನ್ನ ಗೆಲ್ಲುವ ಮಾರ್ಗ ತಾನಾಗಿ ತೆರೆದುಕೊಳ್ಳುತ್ತದೆ. ಏನ ಸನ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಅವನು ಹೇಳ್ತಾನೆ, ಇದರಿಂದ ಎಲ್ಲ ಸೇನೆಯನ್ನ ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ. ಶತ್ರುಗಳನ್ನ ಗೆಲ್ಲುವ ಮಾರ್ಗವನ್ನ ಆದಿತ್ಯ ಹೃದಯ ನಿನಗೆ ತೋರಿಸಿಕೊಡ್ತದೆ. ಹೀಗೆ ಹೇಳ್ತಾ ಇದ್ರೆ ಸಂಪೂರ್ಣವಾದಂಥ ಆದಿತ್ಯ ಹೃದಯ ಮಂತ್ರದ ಉಪದೇಶವನ್ನು ಪಡೆದಂಥ ರಾಮಚಂದ್ರ ಆಚಮನ ಮಾಡಿ 3 ಬಾರಿ ಆ ಮಂತ್ರವನ್ನು ಜಪಿಸ್ತಾನೆ. ಅದೋ ರಾವಣನ ರಥ ಬಂದಿದೆ. ರಾಮರಾವಣರ ಯುದ್ಧ ವಾಲ್ಮೀಕಿ ಮಹರ್ಷಿಗಳು ಅನನ್ವಯ ಅಲಂಕಾರವನ್ನು ಪ್ರಯೋಗ ಮಾಡಿ ವರ್ಣನೆ ಮಾಡ್ತಾರೆ. ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಅನನ್ವಯ ಅಲಂಕಾರ ಅಂದ್ರೆ ಹಾಗೆ. ಉಪಮಾನ, ಒಂದು ವರ್ಣಿಸುವ ವಸ್ತು ಮತ್ತೆ ಹೋಲಿಸುವ ವಸ್ತು ಎರಡೂ ಒಂದೇ. ಗಗನ ಹೇಗಿದೆ ಅಂತ ಕೇಳಿದ್ರೆ ಗಗನಾಕಾರಂ, ಆಕಾಶವು ಆಕಾಶದಂತೆಯೇ ಇದೆ. ಸಾಗರ ಹೇಗಿದೆ ಅಂತ ಕೇಳಿದ್ರೆ ಸಾಗರವು ಸಾಗರದಂತೆಯೇ ಇದೆ. ರಾಮರಾವಣರ ಯುದ್ಧವು ರಾಮರಾವಣರ ಯುದ್ಧದಂತೆಯೇ ಇದೆ. ಅದಕ್ಕೆ ಹೋಲಿಕೆ ಕೊಡ್ಲಿಕ್ಕೆ ಇನ್ನೊಂದು ವಸ್ತು ಇಲ್ಲ. ಈ ಬಗೆಯಲ್ಲಿ ಘೋರವಾದಂಥ ಯುದ್ಧ ನಡೀತಾ ಇದ್ರೆ ಗೆಲ್ಲುವ ಮಾರ್ಗ ಗೊತ್ತಾಗಲಿಲ್ಲ. ರಾಮ ಹರಿತವಾದಂಥ ಬಾಣವನ್ನು ಬಿಟ್ಟು ಅದು ರಾವಣೇಶ್ವರನ ಶಿರವನ್ನ ಕತ್ತರಿಸಿದ. ಮರುಕ್ಷಣದಲ್ಲಿ ಇನ್ನೊಂದು ಶಿರ ಮೂಡ್ತದೆ ಅಲ್ಲಿ. ಮತ್ತೆ ಕತ್ತರಿಸಿದ, 101 ಬಾರಿ ಕತ್ತರಿಸಿದ, ಪುನಃ ಶಿರ ಮೂಡ್ತದೆ. ಮಾತಲ್ಲಿ ಹೇಳ್ತಾನೆ, ರಾಮ ಇದೇನು ಸೋಜಿಗ, ಈ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತಿ? ಹೂಡು ಬ್ರಹ್ಮಾಸ್ತ್ರವನ್ನ. ಆದಿತ್ಯ ಮಂತ್ರದ ಬಲ, ಬ್ರಹ್ಮಾಸ್ತ್ರದ ಬಲ, ಮರುಕ್ಷಣದಲ್ಲಿ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರದ ಪ್ರಯೋಗದ ಮರುಕ್ಷಣದಲ್ಲಿ ದಶಕಂಠ ದರಾಶಾಯಿಯಾಗಿ ಉರುಳಿದ. ದೇವತೆಗಳು ಜಯಘೋಷ ಮಾಡ್ತಾರೆ, ಪುಷ್ಪದ ಮಳೆಯನ್ನು ಸುರಿಸ್ತಾರೆ. ರಾಮನಿಗೆ ಗೆಲುವಾಗಿದೆ. ಸುದ್ದಿಯನ್ನು ತಲುಪಿಸುವುದಕ್ಕೆ, ರಾಮನಿಗೆ ಗೆಲುವಿನ ಸುದ್ದಿಯನ್ನು ತಲುಪಿಸುವುದಕ್ಕೆ ಸ್ವತಃ ಹನುಮನೇ ಅಶೋಕವನಕ್ಕೆ ಹೋಗ್ತಾನೆ. ಸೀತೆಗೆ ಸುದ್ದಿಯನ್ನು ತಲುಪಿಸಿದ. ಸೀತೆ ಸಂತೋಷಗೊಳ್ತಾಳೆ. ಈ ಕಡೆಗೆ ಬರ್ತಾ ಇದ್ರೆ ಅದು ರಾವಣನ ಅರಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳು, ಅದೆಷ್ಟೋ ಸಂಖ್ಯೆಯ ಸ್ತ್ರೀಯರು ಆರ್ತನಾದವನ ಮಾಡ್ತಾ ರಣಕ್ಷೇತ್ರದ ಕಡೆಗೆ ಓಡಿ ಬರ್ತಾರೆ. ತಲೆಗೂದಲು ಕೆದರಿದೆ, ಬಟ್ಟೆ ಅಸ್ತವ್ಯಸ್ತವಾಗಿದೆ, ಅರಚುತ್ತಾರೆ. ಸ್ವತಃ ಮಂಡೋದರಿ ಕೂಡ ಆರ್ತನಾದ ಮಾಡ್ತಾ ಬರ್ತಾಳೆ. ಪರ ಸ್ತ್ರೀಯನ್ನ ಬಯಸಬೇಡವೆಂದು ಎಷ್ಟು ಹೇಳಿದೆ, ಕೇಳಲಿಲ್ಲ. ಹೆಣ್ಣಿನಿಂದಲೇ ಹತರಾದೆ ರಾವಣ. ನಮ್ಮ ಬದುಕು ಇನ್ನೇನು? ಅವರೆಲ್ಲರ ಆರ್ತನಾದವನ್ನ ಕೇಳ್ತಾ ಇದ್ರೆ ವಿಭೀಷಣನಿಗೆ ವಿವೇಕದ ಮಾತನ್ನು ಹೇಳ್ತಾನೆ. ರಾಮ ನೋಡು, ಅಣ್ಣ ಸತ್ತು ಬಿದ್ದಿದ್ದಾನೆ. ಆತ ದುಷ್ಟನೇ ಇರಬಹುದು. ಮರಣಾಂತಾನಿ ವೈರಾಣಿ, ವೈರ ಎನ್ನುವುದು ಮರಣದವರೆಗೆ ಮಾತ್ರ. ಆತನ ಮರಣದ ನಂತರವೂ ವೈರವನ್ನು ಸಾಧಿಸಬಾರದು. ಅಧರ್ಮೀಯ ಆಗಿರಬಹುದು. ಯೋಗ್ಯವಾದಂಥ ಸಂಸ್ಕಾರವನ್ನು ಶವಕ್ಕೆ ಮಾಡಬೇಕು. ಅದು ನಿನ್ನ ಜೊತೆಯಲ್ಲಿ ನಿನ್ನ ಸಹೋದರನಾಗಿ ನಿಂತು ಈ ಕೆಲಸವನ್ನು ಮಾಡುವುದಕ್ಕೆ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಅಂತ ರಾಮಚಂದ್ರ ಹೇಳ್ತಾನೆ. ಆ ಬಗೆಯಲ್ಲಿ ರಾವಣನಿಗೆ ಸಂಸ್ಕಾರಗಳನ್ನು ಮಾಡಿ ಮತ್ತೆ ವಿಭೀಷಣನಿಗೆ ಪಟ್ಟ ಕಟ್ಟುವ ವೇಳೆಗೆ ಸೀತೆ ಅಲ್ಲಿಂದ ಬರ್ತಾಳೆ. ಅಶೋಕವನದಿಂದ ಬಂದಂಥ ಸೀತೆಯನ್ನು ಸ್ವೀಕಾರ ಮಾಡಬಹುದೇ? ಮರುಕ್ಷಣದಲ್ಲಿ ರಾಮ ಒಪ್ಪಿತ ಮನಸ್ಸಿನಿಂದ ಸೀತೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಭಾವಿಸಿದರೆ ಸೀತೆಯನ್ನು ದೂರದಲ್ಲಿ ತಡೆದು ನಿಲ್ಲಿಸಿ ಹೇಳ್ತಾನೆ, ರಾವಣನ ಅರಮನೆಯಲ್ಲಿದ್ದಂತಹವಳು ಹೆಣ್ಣು ನೀನು. ಪತಿವ್ರತಾ ಧರ್ಮವನ್ನು ಮೀರಿ ಹೋಗಲಿಲ್ಲ ಎನ್ನುವುದಕ್ಕೆ ಏನು ಭರವಸೆ, ಏನು ನಂಬಿಕೆ? ನಿನ್ನನ್ನು ಸ್ವೀಕರಿಸಬಹುದೇ? ಕಪಿವೀರರಿಗೆ ಆಶ್ಚರ್ಯ ಆಗ್ತದೆ. ರಾಮನ ಬಾಯಿಂದ ಇಂಥ ಮಾತೆ. ಸೀತೆಯ ಪರಿಶುದ್ಧತೆಯ ಬಗ್ಗೆ ರಾಮನಿಗೆ ಸಂದೇಹವೇ? ಯೋಚಿಸಿದ.
ಆದರೆ ಆ ಕ್ಷಣದಲ್ಲಿ ತನ್ನ ಪಾತಿವ್ರತ್ಯದ ಪರಿಶುದ್ಧತೆಗೋಸ್ಕರ ಲಕ್ಷ್ಮಣನನ್ನೇ ಸ್ವತಃ ಕರೆದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡುವಂತೆ ಹೇಳುತ್ತಾಳೆ. ಲಕ್ಷ್ಮಣ ಬಾಣವನ್ನು ಪ್ರಯೋಗ ಮಾಡಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದರೆ ಅಗ್ನಿಯನ್ನು ಸೀತೆ ಪ್ರವೇಶ ಮಾಡ್ತಾಳೆ. ಪ್ರವೇಶ ಮಾಡುವ ಮೊದಲು ಪ್ರಾರ್ಥನೆ ಮಾಡ್ತಾಳೆ, ಹೇ ಅಗ್ನಿದೇವ, ಪರಿಶುದ್ಧಳು ನಾನು ಅಂತಾದರೆ ನನ್ನನ್ನು ರಕ್ಷಿಸು. ಸ್ವತಃ ಅಗ್ನಿದೇವನೇ ಸಣ್ಣ ಮಗುವನ್ನು ಎತ್ತಿ ತಂದಂತೆ 2 ಹಸ್ತಗಳಿಂದ ಸೀತೆಯನ್ನು ಎತ್ತಿ ತಂದು ರಾಮನಿಗೆ ಒಪ್ಪಿಸ್ತಾನೆ. ರಾವಣನ ಅರಮನೆಯಲ್ಲಿದ್ದರೂ ಕೂಡ ಪರಿಶುದ್ಧಳು ಇವಳು, ಸ್ವೀಕರಿಸಿ ಇವಳನ್ನು. ಕಪಿವೀರರು ಸಂತೋಷಗೊಳ್ತಾರೆ. ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಅದು 14 ವರ್ಷ ಮುಗಿದಿದೆ. ಭರತನಿಗೆ ಕೊಟ್ಟಂಥ ಮಾತಿದೆ, ಅಯೋಧ್ಯೆಯನ್ನು 14 ವರ್ಷ ಮುಗಿಯುವಾಗ ಬಂದು ಸೇರ್ತೇನೆ ತಮ್ಮ ಅಂದು ಹೇಳಿದ್ದೇನೆ. ಹಾಗಾಗಿ ಇನ್ನು ಅಯೋಧ್ಯೆಯ ಕಡೆಗೆ ಸಾಗಬೇಕು ಅಂತ ಹೇಳುವಾಗಲೇ ವಿಭೀಷಣ ಹೇಳ್ತಾನೆ, ಈಗ ಪುಷ್ಪಕ ವಿಮಾನ ನನ್ನ ವಶದಲ್ಲಿದೆ, ಏಳು ರಾಮಚಂದ್ರ. ರಾಮ, ಲಕ್ಷ್ಮಣ, ಸೀತೆಯರು, ಕಪಿವೀರರು ಕೂಡ ಪುಷ್ಪಕ ವಿಮಾನವನ್ನು ಏರ್ತಾರೆ. ಅಯೋಧ್ಯೆಯ ಕಡೆಗೆ ಪುಷ್ಪಕ ವಿಮಾನ ಸಾಗುತ್ತಾ ಇದ್ದರೆ ರಾಮ ಹೇಳ್ತಾನೆ, ನೇರವಾಗಿ ಅಯೋಧ್ಯೆಯನ್ನು ಪ್ರವೇಶ ಮಾಡಬಾರದು, ಚಿತ್ರಕೂಟಕ್ಕೆ ಹೋಗೋಣ. ಭರದ್ವಾಜರ ಆಶ್ರಮದಲ್ಲಿ ನಾವು ಮೊದಲು ಕಾಲವನ್ನು ಕಳೆದಿದ್ದೇವೆ. ಭರದ್ವಾಜರ ಆಶ್ರಮಕ್ಕೆ ಹೋಗೋಣ. ಹನುಮನ ಮೂಲಕ ಭರತನಿಗೆ ಸಂದೇಶವನ್ನು ಕಳುಹಿಸೋಣ. ಭರತನ ಮನಸ್ಸು ಹೇಗಿದೆಯೋ ಗೊತ್ತಿಲ್ಲ. 14 ವರ್ಷಗಳಿಂದ ಅಯೋಧ್ಯೆಯನ್ನು ಆಳ್ತಾ ಇರತಕ್ಕಂಥ ಭರತ ರಾಜ್ಯ ತನಗೇ ಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದರೆ ನಾವು ಮತ್ತೆ ಅಯೋಧ್ಯೆಯನ್ನು ಪ್ರವೇಶಿಸಬಾರದು. ಆತನೇ ಆಳಲಿ, ಆತನ ಮನಸ್ಸಿನ ಸ್ಥಿತಿಯನ್ನು ಅರಿತು ಬಾ ಅಂತ ಹೇಳಿ ಪುಷ್ಪಕ ವಿಮಾನದಲ್ಲಿ ಹೋದಂತಹ ರಾಮ, ಲಕ್ಷ್ಮಣ, ಸೀತೆಯರು ಮತ್ತು ಕಪಿವೀರರು ಚಿತ್ರಕೂಟದ ಭರದ್ವಾಜರ ಆಶ್ರಮದಲ್ಲಿ ನಿಲ್ತಾರೆ. ಆ ಕಡೆಯಲ್ಲಿ ಹನುಮ ಹೋಗ್ತಾನೆ. ಹೋಗಿ ನೋಡಿದರೆ ಭರತ ರಾಮನ ಪಾದುಕೆಯನ್ನು ಇಟ್ಟು ನಂದಿಗ್ರಾಮದಲ್ಲಿ ಕೇವಲ ರಾಜ ಋಷಿಯ ರೀತಿಯಲ್ಲಿದ್ದುಕೊಂಡು ರಾಮನನ್ನೇ ಧ್ಯಾನ ಮಾಡ್ತಾ ಅಯೋಧ್ಯೆಯನ್ನು ಆಳ್ತಾ ಇದ್ದಾನೆ. ಅಣ್ಣ ಸಂಪೂರ್ಣವಾದಂತಹ ಲಂಕೆಯನ್ನು ಗೆದ್ದು ಈಗ ವನವಾಸವನ್ನು ಮುಗಿಸಿ ಹಿಂತಿರುಗಿ ಬರ್ತಾ ಇದ್ದಾನೆ. ಈ ಸುದ್ದಿಯನ್ನು ಕೇಳಿದರೆ ಭರತನಿಗೆ ಸಂಭ್ರಮ. ಅಣ್ಣನನ್ನು ಎದುರುಗೊಳ್ಳುವುದಕ್ಕೆ ಕಾಯ್ತಾ ಇದ್ದೇನೆ, ಅಣ್ಣನನ್ನು ಅಯೋಧ್ಯೆಯ ಪಟ್ಟದ ಮೇಲೆ ನೋಡಬೇಕು. ಈ ಹಂಬಲವನ್ನು ಹನುಮನಲ್ಲಿ ವ್ಯಕ್ತಪಡಿಸ್ತಾನೆ. ಹನುಮ ಸುದ್ದಿಯನ್ನು ತಂದು ಇಲ್ಲಿ ಒಪ್ಪಿಸಿದ. ಭರದ್ವಾಜರ ಆಶ್ರಮದಲ್ಲಿ ಭರದ್ವಾಜ ಮಹರ್ಷಿಗಳಿಗೆ ತನ್ನ ಬದುಕಿನ ಎಲ್ಲ ಕಥೆಗಳನ್ನು ರಾಮಚಂದ್ರ ಹೇಳ್ತಾ ಇದ್ದರೆ ರಾಮಚಂದ್ರನ ಸಾಹಸವನ್ನು, ಸಾಮರ್ಥ್ಯವನ್ನು, ದೈವೀ ಶಕ್ತಿಯನ್ನು ಭರದ್ವಾಜರು ಕೊಂಡಾಡ್ತಾರೆ. ಶ್ರೇಯಸ್ಸಾಗಲಿ, ಸುದೀರ್ಘ ಕಾಲ ಕೋಸಲವನ್ನು ಆಳು, ಅಯೋಧ್ಯೆ ಧರ್ಮರಾಜ್ಯವಾಗಿ ಬೆಳೆಯಲಿ, ಈ ಬಗೆಯಲ್ಲಿ ಭರದ್ವಾಜರು ಆಶೀರ್ವಾದವನ್ನು ಮಾಡ್ತಾರೆ. ಭರದ್ವಾಜರ ಆಶೀರ್ವಾದದ ಬಲವನ್ನು ಹೊತ್ತು ಮತ್ತೆ ರಾಮ, ಲಕ್ಷ್ಮಣ, ಸೀತೆಯರು ಕಪಿವೀರರ ಜೊತೆಯಲ್ಲಿ ರಾಮ ಅಯೋಧ್ಯೆಗೆ ಬರ್ತಾ ಇದ್ರೆ ಅಯೋಧ್ಯೆಯನ್ನು ರಂಗವಲ್ಲಿಗಳಿಂದ ಸಿಂಗರಿಸಿದ್ದಾರೆ. ತೋರಣಗಳಿಂದ ಶೃಂಗಾರಗೊಂಡಿದೆ. ದೀಪಗಳನ್ನು ಇಟ್ಟು ರಾಮನನ್ನು ಸ್ವಾಗತ ಮಾಡ್ತಾರೆ. 14 ವರ್ಷದ ನಂತರ ರಾಮ, ಲಕ್ಷ್ಮಣ, ಸೀತೆಯರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಸಾಕೇತ ಪುರವಾಸಿಗಳ ಸಂಭ್ರಮಕ್ಕೆ ಕೊನೆಯಲ್ಲಿ ಇದಿರುಗೊಂಡು ಅವರನ್ನು ಕರೆತರ್ತಾನೆ ಭರತ. ಸುಮುಹೂರ್ತದಲ್ಲಿ ತಾಯಂದಿರ ಅಪ್ಪಣೆಯನ್ನು ಪಡೆದು ವಸಿಷ್ಠರ ಆದೇಶದಂತೆ ಶುದ್ಧವಾದಂಥ ಪರಿಶುದ್ಧವಾದಂಥ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಎಲ್ಲ ಸಂಭ್ರಮದಿಂದ ಆ ರಾಮನ ಪಟ್ಟಾಭಿಷೇಕದ ಘಟನೆಗಳನ್ನು ನೋಡ್ತಾರೆ. ಮಂಗಲಂ ಕೋಸಲೇಂದ್ರಾಯ, ಕೋಸಲೇಂದ್ರನಿಗೆ ಮಂಗಲವಾಗಲಿ, ಕೋಸಲೇಂದ್ರನಿಗೆ ಒಳಿತಾಗಲಿ, ರಾಮನ ಒಳಿತಿನ ಮೂಲಕ ಅಯೋಧ್ಯೆಗೆ ಒಳಿತಾಗಲಿ. ಹಾಗಂದುಕೊಂಡಂತೆ ಸುದೀರ್ಘ ಕಾಲ, ಮುಂದೆ 36,000 ವರ್ಷಗಳ ಕಾಲ ಅಯೋಧ್ಯೆಯನ್ನು ರಾಮಚಂದ್ರ ಆಳಿದ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಬರ್ತದೆ. ಹೀಗೆ ರಾಮ ಸಾಗರಗಾಮಿನಿ, ರಾಮನನ್ನು ಧ್ಯಾನ ಮಾಡ್ತಾ ರಾಮ ಸಾಗರವನ್ನೇ ಸೇರತಕ್ಕಂಥ ನದಿಗಳು ನಾವು. 12 ತಿಂಗಳ ಸುದೀರ್ಘವಾದಂಥ ಪಯಣನ ಮುಗಿಸಿ ರಾಮನ ಪಟ್ಟಾಭಿಷೇಕದ ಈ ಕಾಲದವರೆಗೆ ಬಂದು ತಲುಪಿದ್ದೇವೆ. ರಾಮ ಸಾಗರವನ್ನು ಸೇರಿದ್ದೇವೆ. ರಾಮನ ನಾಮವನ್ನು ಜಪಿಸ್ತಾ ಜಪಿಸ್ತಾ ನಮ್ಮ ಬದುಕನ್ನು ಕೂಡ ಸಾರ್ಥಕ ಮಾಡಿಕೊಂಡಿದ್ದೇವೆ. ಸುದೀರ್ಘ ಕಾಲ ಈ ಉಪನ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಅಲ್ಲಮಪ್ರಭು ಪೀಠ ಮತ್ತು ಕಾಂತಾವರ ಕನ್ನಡ ಸಂಘಕ್ಕೆ ಮೊದಲಾಗಿ ನಾನು ಆಭಾರಿಯಾಗಿದ್ದೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೊಗಸಾಲೆಯವರ ಪ್ರೀತಿ, ವಿಶ್ವಾಸ. ನನಗೆ ಗೊತ್ತಿಲ್ಲ
ನಾನು 12 ತಿಂಗಳಲ್ಲಿ ರಾಮಾಯಣ ಮುಗಿಸಬೇಕು ಅಂತ ಹೇಳುವಾಗ ಯಾವ ಓಘ ಯಾವ ವೇಗ ತುಂಬ ಗೊಂದಲ ಇತ್ತು ನನ್ನ ಮನಸ್ಸಿನಲ್ಲಿ. ಅವ್ರು ಹೇಳಿದರು, ಆಯಿತು ಮಾಡ್ತಾ ಹೋಗಿ. ನನಗೆ ತಿಳಿದ ಮಟ್ಟಿಗೆ ಮಾಡಿದೆ, ಕಷ್ಟ ಅಂತ ಅನಿಸಿತ್ತು ನನಗೆ. 12 ತಿಂಗಳಲ್ಲಿ ಇಡೀ ರಾಮಾಯಣವನ್ನು ಒಮ್ಮೆ ಶಾನುಭಾಗ್ರೆ ಕೇಳಿದ್ರು, ಇನ್ನೂ ಕತೆ ಇಲ್ಲೇ ಇದ್ದೆ, ಅಲ್ಲಿ ಮುಗಿಯೋದು ಯಾವಾಗ ಅಂತೇಳಿ, ಹೇಗಾದ್ರು ಮುಗಿಸ್ತೇನೆ ಅಂತ. ಹಾಗೆ ಏನೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ. ನಾನು ಇಲ್ಲಿ ಬಂದಾಗ ಹಾಗೆ ಇಷ್ಟು ತಾಳ್ಮೆಯಿಂದ, ಇಷ್ಟು ಸಹನೆಯಿಂದ, ಆರಂಭದಿಂದ ಕೊನೆಯವರೆಗೆ ಒಂದು ಮಾತೂ ಇಲ್ಲದೆ ಎಲ್ಲ ಕಿವಿಯಾಗಿ ಕೇಳತಕ್ಕಂಥ ಶ್ರೋತೃಗಳು ಲಕ್ಷ ಸಂಖ್ಯೆಯ ಶ್ರೋತೃಗಳಿಗೆ ಸಮ. ಹಾಗಾಗಿ ನಿಮ್ಮೆಲ್ಲ ಹಿರಿಯರ ಎದುರಿನಲ್ಲಿ ನನ್ನ ಮಾತುಗಳನ್ನು ಹೇಳಿದ್ದೇನೆ. ಸಾಕಷ್ಟು ದೋಷಗಳಿದೆ. ಆ ವೇಗದಲ್ಲಿ ಹೋಗುವಾಗ ಎಷ್ಟೋ ಕಥೆಗಳಲ್ಲಿ ಎಷ್ಟೋ ಅಂಶಗಳನ್ನು ಬಿಟ್ಟಿದ್ದೇನೆ, ತುಂಬ ವರ್ಣನೆಗಳಿವೆ. ಆದರೆ ನನಗೆ ಸಾಧ್ಯವಾದಂಥ ಮಟ್ಟಿನಲ್ಲಿ ಇದನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕೆ ಅವಕಾಶವನ್ನು ನೀವೆಲ್ಲ ಕಲ್ಪಿಸಿಕೊಟ್ಟಿದ್ದೀರಿ. ಮೊದಲಾಗಿ ನಿಮಗೆಲ್ಲರಿಗೆ ತಲೆಬಾಗಿ ವಂದಿಸ್ತೇನೆ. ಮತ್ತು ಇನ್ನೂ ಕೂಡ ಇಲ್ಲಿ ಮುಂದೆ ಮಹಾಭಾರತದ ಪರ್ವ ನಡೀಲಿಕ್ಕಿದೆ. ಅದಕ್ಕೂ ಕೂಡ ನೀವೆಲ್ಲ ಕಿವಿಯಾಗಿ ನಮ್ಮ ನಾಡಿನ ಪುರಾಣ ಮಹಾಕಾವ್ಯಗಳ ಪರಂಪರೆಯನ್ನು ಆಲಿಸುವ ಮೂಲಕ, ಅದಕ್ಕೆ ಆ ಶ್ರದ್ಧೆಯನ್ನು ತೋರಿಸುವ ಮೂಲಕ ಅದನ್ನು ಉಳಿಸುವಂತಹ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಅವಕಾಶಕ್ಕೋಸ್ಕರ ನಿಮಗೆಲ್ಲ ಮತ್ತೊಮ್ಮೆ ವಂದಿಸಿ, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಬಹಳ ಅತ್ಯುತ್ತಮವಾಗಿ ಇಂದಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಈ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಉಪಹಾರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಶ್ರೀಮತಿ ಸಾವಿತ್ರಿ ಮನೋಹರ್ ಅವರು. ಕಾರಣಾಂತರದಿಂದ ಅವರಿಗೆ ಹಿಂದೆ ಬರಲಿಕ್ಕಾಗಲಿಲ್ಲ, ಆದರೆ ನಾವು ಇವತ್ತು ಅವರನ್ನು ನೆನೆಸಿಕೊಂಡ ಮೇರೆಗೆ ಅವರು ಇವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಒಂದು ಗೌರವವನ್ನು ಪಡೆದುಕೊಳ್ಳಬೇಕು ಅಂತ ನಾನು ನೆನೆಸಿಕೊಳ್ತಾ ಇದ್ದೇನೆ. ಇದನ್ನು ನಮ್ಮ ಸಭಾಧ್ಯಕ್ಷರು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್, ತಮಗೂ ಹಾಗೂ ಅಧ್ಯಕ್ಷರಿಗೂ. ಇಂದಿನ ಒಂದು ಉಪಹಾರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಸುಧಾಕರ್ ಶಾನುಭೋಗರವರು. ತಮ್ಮ ಮೊಮ್ಮಗಳ ಹುಟ್ಟುಹಬ್ಬವನ್ನು ನಮಗೆಲ್ಲ ಉಪಹಾರವನ್ನು, ಅದು ಬಹಳ ರುಚಿಕರವಾದ ಉಪಹಾರ. ನಾವು ಹೇಳ್ತೇವೆ, ಮನಸ್ಸು ಬಹಳ ಪ್ರೀತಿಯಿಂದ ಕೂಡಿ ನಾವು ಯಾರಿಗೆ ಯಾವುದೇ ವಸ್ತುವನ್ನು ಉಪಹಾರವನ್ನು ಯಾವುದನ್ನು ನೀಡಿದಾಗ ಅದು ಬಹಳ ರುಚಿಕರವಾಗಿರ್ತದೆ, ಅತ್ಯುತ್ತಮವಾಗಿರ್ತದೆ. ಹಾಗಾಗಿ ಶಾನುಭೋಗ ಸರ್ ಅವರೇ, ನೀವು ನೀಡಿದಂಥ ಉಪಹಾರ ಬಹಳ ಅತ್ಯುತ್ತಮವಾಗಿತ್ತು, ರುಚಿಕರವಾಗಿತ್ತು. ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಗೌರವವನ್ನು ತಾವು ಸಹ ತೆಗೆದುಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದಗಳು. ನಡೆಸಿಕೊಡ್ತಾ ಇದ್ದಾರೆ ಶ್ರೀ ನಿತ್ಯಾನಂದ ಕೈ. ಸಾಹಿತ್ಯ ಮೂರ್ತಿರಾಯರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಹೊಳೆನರಸೀಪುರದಲ್ಲಿ ಒಂದು ಅಶ್ವತ್ಥ ಕಟ್ಟೆಯ ಮೇಲೆ ಒಂದು ಪ್ರವಚನ ನಡೀತಾ ಇತ್ತು. ಮಹಾಭಾರತದ ಪ್ರವಚನ. ದುಶ್ಯಾಸನ ಸೀರೆಯನ್ನ, ದ್ರೌಪದಿಯ ಸೀರೆಯನ್ನ ಎಳಿತಾ ಇದ್ದ. ದುರ್ಯೋಧನ ಅಟ್ಟಹಾಸದಿಂದ, ಕರ್ಣ ಅಟ್ಟಹಾಸದಿಂದ ಮೆರಿತಾ ಇದ್ರು. ಅವರು ವರ್ಣನೆ ಮಾಡ್ತಾ ಇದ್ರು. ಅಲ್ಲಿ ಎದುರುಗಡೆ ಕೂತವ ಎದ್ದು ನಿಲ್ತಾನಂತೆ, ರಾವಣ ನಿನ್ಗೆ ಒಳ್ಳೇದಾಗುವುದಿಲ್ಲ, ನಿನ್ನ ಅಂತ್ಯ ಇಲ್ಲೇ ನಿನ್ನ ಅಂತ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಮೂರ್ತಿರಾಯರು ಹೇಳ್ತಾರೆ, ಆ ಮನುಷ್ಯನಿಗೆ ಇಲ್ಲಿ ಆಸನ ಅಲ್ಲ, ಹಸ್ತಿನಾಪುರದಲ್ಲಿ ಆ ಭೀಷ್ಮರು, ಕರ್ಣರು, ಧೃತರಾಷ್ಟ್ರರು ಕುಳಿತುಕೊಳ್ಳುವಂತಹ ಅಲ್ಲೇ ಅವನಿಗೆ ಸಹ ಒಂದು ಆಸನ ಇತ್ತು ಅಂತ. ಈ ರೀತಿ ಈ ಒಂದು ವರ್ಷದಲ್ಲಿ ನಮಗೆ ರಾಮಾಯಣವನ್ನ ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಪ್ರೇಕ್ಷಕರಾಗಿ ಕುಳಿತುಕೊಳ್ಳಲಿಲ್ಲ, ಬರೇ ರಾವಣನ ಆಸ್ಥಾನದಲ್ಲಿಯೂ ಕುಳಿತುಕೊಂಡಿದ್ದೇವೆ. ಅದು ಸಹ
ಜಟಾಯು ಹಾರಿ ಅವನ ರೆಕ್ಕೆಯನ್ನು ಕಡಿಯುವಾಗ ನನಗೆ ಒಂದ್ಸಲ ಕೈಯ ಮುರಿದು ಕೆಳಗೆ ಬಿತ್ತು ಅನ್ನುವಂತಹ ಒಂದು ಆ ರೀತಿಯ ವರ್ಣನೆ ಅನ್ನ ಮಾಡಿದ್ದಾರೆ. ಅದೇ ಭರತ ರಾಮನಲ್ಲಿ ಬಂದು ಪಾದುಕೆಯನ್ನು ತೆಗೆದುಕೊಂಡು ಹೋಗುವಾಗ ಆ ನಡೆದ ಚರ್ಚೆ ನಾನು ಎದುರುಗಡೆಗೆ ಇದ್ದವ್ರನ್ನೆಲ್ಲ ನೋಡ್ತಾ ಇದ್ದೆ. ಒಂದೊಂದು ಖರ್ಚಿ ನಮ್ಗೆ ಸಾಕಾಗ್ಲಿಲ್ಲ, ಒರೆಸ್ಕೊಳ್ತಾ ಇದ್ವು, ಎಲ್ಲರೂ ನೀರನ್ನು ಒರೆಸ್ಕೊಳ್ತಾ ಇದ್ರು. ಈ 1 ವರ್ಷದಲ್ಲಿ ಈ ರಾಮಸಾಗರ ಗಾಮಿನಿ ಮುಗಿದಿದ್ದು ನಮ್ಗೆ ಅಷ್ಟು ಒಂದು ಬೇಸರ ಆಗ್ತಾ ಇದೆ. ಇನ್ನೂ ಸಹ ಇದ್ರೆ ನಾವು ಕೇಳ್ತಾ ಇರಬಹುದಿತ್ತು ಅಂತೇಳಿ ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಕೊಟ್ಟಂತಹ 1 ವರ್ಷದಲ್ಲಿ ರಾಮಾಯಣವನ್ನ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅದು ಸಹ 1 ಗಂಟೆ. ಇವತ್ತು 100 ನಿಮಿಷ ಮಾಡಿದ್ರು ಆ ಯುದ್ಧವನ್ನ ಎಷ್ಟು ಫಾಸ್ಟ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಪುಷ್ಪಕ ವಿಮಾನದಷ್ಟೇ ವೇಗವಾಗಿ ಅವರು ಮುಗಿಸಿದ್ದಾರೆ. ಡಾಕ್ಟರ್ ರಾಘವೇಂದ್ರ ರಾಯರಿಗೆ ನಾನು ತಮ್ಮೆಲ್ಲರ ಪರವಾಗಿ 3 ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಯನ್ನ ಅರ್ಪಿಸ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮ ಮಾಡುವಾಗಲೇ ನಾವು ನಿರ್ಣಯ ತಗೊಂಡಿದ್ದು, ನಾವು ವೇದಿಕೆಯಲ್ಲಿದ್ದವರು ಜಾಸ್ತಿ ಮಾತಾಡೋದಿಲ್ಲ ಅಂತೇಳಿ. ಫಸ್ಟ್ ಟೈಮ್ ನನಗೆ ಧನ್ಯವಾದವನ್ನ ಕೊಟ್ಟಿದ್ದಾರೆ. ಇನ್ನು ಸಹ ಕೊಡ್ಲಿಕ್ಕೆ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಉದ್ದ ಮಾತಾಡ್ತಾರೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ನಮ್ಗೆ ಯಾರಿಗೂ ಅವಕಾಶವನ್ನ ನೀಡಲಿಲ್ಲ. ಇವತ್ತಿನ ಉಪಹಾರವನ್ನ ಒದಗಿಸಿದಂತಹ ಕುಮಾರಿ ಶಾರ್ವರಿಯ ಬರ್ತ್ಡೇ ಹುಟ್ಟುಹಬ್ಬ, ಅದರೊಟ್ಟಿಗೆ ಅವಳು 1 ವರ್ಷವೂ ಸಹ ನಿರಂತರವಾಗಿ ನಮಗೆ ಪ್ರಾರ್ಥನೆಯ ಮೂಲಕ ಸುಶ್ರಾವ್ಯ ಕಂಠದಿಂದ ಪ್ರಾರ್ಥನೆಯನ್ನ ಹಾಡಿದ್ದಾಳೆ. ಅವಳಿಗೂ ಇನ್ನಷ್ಟು ಶ್ರೇಯಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತಾ ಸುಧಾಕರ್ ಶಾನ್ಭಾಗ್ರಿಗೂ ವೀಣಕ್ಕನಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನ ಅರ್ಪಿಸ್ತೇನೆ. ಡಾಕ್ಟರ್ ಸುಮಾರು ಸಲ ಹೇಳಿದ್ರು, ನಿತ್ಯಾನಂದ ಭಾಯ್ ನಾನು ಏನು ಮಾಡ್ತಾ ಇಲ್ಲ, ನೀವು ನೋಡಿರ್ಬೋದು, ಒಂದು 5 ನಿಮಿಷ ಮೊದಲು ಬಂದು ಕಾಫಿ ಕುಡಿದು ಬಂದು ಕೂತ್ಕೊಳ್ತೇನೆ ಬಿಟ್ರೆ ನಾನೇನು ಮಾಡ್ತಾ ಇಲ್ಲ. ಆದ್ರೆ ಏನ್ ಬೇಕಿದ್ರೆ ನಾನು ಇದ್ದೇನೆ ಅಂತ ಹೇಳಿ ಮಾತ್ರ ನಾನು ಹೇಳಲಿಕ್ಕೆ ಹೋಗಿ ನನ್ನನ್ನು ವೇದಿಕೆ ಕೂರಿಸ್ತಾ ಇದ್ದೆ. ಇಷ್ಟವರೆಗೆ ಅಂತ ಯಾವುದೇ ಕೆಲಸ ನಾನು ಮಾಡಲಿಲ್ಲ ಅಂತ ಹೇಳಿ ಡಾಕ್ಟರ್ಗೆ ಹೇಳ್ತಾ ಹೆಚ್ಚಿನ ಕೆಲಸವನ್ನ ಮಿತ್ರಪ್ರಭಾ ಹೆಗ್ಡೆ ಅಕ್ಕ ಅಂತ ಹೇಳಿ ನಾವು ಹೇಳ್ಬೇಕು. ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನ ಅವರು ಸಂಘಟನೆ ಮಾಡಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನ ಹೇಳ್ತೇನೆ. ಹಾಗೆ ವರ್ಷ ಇಡೀ ನಮ್ಗೆ ಅತ್ಯಂತ ಕಡಿಮೆ ದರದಲ್ಲಿ ಮೈಕ್ ಸೆಟ್ಟು ಮತ್ತೆ ಫೋಟೋ ಮತ್ತೇನಾದ್ರೂ ಇದ್ರು ಸಹ ನಾವು ಅವ್ರ ಹತ್ರವೇ ಮಾಡಿಸ್ತೇವೆ, ಅವ್ರು ಮಾಡ್ತಾರೆ. ಅದು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನ ವಹಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಿರಂತರವಾಗಿ ಇದೇ ಮುಖ, ಹೊಸ ಮುಖ ಬರಬೇಕಿತ್ತು. ರಾಮಾಯಣ, ಮಹಾಭಾರತ ಮತ್ತು ಎಲ್ಲ ನಮ್ಮ ಪುರಾಣದ ಕಥೆಗಳನ್ನ ಕೇಳಲಿಕ್ಕೆ ಯಂಗ್ಸ್ಟರ್ಸ್ ಬರಬೇಕಿತ್ತು. ಅದು ಹೇಗೆ ಬರುವ ಹಾಗೆ ಮಾಡಬೇಕು ನನಗೆ ಗೊತ್ತಿಲ್ಲ, ಆದ್ರೆ ತಾವೆಲ್ಲ ಬಂದಿದ್ದೀರಿ. ತಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನ ಅರ್ಪಿಸ್ತೇನೆ. ಇವತ್ತು ಸುಮಾರು ಜನ ಬಂದಿದ್ದಾರೆ, ಆದ್ರೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ ಅಂತೇಳಿ. ನಮ್ಮನ್ನೆಲ್ಲ ನಾವೆಲ್ಲ 60 ವರ್ಷ ಮೇಲಿನವರೇ, ನಾವೆಲ್ಲ ಹೆಚ್ಚಿನವರು 60 ವರ್ಷದ ಮೆಜಾರಿಟಿ 60 ವರ್ಷದ ಮೇಲಿನವರಾಗ್ಲಿಕ್ಕೆ ಹೋಗಿ ಯುವಕರು ಬಂದ್ರೆ ಈ ಸಂಸ್ಕೃತಿಯ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅನ್ನುವ ದೃಷ್ಟಿಯಿಂದ ಹೇಳಿದ್ದೇನೆ ಬಿಟ್ರೆ ನೀವು ಕಮ್ಮಿ ಇದ್ದೀರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ತಮ್ಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ನಾಳೆಗೆ ಇದೇ ವೇದಿಕೆಯಲ್ಲಿ ಸಾಹಿತ್ಯ ಸಂಘದಲ್ಲಿ ಡಾಕ್ಟರ್ ಪ್ರದೀಪ್ ಭಟ್ ಉಜ್ರೆ ಅವರಿಂದ ನಿತ್ಯ ಜೀವನದಲ್ಲಿ ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗದ ಸಂದೇಶವನ್ನ ಸಾಹಿತ್ಯ ಸಂಘ ಇದೇ ವೇದಿಕೆಯಲ್ಲಿ ಇದೇ ಸಮಯದಲ್ಲಿ 5 ಗಂಟೆಯಿಂದ 5ರಿಂದ 6:30ವರೆಗೆ ನಡೆಯುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಈ ವೇದಿಕೆ ಮತ್ತು ಸಭಾಂಗಣವನ್ನ ಒದಗಿಸಿಕೊಟ್ಟಂತಹ ಬೃಂದಾ ಹರಿಪ್ರಕಾಶ್ ಮತ್ತು ಪ್ರಕಾಶ್ ಶೆಟ್ಟರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸಿ ನನ್ನ ಧನ್ಯವಾದದ ಮಾತನ್ನು ಮುಗಿಸ್ತೇನೆ. ವಂದಿಸುತ್ತಾ ಈ ಒಂದೆರಡು ಪ್ರಕಟಣೆಗಳಿವೆ. 23/12 ಈ ದಿವಸದಂದು ಇದೇ ವೇದಿಕೆಯಲ್ಲಿ ಕನ್ನಡ ಭಾಷಾ ವೈವಿಧ್ಯತೆ ಗೋಷ್ಠಿ, ಇದರಲ್ಲಿ 3 ಭಾಷೆಗಳ ಬಗ್ಗೆ, ಕುಂದಾಪುರ ಭಾಷೆ, ಹವ್ಯಕ ಭಾಷೆ ಹಾಗೂ
ಗೌಡ ಅರೆಭಾಷೆ ಈ 3 ಭಾಷೆಗಳ ಬಗ್ಗೆ ಒಂದು ಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಅದಲ್ಲದೆ 27ನೇ ತಾರೀಕಿಗೆ ಗಮಕ ವಾಚನ ವ್ಯಾಖ್ಯಾನ ಇದನ್ನು ನಡೆಸಿಕೊಡ್ತಾ ಇದ್ದಾರೆ ಗಣಪತಿ ಭಟ್ ಪದ್ಯಾಣ ಮತ್ತು ಮುಳಿಯ ಶಂಕರ್ ಭಟ್. ಈ 2 ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲರೂ ಉಪಸ್ಥಿತರಿರಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ನಾವು ಕಾರ್ಯಕ್ರಮದ ಕೊನೆಗೆ ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮುಂದೆ ಬರುವ ತಿಂಗಳು ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಭೇಟಿ ಇದೇ ವೇದಿಕೆಯಲ್ಲಿ ಮಹಾಭಾರತ ಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ.